ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಬರೋಬ್ಬರಿ 17 ವರ್ಷಗಳ ಕನಸು ಕೊನೆಗೂ ನನಸಾಗಿದೆ. 140 ಕೋಟಿ ಭಾರತೀಯ ಜನರು ಆಗಿರ್ಬೋದು ಅಥವಾ ಅಭಿಮಾನಿಗಳ ಕನಸು ಏನಿತ್ತಲ್ಲ, ಪ್ರಾರ್ಥನೆ ಏನಿತ್ತಲ್ಲ, ಕಣ್ಣಲ್ಲಿ ನೀರೇನಿತ್ತಲ್ಲ, ಆ ಒಂದು ಕಣ್ಣಲ್ಲಿ ನೀರಿಗಾಗಿ ಸಂದಿರುವಂಥ ಜಯ ಇದು. ಬರೋಬ್ಬರಿ 13 ವರ್ಷಗಳ ಬಳಿಕ ಈ ಒಂದು ವಿಶ್ವಕಪ್ ನಮಗೆ ಸಿಗತ್ತೆ. ಸೊ ನಿನ್ನೆ ಇಡೀ ಸ್ಟೇಡಿಯಂ, ಎಲ್ಲ ಆಟಗಾರರು, ಎಲ್ಲ ಅಭಿಮಾನಿಗಳು ಕಣ್ಣೀರಲ್ಲಿ ತೊಳಿತಾ ಇದ್ರು. ಯಾಕಂದ್ರೆ ಆ ಖುಷಿಯ ಕಣ್ಣೀರು ಯಾವ ರೀತಿಯಾಗಿತ್ತು. ಜೊತೆಗೆ ನಿನ್ನೆ ಈ ಹಾವು ಏಣಿ ಆಟವನ್ನು ನೋಡ್ತಾ ಇದ್ರೆ ಎಲ್ರಿಗೂ ಕೂಡ ಒಂದು ಕ್ಷಣ ಟೆನ್ಷನ್ ಅಂತೂ ಇದ್ದೇ ಇತ್ತು. 16 ಓವರ್ ತನಕ ಭಾರತೀಯ ಆಟಗಾರರು, ಭಾರತೀಯ ಅಭಿಮಾನಿಗಳು ಟೆನ್ಷನ್ನಲ್ಲಿ ದೇವರ ಮೊರೆ ಹೋಗ್ತಾ ಇದ್ರು, ಏನಾಗುತ್ತೆ ಅಂತೇಳಿ. ತದನಂತರ ಕಮ್ಬ್ಯಾಕ್ ಆಗಿದ್ದನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ವಿಶ್ವ ವಿಜೇತ ಭಾರತ ಇದೆಯಲ್ಲ, ನಿಜವಾಗ್ಲೂ ಕೂಡ ಅದ್ಭುತವಾಗಿರುವಂಥ ಪ್ರದರ್ಶನ. ಹಾರ್ದಿಕ್ ಪಾಂಡ್ಯ ಹೀರೋ ಆದರು, ವಿರಾಟ್ ಕೊಹ್ಲಿ ವಾಪಸ್ ಕಮ್ಬ್ಯಾಕ್ ಮಾಡಿ ಮ್ಯಾನ್ ಆಫ್ ದಿ ಮ್ಯಾಚ್ಗೆ ಭಾಜನರಾದರು. ಎಲ್ಲವನ್ನ ನೋಡ್ತಾ ಇದ್ರೆ ಈ ಕಪ್ ಬೇಕಾಗಿತ್ತು. ಯಾಕೆ ಅಂತಂದ್ರೆ ರೋಹಿತ್, ವಿರಾಟ್ ಕೊಹ್ಲಿ ಮತ್ತೆ ರಾಹುಲ್ ದ್ರಾವಿಡ್ ಅವರ ಕೊನೆಯ T20 ವರ್ಲ್ಡ್ ಕಪ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಗೆಲುವು ನಿಜವಾಗ್ಲೂ ಕೂಡ ಬಹಳ ಮುಖ್ಯವಾಗಿ ರಾಹುಲ್ ದ್ರಾವಿಡ್ ಆಗಿರ್ಬೋದು ಅಥವಾ ವಿರಾಟ್ ಕೊಹ್ಲಿಗೆ ಬೇಕಾಗಿರುವಂಥ ಗೆಲುವು, ಜೊತೆಗೆ ಟ್ರೋಫಿ ಬೇಕಾಗಿತ್ತು. ಆ ಟ್ರೋಫಿಯನ್ನು ತಂದು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ. ಕೊನೆಯ 4 ಓವರ್ ಯಾವ ರೀತಿಯಾಗಿತ್ತು, ಜೊತೆಗೆ ಆರಂಭದಿಂದ ಯಾವ ರೀತಿಯಾಗಿ ಟೆನ್ಷನ್ ಇತ್ತು, ಈ ಹಾವು ಏಣಿ ಥರ ಆಟ ಇತ್ತು ನಿನ್ನೆ. ಹಾಗಾಗಿ ಈ ಖುಷಿಯಲ್ಲಿ ಏನು ಮಾತನಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮಂಜು, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಯ್ ಸರ್. ಹಾಯ್. ಪಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಸರ್. ಹಾಯ್. ಎಸ್ ಮಂಜು, ಅದ್ಭುತವಾಗಿರುವಂಥ ಪ್ರದರ್ಶನ. ನಿಜವಾಗ್ಲೂ ಕೂಡ ವರ್ಲ್ಡ್ ಕಪ್ ಅಂದರೆ ವಿಶ್ವಕಪ್ ಹೀಗೆ ಇರಬೇಕು ಅನ್ನೋದಕ್ಕೆ ತೋರಿಸಿಕೊಟ್ಟಿದ್ದು ಈ 2 ಟೀಮ್ಗಳು. ಯಾಕಂದರೆ ಅನ್ಬೀಟೇಬಲ್ ಟೀಮ್ ಇತ್ತು. 2 ಟೀಮ್ ಕೂಡ ಗೆದ್ದು ಬರ್ತಾ ಇರುವಂಥ ಟೀಮ್. ಹಾಗಾಗಿ ಆ ರೀತಿಯ ಕಾಂಪಿಟೇಷನ್ ಇತ್ತು, ಟೆನ್ಷನ್ ಇತ್ತು, ಹಾವು ಎಣಿ ಆಟ ಇತ್ತು. ಹೇಗಿತ್ತು ಕೊನೆಯ ಕ್ಷಣ? ಕೊನೆಯ ಕ್ಷಣ ಯಾವುದೇ ಒಬ್ಬ ಅಭಿಮಾನಿ ಆದವನು, ಯಾವೊಬ್ಬ ಕ್ರೀಡಾ ಅಭಿಮಾನಿ ಆದವನು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗ್ತಿರಲಿಲ್ಲ. ಯಾಕಂದರೆ 17ನೇ ಓವರು, 18ನೇ ಓವರು, 19ನೇ ಓವರ್ ಇದೆಯಲ್ಲ, ಇಂಡಿಯಾಗೆ ಕಪ್ಪನ್ನು ತಂದುಕೊಟ್ಟಂಥ ಓವರ್ಗಳು ಏನಿದೆ, ಬೂಮ್ರಾ ಆಗಿರ್ಬೋದು, ಹರ್ಷದೀಪ್ ಸಿಂಗ್ ಆಗಿರ್ಬೋದು, ನಮ್ಮ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು. ಸೊ T20 IPL T20 ಆಡಬೇಕಾದ್ರೆ ಟೋಟಲ್ ಆಗಿ ಇಡೀ ಎಂಟೈರ್ IPL ಅಭಿಮಾನಿಗಳು ಏನೇ ಇದ್ದರು, ಮುಂಬೈಯರೇ ಇದ್ದರು, ಟೋಟಲ್ ಆಗಿ ಎಲ್ಲ ಅಭಿಮಾನಿಗಳು ಹಾರ್ದಿಕ್ ಪಾಂಡ್ಯನ ಪ್ರತಿಯೊಬ್ಬರು ಬೈದಿರೋರೇ ಇದ್ದರು. ಸೊ ಆ ಒಂದು ಎಲ್ಲ ಬೈದಿರೋರಿಗೂ ಸರಿಯಾದ ಒಂದು ಉತ್ತರ ಕೊಟ್ಟಿದ್ದು ಈ ವರ್ಲ್ಡ್ ಕಪ್ಪಲ್ಲಿ ಹಾರ್ದಿಕ್ ಪಾಂಡ್ಯ. ಸೊ ಹಾರ್ದಿಕ್ ಪಾಂಡ್ಯ ನಿನ್ನೆ ಹೇಳಿದೆ ನಾನು, ಬಿಗ್ ಮ್ಯಾನ್ ಆಗಿ ಬಿಗ್ ಶೋ ಕೊಡ್ತಾರೆ ಅಂತ ಹೇಳ್ಬಿಟ್ಟಿದ್ದೆ ನಿನ್ನೆ ಹಾರ್ದಿಕ್ ಪಾಂಡ್ಯ. ಸೊ ಅದೇ ಥರನೇ ಕೊಟ್ಟಂಗಾಯಿತು. ಸೊ ಅದಾದಮೇಲೆ ಬ್ಯಾಟಿಂಗ್ ಲೈನಪ್ಪಲ್ಲಿ ಬಂತಂಗಾದರೆ, ಬ್ಯಾಟಿಂಗ್ ಲೈನಪ್ಪಲ್ಲಿ ಪೂರಾ ರಿಷಬ್ ಪಂತ್ ಹೋದರು, ಒಂದು ಕಡೆ ರೋಹಿತ್ ಶರ್ಮಾ ಹೋದರು, ಒಂದು ಕಡೆ ಸೂರ್ಯಕುಮಾರ್ ಯಾದವ್ ಹೋದರು. ಟೋಟಲಾಗಿ ಹೇಳ್ಬೇಕು ಅಂತಂದರೆ ಬಿಗ್ ಶೋ ಅಂತ ಹೇಳ್ತಾರಲ್ಲ, ಅದು ನಿನ್ನೆ ಪ್ರೂವ್ ಆಯಿತು. ಸೊ ಹೇಳಿದರು, ಯಾವತ್ತಿದ್ರು ಲೆಜೆಂಡ್ರಿ ಬ್ಯಾಟಿಂಗ್, ಲೆಜೆಂಡ್ರಿ ರನ್ ಮಿಷನ್ ಅಂತ ಯಾವಾಗಲೂ ನಾವು ಅವ್ರನ್ನ ಕರಿತಾ ಇರ್ತೀವಿ. ಸೊ ಅವರು ನಿನ್ನೆ ವಿರಾಟ್ ಕೊಹ್ಲಿ ಒಂದು ಒಳ್ಳೆ ಬಿಗ್ ಮ್ಯಾನಲ್ಲಿ ಬಿಗ್ ಶೋ ಆಟ ಆಡಿದರು ಅಂತ ಹೇಳ್ಬೋದು ಸರ್. ಪಾಟೀಲ್ರೆ, ಈ ಥರ ಪಂದ್ಯ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಆರಂಭದಲ್ಲಿ ಸೌತ್ ಆಫ್ರಿಕಾ ಅಂತ ಹೇಳಿದಾಗೆ ಒಂದು ಸೈಡ್ ಅಂತೂ ಆಗುತ್ತೆ ಅಂತ ಅನ್ಕೊಂಡಿದ್ವಿ ನಾವು ಆರಂಭದಲ್ಲಿ. ಬಟ್ ಒಂದು ಸೈಡ್ ಆಗೋದು ಬೇಡ, ಕೊನೆ ತನಕ ಹೋಗಬೇಕು ಅಂತೇಳಿ. ಬಟ್ ಈ ಪರಿ ಕೊನೆ ತನಕ ಹೋಗುತ್ತಾ? ಒಂಥರ ನಾನು ಕೂತ್ಕೊಂಡು ಯಾವ್ಯಾವ ದೇವರನ್ನು ಕೂಡ ನೆನೆಸ್ಬಿಟ್ಟಿದ್ದೀನಿ. ಆ ವಿನ್ನಿಂಗ್ ಮೂಮೆಂಟ್ ನೋಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಕಣ್ಣಲ್ಲಿ ಕೂಡ ನೀರು ಬಂತು. ಹೌದೌದು. ಸೊ ಅದೇ 5 ಓವರ್ಗಳ ಮುಂಚೆ ಅಂದರೆ 15 ಓವರ್ ಆದಾಗ ಎಲ್ರಿಗೂ ಸೋತ್ವಿ ಅಂತ ಕಣ್ಣೀರು ಬಂದಿತ್ತು. ಎಲ್ರಿಗೂ ಕೂಡ ಮ್ಯಾಚ್ ಸೋತಿದ್ದೀವಿ. ಯಾಕಂದರೆ 15 ಓವರ್ ಆದಾಗ 30 ಬಾಲ್ 30 ರನ್ ಬೇಕು. ಕ್ಲಸನ್ ಇದ್ದಾರೆ, ಮಿಲ್ಲರ್ ಇದ್ದಾರೆ, ಜಾನ್ಸನ್ ಇದ್ದಾರೆ, ಎಲ್ಲರೂ ಹೋಗಿತ್ತು. ನಾನು ಕೂಡ ಹೋಯ್ತು ಅಂತಾನೆ ಅನ್ಕೊಂಡಿದ್ದೆ. ಬಟ್ ಅದಾದ್ಮೇಲೆ ನಾನೊಬ್ಬ ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ ತೋರಿಸ್ಕೊಂಡಿದ್ದು ಆ ಮೂಮೆಂಟಲ್ಲಿ ಹಾರ್ದಿಕ್ ಪಾಂಡ್ಯ ಓಕೆ, ಬೂಮ್ರಾ ಅಂತ ಬೌಲರ್ ಬಂದಿದ್ದು ನಮ್ಮ ದೇಶದ ಒಂದು ದೊಡ್ಡ ಅದೃಷ್ಟ. ಆ ಬಾಲ್ಗಳನ್ನು ಹೊಡೆಯೋದಲ್ಲ, ಟಚ್ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ದಿ ಬೆಸ್ಟ್ ಬೌಲರ್ ಅಂತ ಹೇಳಿ ನಾನಂತೂ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟೆ. ನಾನು 2 ಸನ್ನಿವೇಶಗಳನ್ನ ನೆನಪಿಸ್ಕೊಂಡ್ಬಿಡ್ತೀನಿ ಲೈಫಲ್ಲಿ. ಒಂದು, ಇದೇ ವರ್ಷ IPLನಲ್ಲಿ RCB CSK ಜೊತೆ ಗೆದ್ದಾಗ ಆ ಒಂದು ಎಮೋಷನ್ ಇತ್ತಲ್ಲ ಅದು, ಮತ್ತು ನಿನ್ನೆ ಗೆದ್ದಿದ್ದು 2 ಸೇಮ್ ಆಗಿತ್ತು ನನಗೆ. ಆ ಮೂಮೆಂಟ್ ಇತ್ತಲ್ಲ, ಗೆದ್ದಿದ್ದು ಎಂಥ ಮ್ಯಾಚ್. ಅವ್ರು ಕಪ್ ಕೊಟ್ಬಿಟ್ಟಿದ್ದೀವಿ ನಾವು ಅವ್ರಿಗೆ. 30 ಬಾಲ್ 30 ರನ್, ಕಪ್ ಹೋಯ್ತು. ಎಲ್ಲರೂ ಕೂಡ ಡಲ್ ಆಗಿಬಿಟ್ಟಿದ್ರು. ಬಟ್ ಅದರ ನಂತರ ಅವ್ರ ಕೈಯಿಂದ ಕಪ್ ಕಿತ್ಕೊಂಡಿದ್ದಿದೆಯಲ್ಲ, ಭಾರತ ನಿಜವಾಗ್ಲೂ ಎಮೋಷ್ನಲ್ಲು. ಪ್ರತಿಯೊಬ್ಬ ಆಟಗಾರರು ಕಣ್ಣೀರಾಕಿದ್ರು ನಿನ್ನೆ ನೋಡಿ. ರಾಹುಲ್ ದ್ರಾವಿಡ್ ಅವರ ಕೋಚಿಂಗ್ ಅವಧಿ ಮುಕ್ತಾಯ, ಅವರ ಒಂದು ದೊಡ್ಡ ಕೊಡುಗೆ ಈ ತಂಡಕ್ಕೆ ಸಿಕ್ತು.
ರಾಹುಲ್ ದ್ರಾವಿಡ್ ಆದ ನಂತರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕೊನೆಯ T20 ಮ್ಯಾಚ್, ಎಂಥ ಲೆಜೆಂಡ್ರಿ ಆಟ ನಿನ್ನೆ. ಇಂಥ ಮೂಮೆಂಟ್ ಮತ್ತೆ ಸಿಗಲ್ಲ. ಎಲ್ಲರೂ ಅನ್ಕೋತಿದ್ದಾರೆ ಇಷ್ಟು ಬೇಗ ಕೊಡಬಾರ್ದಾಗಿತ್ತು, ಬಟ್ ಇಂಥ ಮೂಮೆಂಟ್ ವಾಪಸ್ ಅವ್ರ ಕೆರಿಯರಲ್ಲಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ದಿ ಬೆಸ್ಟ್ ಮೂಮೆಂಟ್ ಅವ್ರು ರಿಟೈರ್ಮೆಂಟ್ ಕೊಡೋದಕ್ಕೆ ಒಳ್ಳೆ ಮೂಮೆಂಟ್. ಅವ್ರು ಕೂಡ ಕೊಹ್ಲಿ ಕೂಡ ಹೇಳ್ತಾರೆ ಯಂಗ್ ಜನ್ರೇಷನ್ ಎಲ್ಲ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಇದೊಂದು ಇದಾಗಲಿ ಅಂತ. ಬಟ್ ಈ ಕಪ್ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ಇಷ್ಟು ವರ್ಷಗಳ ಕಾಯುವಿಕೆ ಅಂತ್ಯ ಆಯಿತು. 17 ವರ್ಷ ಇಂಥ T20 ಸ್ಪೆಷಲಿಸ್ಟ್ ಆಟಗಾರನೆಲ್ಲ ನಾವು ಇಟ್ಕೊಂಡು 17 ವರ್ಷ ಕಾದಿದ್ವಲ್ಲ, ನಿಜವಾಗ್ಲೂ ಒಂದು ಆತ್ಮ ತೃಪ್ತಿ ಅಂತೂ ಖಂಡಿತವಾಗ್ಲೂ ಇದೆ. ಆ ಕಾಯುವಿಕೆಗೆ ಅಂತ್ಯ ಆಯ್ತಲ್ಲ, ಅದು ಇನ್ನೂ ಸಮಾಧಾನ. ಪ್ರತಿ ಸರಿ ಕೂಡ ನೋಡಿ, ನಾವು ಈಗ ICC ಚಾಂಪಿಯನ್ಸ್ ಟ್ರೋಫಿ ಗೆದ್ದಾಗಿಂದ ಒಂದು ಬಾರಿ ಕೂಡ ಅದನ್ನು ಮಾಡಲೇ ಇಲ್ಲ. ಎಷ್ಟು 10 ವರ್ಷದಿಂದ ಒಂದೇ ಒಂದು ಕಪ್ ಗೆಲ್ಲೋದಕ್ಕೆ ಸಾಧ್ಯ ಇರಲಿಲ್ಲ, ಅದು ಅಂತ್ಯ ಆಯಿತು. ಬಟ್ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಅವರ ಮುಂದಾಳತ್ವದಲ್ಲಿ ಆಯ್ತಲ್ಲ, ಅದು ಖುಷಿ ಆಯಿತು. ರೋಹಿತ್ ಶರ್ಮಾ ಹೇಳಿದ್ರು ಕೊನೆ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಒಂದು ಬಿಗ್ ಮ್ಯಾಚ್ ಆಡ್ತಾರೆ, ಅವರೇ ಗೆಲುವಿನ ರೂವಾರಿ ಆಗ್ತಾರೆ ಅಂತ ಹೇಳಿ, ಅದು ಕೂಡ ನೆರವೇರಿತು. ಬೂಮ್ರಾ, ಪ್ರತಿಯೊಬ್ಬ ಆಟಗಾರರ ಕೊಡುಗೆ ಇದೆ ಈ ಒಂದು ವಿಶ್ವಕಪ್ನಲ್ಲಿ. ಮಂಜು ಹೇಳ್ತಾ ಇದ್ರು ಪಾಂಡ್ಯ ಅವ್ರನ್ನ ಅವಹೇಳನಕಾರಿಯಾಗಿ ಬೈದಿದ್ದಾರೆ. ಪ್ರತಿಯೊಂದು ಕೇವಲ ಮುಂಬೈದಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಗ್ರೌಂಡಲ್ಲೂ ಕೂಡ ಅವ್ರಿಗೆ ಏನಂತ ಚೀರ್ತಾ ಇದ್ರು, ಭೂ ಅಂತ ಹೇಳಿ ಚೀರ್ತಾ ಇದ್ರು. ಅಂದರೆ ನಾಯಿ ಕೂಡ ಹೋಲಿಸ್ತಾ ಇದ್ರು ಡೈರೆಕ್ಟಾಗಿ ಹೇಳಬೇಕು ಅಂತಂದರೆ. ಅಂಥ ಆಟಗಾರನ ಎಮೋಷನಲ್ ನಿನ್ನೆ ನೋಡೋಕ್ಕಾಗ್ತಾ ಇರಲಿಲ್ಲ. ಆ ಮುಂಬೈ ತಂಡ ಎಲ್ಲೆಲ್ಲಿ ಹೋಗಿತ್ತು, 10ನೇ ರ್ಯಾಂಕಿಂಗಲ್ಲಿ ಬಂದು ಆಮೇಲೆ ಕ್ಯಾಪ್ಟನ್ಸಿನ ಕಸ್ಕೊಂಡು ಇಂಡಿಯನ್ ವೈಸ್ ಕ್ಯಾಪ್ಟನ್ ಆಗಿ ಮಾಡಿ ಕೊನೆ ಮೂಮೆಂಟಲ್ಲಿ ಅವರು ಕೂಡ 2 ವಿಕೆಟ್, ಕ್ಲಸನ್ ಅವ್ರ ವಿಕೆಟೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ನಮಗೆ. ವಿಶ್ವಕಪ್ ಗೆದ್ದಿದ್ದು, ಆ ರೋಹಿತ್ ಶರ್ಮಾ ಕಪ್ ಎತ್ತಿದ್ದು, ಇದು ನಾವು ನೋಡ್ತಾ ಇದೀವಲ್ಲ, ನಾವು ಅದೃಷ್ಟವಂತರು ಅಷ್ಟೇ. ಕ್ರಿಕೆಟ್ ಪ್ರೇಮಿಗಳಾಗಿ ನಾವು ನೋಡ್ತಾ ಇದೀವಿ. ನಮ್ಮ ಮುಂದಿನ ಪೀಳಿಗೆ ನೋಡ್ತಾ ಇಂಥ ಎಮೋಷ್ನಲ್ ಎಲ್ಲ ನೋಡೋದಕ್ಕಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ದಿ ಬೆಸ್ಟ್ ಮೂಮೆಂಟ್ ಲೈಫಲ್ಲಿ ಕೆಲವೊಂದು ಮೂಮೆಂಟ್ಸ್ಗಳಿದ್ದಾವೆ, ಅದರಲ್ಲಿ ಇದು ಕೂಡ ಒಂದು ದೊಡ್ಡ ನಿಜವಾಗ್ಲೂ ಕೂಡ ಅದ್ಭುತವಾಗಿರುವಂಥ ಪಂದ್ಯ ಇತ್ತು. ಆ ರೀತಿಯ ಪಂದ್ಯ ನೋಡೋದಕ್ಕೆ ನನ್ನ ಪ್ರಕಾರ ಮತ್ತೊಮ್ಮೆ ಈ ರೀತಿಯ ಪಂದ್ಯ ಸಿಗಲ್ಲ. ಏನು ಎಮೋಷನಲ್ ರೀ, ಎಲ್ರ ಕಣ್ಣಲ್ಲೂ ನೀರು, ಎಲ್ಲರೂ ನೀರು. ಹಾರ್ದಿಕ್ ಪಾಂಡ್ಯ ಅವರ ಕಣ್ಣಲ್ಲಿ ಹಾರ್ದಿಕ್ ಪಾಂಡ್ಯ ಅಂತೂ ಆ ವಿನ್ನಿಂಗ್ ಮೂಮೆಂಟ್ ಇಂದ ಕಣ್ಣೀರು ಇದೆಯಲ್ಲ, ಅದೇ ಉತ್ತರ. ಬೌಲಿಂಗ್ ಮಾಡುವಾಗಲೂ ಎಮೋಷನ್ ಆಗೇ ಬೌಲಿಂಗ್ ಮಾಡಿದ್ರು. ಕೊನೆ 20ನೇ ಓವರ್ ಮಾಡಿದ್ರಲ್ಲ, ಅವಾಗ ಕಣ್ಣಲ್ಲಿ ನೀರು ತಗೊಂಡೇ ಬೌಲಿಂಗ್ ಮಾಡಿದ್ರು. ನಾನು ಗೆಲ್ಲಿಸ್ಬೇಕಿದ್ದನ ನಾನು, ಯಾಕಂದ್ರೆ ಬಾಯ್ ಏಟರ್ಸ್ಗಳಿಗೆಲ್ಲ ನಾನು ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಹೀರೋ ಆದ್ನಲ್ಲ, ಇನ್ನೇನು ಹೀರೋ ಆಗಿರೋದು ಏನ್ ಗೊತ್ತಾ, ಸೂರ್ಯಕುಮಾರ್ ಯಾದವ್ ಆ ಕ್ಯಾಚ್ ಬಗ್ಗೆ ಯಾರು ಮೆಚ್ಚುಗೆ ವ್ಯಕ್ತಪಡಿಸಲ್ಲ. ಅದು ಇಡೀ ಮ್ಯಾಚ್ಗೆ ಟರ್ನ್. ಅದು 16 ರನ್ ಮಿಲ್ಲರ್ ಇದ್ದಾಗ ಈಸಿನೇ, ಏನ್ ಅದನ್ನೊಂದು 6 ಹೊಡೆದಿದ್ರೆ 10 ರನ್ ಬೇಕಾಗ್ತಿತ್ತು, ಇನ್ನೊಂದು ಬೌಂಡ್ರಿ ಬಂದಿದ್ರೆ ಹೌದು. ಆ ಕ್ಯಾಚ್ ಇದೆಯಲ್ಲ, ಮನಸ್ಸನ್ನ ಗೆದ್ದು ಬಿಡ್ತು. ಅದರ ಜೊತೆಗೆ ಇಡೀ ಟೂರ್ನಿಯಲ್ಲಿ ಸ್ಪಿನ್ನರ್ಗಳು ಮಾಡಿದಂತ ಮೋಡಿ, ನಿನ್ನೆ ಫೇಲ್ ಆಗಿರ್ಬೋದು, ಬಟ್ ಸ್ಪಿನ್ನರ್ಗಳು ಮಾಡಿದಂತ ಮೋಡಿ ಇದೆಯಲ್ಲ, ಅದ್ಭುತವಾಗಿದೆ. ಈ ಒಂದು ಮ್ಯಾಚ್ ನಲ್ಲಿ ಫಾಸ್ಟ್ ಬೌಲರ್ಗಳೇ ಗೆಲುವಿನ ರೂವಾರಿ. ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಮತ್ತೆ ಹರ್ಷದೀಪ್ ಸಿಂಗ್ ಎಂತ ಬೌಲಿಂಗ್ ಮಾಡಿದ್ರಪ್ಪ. ಈ 3 ಜನ ಎಷ್ಟು ಕಂಟ್ರೋಲ್ ಮಾಡಿದ್ರು ಅಂತಂದ್ರೆ, ಹರ್ಷದೀಪ್ ಕೇವಲ 4 ಓವರಲ್ಲಿ 20 ರನ್ ಕೊಟ್ಟಿದ್ದಾರೆ, ಬೂಮ್ರಾ 4 ಓವರಲ್ಲಿ 18, ಇಬ್ರು ಕೂಡ 2 ವಿಕೆಟ್. ಅದರ ಜೊತೆಗೆ ಹಾರ್ದಿಕ್ ಪಾಂಡ್ಯ 3 ಓವರಲ್ಲಿ 20 ಕೊಟ್ಟು 3 ಇಂಪಾರ್ಟೆಂಟ್ ವಿಕೆಟ್. ವರ್ಲ್ಡ್ ಕ್ಲಾಸ್ ಬೌಲಿಂಗ್ ನಿನ್ನೆ. ನಮಗೆ ಯಾರು ಈ ಒಬ್ಬ ಆಟಗಾರ ಈ ಸರಣಿಯಲ್ಲಿ ಚೆನ್ನಾಗಿ ಆಡಿಲ್ಲ ಅಂತ ಹೇಳಕ್ಕೆ ಆಗಲ್ಲ. ಇದೆಲ್ಲದರ ನಡುವೆ ನಿನ್ನೆ ಅಕ್ಷರ್ ಪಟೇಲ್ನ ಯಾವತ್ತು ಈ ಮ್ಯಾಚ್ ಅಲ್ಲಿ ಮಾತ್ರ ಕೈ ಮುಗಿದು ಬಿಡುವ ಆಟಗಾರನಿಗೆ ಅದು ಓಕೆ, ಬಟ್ ಬ್ಯಾಟಿಂಗ್ ನಲ್ಲಿ ಆಕ್ಚುಲಿ ರನ್ ಮೊಮೆಂಟಮ್ ಆಗಿದ್ದೆ ಅವರು ಒಂದು ಬ್ಯಾಟಿಂಗ್ ನಲ್ಲಿ. ಎಂತ ಬೌಲಿಂಗ್ ಮಾಡಿದ್ರು, ಬ್ಯಾಟಿಂಗ್ ಮಾಡಿದ್ರು. ಬೌಲಿಂಗ್ ನಲ್ಲಿ ಏನ್ ಗೊತ್ತಾ, ಸ್ಪಿನ್ ವರ್ಕೌಟ್ ಆಗ್ತಾ ಇಲ್ಲ ಅಲ್ಲಿ. ಸ್ಪಿನ್ ಇದ್ದಾಗ ರವಿ ಸರ್ ಹೇಳ್ತಾ ಇದ್ರು, ಕ್ಲಾಸನ್ಗೆ ನೀವು ಸ್ಪಿನ್ ಅಟ್ಯಾಕ್ ನ ತರಕ್ಕೆ ಹೋಗ್ಬೇಡಿ, ಒಬ್ಬ ವೇಗದ ಬೌಲರ್ ಇಡಿ, ಇಲ್ಲಾಂದ್ರೆ ಮೀಡಿಯಂ ಫಾಸ್ಟ್. ರೋಹಿತ್ ಹಂಗೆ ಹಾಕಿದ್ರಲ್ಲ, ಅಂತಾನೆ ಹಾಕಿ ಮಾಡಿದ್ರು. ಬಹಳ ಮುಖ್ಯವಾಗಿ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ, ಈ 2011ರಲ್ಲಿ ಏನ್ ದರ್ಶನ್ ಅವರು ಆ ಟೈಮಲ್ಲಿ ಜೈಲಿಗೆ ಏನು ಹೋದ್ರಲ್ಲ, ಆವಾಗ ವಿಶ್ವಕಪ್ ಗೆದ್ದಾಯ್ತು. ಈಗ ಕೂಡ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ, ವಿಶ್ವಕಪ್ ಕೂಡ ಗೆದ್ದಾಯ್ತು. ಆವಾಗ 2011ರಲ್ಲಿ ಜೈಲಿಗೆ ಹೋಗಿ ವಾಪಸ್ ಬಂದ್ರು. ಈಗ ದರ್ಶನ್ ಅಂದ್ರೆ ಡಿ ಬಾಸ್ ಅವರು ಕೂಡ ಈಗ ರಿಲೀಸ್ ಆಗ್ತಾರೆ, ಅದರಲ್ಲಿ ಅನುಮಾನವೇ ಬೇಡ. ಬಟ್ ನಮ್ಮಲ್ಲಿ ಅಂದ್ರೆ ಈ ಎಲ್ಲಾ ಅಭಿಮಾನಿಗಳಿಗೆ ಕಪ್ ಬೇಕಾಗಿತ್ತು. ಸೊ ಹಾಗಾಗಿ ಆ ಟೈಮಲ್ಲಿ ಅರೆಸ್ಟ್ ಆದ ನಂತರ ರಿಲೀಸ್ ಆದ್ರು, ಈಗಲೂ ಕೂಡ ರಿಲೀಸ್ ಆಗಿದ್ದಾರೆ. ಆ ರೀತಿಯ ಚರ್ಚೆಗಳು ಆಗ್ತಾ ಇದೆ ಪಾಡ್ರೆ. ಅಂದ್ರೆ ಏನ್ ಲಿಂಕ್ ಇದು ದರ್ಶನ್ ಮತ್ತೆ ಅಭಿಮಾನಿಗಳಲ್ಲಿ, ಅಥವಾ ಈ ಕ್ರಿಕೆಟ್ ಬಗ್ಗೆ ಏನ್ ಲಿಂಕ್ ಇರಬಹುದು ಅಂತೇಳಿ? ಏನ್ ಕಾಕತಾಳೀಯ ಅನ್ಬೇಕು ಅಷ್ಟೇ. ಅವರು ಹೋಗಿದ್ದಕ್ಕೂ ಗೆಲ್ಲೋದಕ್ಕೂ ಏನ್ ಸಂಬಂಧ ಇಲ್ಲ ನನ್ನ ಪ್ರಕಾರ. ಮತ್ತೆ ಏನ್ ಗೊತ್ತಾ, ಶನಿವಾರ ಕೂಡ ನಾವು ವರ್ಲ್ಡ್ ಕಪ್ ಗೆದ್ದಿದ್ವಿ, ಅದು ಕೂಡ ಕಾಕತಾಳೀಯನೇ. ಅವಾಗ್ಲೂ ಶನಿವಾರ ಗೆದ್ದಿದ್ವಿ, ಈಗಲೂ ಕೂಡ ಶನಿವಾರ ಗೆದ್ದಿದ್ವಿ. ದರ್ಶನ್ ಬಗ್ಗೆ ಗೊತ್ತಿಲ್ಲ, ಅವ್ರು ಹೋಗಿದ್ರು ಅಥವಾ ಬೇಡ, ಅದೇನ್ ಚರ್ಚೆ ಅವಶ್ಯಕತೆ ಇಲ್ಲ ಅನ್ಕೋತೇನೆ.
ಎಸ್, ಮತ್ತೊಬ್ಬರು ಅತಿಥಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಜಿ ಕನ್ನಡ ನ್ಯೂಸ್ ಸಂಪಾದಕರಾದ ರವಿ ಎಸ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಸರ್, ನಿಜವಾಗ್ಲೂ ಕೂಡ ಕೊನೆಯ 4 ಓವರ್ ನೋಡಿದಾಗ ಎಲ್ಲರ ಕಣ್ಣಲ್ಲಿ ನೀರಿತ್ತು. 17 ವರ್ಷದ ಕನಸು. ಬಹುಶಃ 3 ಲೆಜೆಂಡ್ಗಳಿಗೆ ಈ ಕಪ್ ಬೇಕಾಗಿತ್ತು ಅಂತ ಅನ್ಸುತ್ತೆ. ಸರ್, ಕೊನೆಯ ಕ್ಷಣ ಹೇಗಿತ್ತು ಸರ್? ಇದು ನಿಜ ಹೇಳ್ಬೇಕಂತ ಅಂದ್ರೆ ಏನಂತಂದ್ರೆ ಒಂದು ಟೀಮ್ ಎಫರ್ಟ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಯಾಕಂತಂದ್ರೆ ನಾವು ನೋಡ್ಬೋದು ಏನು ಅದ್ಭುತವಾದ ಒಂದು ಏನು ಕಾಂಬಿನೇಷನ್ ಇತ್ತು, ಟೀಮ್ ಕಾಂಬಿನೇಷನ್ ಇತ್ತು. ಅದರಿಂದಾಗಿ ನಾವು ಗೆಲ್ಲಕ್ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಎಲ್ಲರೂ ಒಬ್ಬರೇ ಅಲ್ಲ, ಇದು ಒಬ್ರದೇ ಎಫರ್ಟ್ ಅಂತ ಅಲ್ಲ, ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ನೀವು ಪ್ರತಿ ಕ್ಷಣದಲ್ಲೂ ನೋಡ್ತಾ ಹೋದ್ರೆ, ಯಾಕಂದ್ರೆ ನಾವು ನಂಬ್ಕೊಂಡಿದ್ದು ರೋಹಿತ್ ಶರ್ಮಾ, ಪಂತ್, ಸೂರ್ಯಕುಮಾರ್ ಯಾದವ್ 3 ಜನ ಫೇಲ್ ಆಗ್ತಾರೆ ಈ ಮ್ಯಾಚ್ ಅಲ್ಲಿ. ಸೊ ಯಾರು ಫಾರ್ಮಲ್ ಇರಲ್ಲ. ಇನ್ನೇನು ಸಹ ಡಿಸ್ಕಷನ್ ಹೇಳ್ತಾ ಇದ್ದೆ, ಬಿಗ್ ಪ್ಲೇಯರು ಬಿಗ್ ಡೇ ಆಡ್ಬೇಕು, ಆಡ್ತಾರೆ. ಆ ಭರವಸೆ ಮೇಲೆ ಇವ್ರನ್ನ ಯಾರನ್ನ ಅಂತ ಹೇಳ್ಬಿಟ್ಟು ವಿರಾಟ್ ಕೊಹ್ಲಿಗೆ ಬ್ಯಾಕ್ ಮಾಡ್ತಾ ಇದಾರೆ, ಬ್ಯಾಕ್ ಟು ಬ್ಯಾಕ್ ಅವಕಾಶ ಕೊಡ್ತಾ ಇದಾರೆ. ಆ ಕಾರಣಕ್ಕಾಗಿ ವಿರಾಟ್ ಕೊಹ್ಲಿ ಟೀಮ್ ಅಲ್ಲಿ ಇದಾರೆ, ಫೈನಲ್ ಆಡ್ಬೇಕು. ಯಾಕಂದ್ರೆ ಅವ್ರು ಇದುವರೆಗೂ ಯಾವುದೇ ಒಂದು ICC ಟ್ರೋಫಿಯ ಫೈನಲ್ ಬಂದಾಗ ಅವ್ರು ಹೇಳ್ಕೊಳ್ಳೋ ಅಂತ ಒಂದೇನು ಪ್ರದರ್ಶನ ನೀಡಿಲ್ಲ ವಿರಾಟ್ ಕೊಹ್ಲಿ. ಸೊ ಇದೊಂದು ಅವ್ರ ಚಾಲೆಂಜ್ ಆಗಿತ್ತು. ಯಾಕಂತಂದ್ರೆ ಒಬ್ಬ ಗ್ರೇಟ್ ಪ್ಲೇಯರ್ನ ನೀವು ಗ್ರೇಟ್ ಅಂತ ಅನ್ನಕ್ಕೊಂದು ರೀಸನ್ ಬೇಕು, ಒಂದು ಅದಕ್ಕೆ ತಕ್ಕಂತ ಒಂದು ಸಿಚುವೇಶನ್ ಬೇಕು. ಸೊ ಇದೊಂದು ಅಲ್ಟಿಮೇಟ್ ಸಿಚುವೇಶನ್ ಇತ್ತು ವಿರಾಟ್ ಕೊಹ್ಲಿಗೆ. ಸೊ ಆ ಒಂದು ಆಂಕರಿಂಗ್ ರೋಲ್ ಅವ್ರು ಮಾಡಿದ್ರು. ಅದ್ರ ಜೊತೆಗೆ ನೀವು ನೋಡ್ಬೇಕಾದ್ರೆ ಪ್ರತಿ ಈ ಮ್ಯಾಚ್ ಅಲ್ಲಿ ಇಷ್ಟ ಆಗಿದೆ ಅಂತ ಏನಂತಂದ್ರೆ, ಸೊ ನಾವೇನ್ ಅನ್ಕೊಂಡಿದ್ವಿ ಸ್ಪಿನ್ನರ್ಸ್ ಇಲ್ಲಿ ಎಫೆಕ್ಟಿವ್ ಆಗ್ತಾರೆ ಅಂತ ಹೇಳ್ಬಿಟ್ಟು, ನಿನ್ನೆ ಮ್ಯಾಚ್ ಅಲ್ಲಿ ಸ್ಪಿನ್ನರ್ಸ್ ಎಫೆಕ್ಟಿವ್ ಆಗ್ಲಿಲ್ಲ. ಯಾಕಂತಂದ್ರೆ ನಾವು ಅವರು ಎಕನಾಮಿ ನೋಡ್ತಾ ಹೋದ್ರೆ, ಅಕ್ಷರ್ ಪಟೇಲ್ 4 ಓವರ್ 49 ರನ್ ಕೊಡ್ತಾರೆ, 12 ಸರಾಸರಿ ಎಕನಾಮಿಲ್ ಬಾಲ್ ಮಾಡ್ತಾರೆ. ಕುಲ್ದೀಪ್ ಯಾದವ್ ಬಂದು 45 ರನ್ ಕೊಡ್ತಾರೆ, ವಿಕೆಟ್ ಲೆಸ್. ಅಕ್ಷರ್ ಒಂದು ವಿಕೆಟ್ ತಗೋತಾರೆ, ಬಟ್ ಕುಲ್ದೀಪ್ ವಿಕೆಟು ಇಲ್ಲ. ರವೀಂದ್ರ ಜಡೇಜಾ ಹಾಕಿದ್ 1 ಓವರ್ 12 ರನ್ ಕೊಟ್ರು. ಸೊ ಓವರ್ ಆಲ್ ಆಗಿ ನಾವು ಹೇಳ್ತಾ ಬಂದ್ರೆ ಸ್ಪಿನ್ನರ್ಸೇ ನಿನ್ನೆ ಮ್ಯಾಚ್ ಅಲ್ಲಿ ಕನಿಷ್ಠ 110 ರನ್, ಹತ್ತತ್ರ 105, 106 ರನ್ ಕೊಟ್ರು. ಅಂತಂದ್ರೆ ಸ್ಪಿನ್ನರ್ಸು ನಾವೇನ್ ಅನ್ಕೊಂಡಿದ್ವಿ, ಆ ಸ್ಪಿನ್ನರ್ಸ್ ಮೋಡಿ ಏನಿತ್ತು ಆ ಮೋಡಿ ನಡಿಲಿಲ್ಲ. ಬಟ್ ಏನಂತಂದ್ರೆ ಟೀಮ್ ಬ್ಯಾಲೆನ್ಸ್ ಆಗಿದೆ ನೋಡಿ. ಅದಕ್ಕೆ ತುಂಬಾ ಜನ ಕ್ರಿಟಿಕ್ಸ್ ಮಾಡ್ತಾ ಇದ್ರು. ಏನಂತಂದ್ರೆ ಶಿವಮ್ ದುಬೆ ಅವಶ್ಯಕತೆ ಇತ್ತಾ, ರವೀಂದ್ರ ಜಡೇಜಾ ಫಾರ್ಮ್ ಅಲ್ಲಿ ಆಡಿಸ್ಬೇಕ ಅವಶ್ಯಕತೆ ಇತ್ತಾ ಅಂತಂದ್ರೆ, ಟೀಮ್ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರು ಅಂದ್ರೆ ಆಲ್ರೌಂಡರ್ ಇಟ್ಕೊಂಡಿದ್ರು. ಇಬ್ರು ಸ್ಪಿನ್ನರ್ ಆಲ್ರೌಂಡರ್, ಇಬ್ರು ಫಾಸ್ಟ್ ಬಾಲರ್ ಹಾರ್ದಿಕ್ ಪಾಂಡ್ಯ ಮತ್ತೆ ಶಿವಮ್ ದುಬೆ. ಇಬ್ರು ಸಹ ಯಾವ ಟೈಮ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದಂತ ಆಲ್ರೌಂಡರ್. ಇದೊಂದು ಟೀಮ್ ಪ್ಲಾನ್ಡ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದಿತ್ತ. ನೀವು ಓವರ್ ಆಲ್ ಆಗಿ ನೋಡ್ತಾ ಬನ್ನಿ. ಏನಂತ ಅಂದ್ರೆ ನಿನ್ನೆ ಒಂದು ಮ್ಯಾಚ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಅಕ್ಷರ್ ಪಟೇಲ್ ಬೌಲಿಂಗ್ ಅಲ್ಲಿ ಅದ್ಭುತವಾಗಿ ಹೊಡಿತಾರೆ ಕ್ಲಾಸ್ ಅನ್ನು. ಅಲ್ಲಿಗೆ ಎಲ್ಲರಿಗೂ ಅನ್ಸ್ಬಿಡುತ್ತೆ ಮುಗಿತೀನಿ ಮ್ಯಾಚು, ಯಾವ ಕಾರಣಕ್ಕೂ ನಾವು ಗೆಲ್ಲಕ್ ಸಾಧ್ಯನೇ ಇಲ್ಲ, ನಾವು ಸೋತ್ವಿ ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಆಲ್ಮೋಸ್ಟ್ ಆ ರೀತಿ ಅವ್ರು ಒಂದು ಬ್ಯಾಟಿಂಗ್ ಮಾಡ್ತಾರೆ. ಅವಾಗ ಒಂದು ಪೌಸ್ ತಗೋತಾರೆ ರೋಹಿತ್ ಶರ್ಮಾ. ಎಲ್ಲರೂ ಅಬ್ಸರ್ವ್ ಮಾಡೋದು ಕ್ರಿಕೆಟ್ ಅಲ್ಲಿ ಏನಂತಂದ್ರೆ, ಮೂಮೆಂಟಮ್ ಇದ್ದಾಗ ಯಾವಾಗ ನೋಡಿ ಡ್ರಿಂಕ್ಸ್ ಬ್ರೇಕ್ ಆದ ತಕ್ಷಣ ವಿಕೆಟ್ ಜಾಸ್ತಿ ಬೀಳ್ತವೆ. ಮತ್ತೆ ಏನಂತಂದ್ರೆ ಮಧ್ಯದಲ್ಲಿ ಯಾರ ಪ್ಲೇಯರ್ ಏನಾರು ನೋವಾಯ್ತು ಬರ್ತಾರೆ ಅಂತ, ರಿಷಬ್ ಪಂತ್ ಸ್ವಲ್ಪ ಇಂಜುರಿ ಆಯ್ತು, ಅದು ನಮಗೆ ಪ್ಲಸ್ ಆಯ್ತಾ ಹೇಗೆ ಸರ್? ಅಂದ್ರೆ ಅಲ್ಲಿಂದಾನೇ ನಾವು ಹೌದೌದು, ಅಲ್ಲಿ ಏನಾಯ್ತಂದ್ರೆ ರಿಷಬ್ ಪಂತ್ ಒಂದ್ 3 ನಿಮಿಷ ಏನ್ ಪೌಸ್ ತಗೊಂಡ್ರು, ಅಲ್ಲಿಗೆ ಆಯ್ತು ಅಂತಂದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಬ್ಯಾಟ್ಸ್ಮನ್ಗೆ ನೀವು ಯಾವಾಗ್ಲೂ ಒಳ್ಳೆ ಫಾರ್ಮ್ ಅಲ್ಲಿರೋ ಬ್ಯಾಟ್ಸ್ಮನ್ಗೆ ಸ್ಟ್ರೈಕ್ಗೆ ನೀವು ಜಾಸ್ತಿ ತರಲಿಲ್ಲ ಅಂತಂದ್ರೂ ಅವನಿಗೆ ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಸೇಮ್ ಇಲ್ಲ ಆಗಿದೆ. ಅದೇ ರೋಹಿತ್ ಶರ್ಮಾ ಒಂದು ಟ್ಯಾಕ್ಟಿಕ್ಸ್ ಮಾಡಿದ್ರು. ಆಮೇಲೆ 28 ಬಾಲ್ಗೆ 27 ರನ್ ಬೇಕು. T20 ಎಂತ ತಂಡ ಸಹ 6 ವಿಕೆಟ್ ಇಟ್ಕೊಂಡು ಸೋಲುತ್ತೆ ಅನ್ನೋದಕ್ಕೆ ರೀಸನೇ ಇಲ್ಲ. ಸೊ ಅಂತ ಟೈಮಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು, ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಕೊಡ್ತಾರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಯಾಕೆ ಇಷ್ಟ ಆಗಿದೆ, ಅವ್ರ ಕ್ಯಾಪ್ಟನ್ ಅನ್ನೋಕ್ಕಿಂತ ಒಬ್ಬ ಒಳ್ಳೆ ಲೀಡರ್ ಅಂತ ಹೇಳ್ತೀನಿ ನಾನು. ಯಾಕಂತಂದ್ರೆ ಧೋನಿ ICC ರಿಕಾರ್ಡ್ ಏನಿದೆ ಮ್ಯಾಚ್ ಇಲ್ಲ, ಅದಕ್ಕಿಂತ ಅದ್ಭುತವಾದ ರಿಕಾರ್ಡ್ ಅವ್ರದ್ದು. ಜೊತೆಗೆ ICC ಟೂರ್ನಮೆಂಟ್ ಹೈಯೆಸ್ಟ್ ಮ್ಯಾಚ್ ಗೆದ್ದಿರುವಂತ ಕ್ಯಾಪ್ಟನ್, ವಿನ್ನಿಂಗ್ ರೇಷಿಯೋ ಹೈಯೆಸ್ಟ್ ಅವ್ರದ್ದು. ಹಾರ್ದಿಕ್ ಪಾಂಡ್ಯ ಕೈಯಲ್ಲಿ ಬಾಲ್ ಕೊಡ್ತಾರೆ, ಹೇಳ್ತಾರೆ ನೋಡು ಅವನು ಲೆಗ್ ಸೈಡ್ ಅಲ್ಲಿ ತುಂಬಾ ಅದ್ಭುತವಾಗಿ ಆಡ್ತಾರೆ. ಸೊ ಹಿಟ್ಟಿಂಗ್ ಝೋನ್ ಇಂದ ದೂರ ಇಡು ಬಾಲ್ ನ ಅಂತ ಅಂದ್ರೆ ಅವ್ರಿಗೆ ಸರಾಗವಾಗಿ ಬಾಲ್ ತಮ್ಮ ರೇಂಜ್ ಅಲ್ಲಿ ಬರಬಾರ್ದು ಅಂತ ಹೇಳಿರ್ತಾರೆ. ಸೊ ಅದೇ ಪ್ರಕಾರ ಅವರು ಸ್ವಲ್ಪ ವೈಡ್ ಇದ್ರಲ್ಲ ಇಟ್ಕೊಂಡು ಆಫ್ ಸೈಡ್ ಅಲ್ಲಿ ಬಾಲ್ ಹಾಕ್ತಾರೆ, ಸ್ಲೋವರ್ ಬಾಲು. ಹೆಂಗಾದ್ರೂ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇತ್ತು ಕ್ಲಾಸ್ ಅನ್ನು ಅದೇ ಫ್ಲೋ ಅಲ್ಲಿ ಹೊಡೆಯಕ್ ಹೋಗ್ತಾರೆ, ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ.
ಅದಾದ್ಮೇಲೆ ನೋಡಿ, ಅದಕ್ಕಿಂತ ಹಿಂದೆ ಬೂಮ್ರಾ ಒಂದು ಓವರ್ ಹಾಕ್ಬಿಟ್ಟು ರನ್ ಕಂಟ್ರೋಲ್ ಮಾಡಿರ್ತಾರೆ. ಹಾರ್ದಿಕ್ ಪಾಂಡ್ಯ ಬರ್ತಾರೆ, ವಿಕೆಟ್ ತೆಗೆದು ಕೊಡ್ತಾರೆ. ನೆಕ್ಸ್ಟ್ ಮತ್ತೆ ಬೂಮ್ರಾ ಬರ್ತಾರೆ, ಮಾರ್ಕೋ ಯಾನ್ಸನ್ ಔಟ್ ಮಾಡ್ತಾರೆ. ನೀವು ಈ ಸೀಕ್ವೆನ್ಸ್ ನ ಅರ್ಥ ಮಾಡ್ಕೊಂಡು ನೋಡ್ತಾ ಹೋಗಿ, ಹೇಗೆ ರನ್ ಕಂಟ್ರೋಲ್ ಮಾಡ್ತಾರೆ, ವಿಕೆಟು ತೆಗಿತಾರೆ, ರನ್ನು ಕೊಡಲ್ಲ. ಏನಾದ್ರೂ ಒಂದ್ ಸೈಡು ಡೇವಿಡ್ ಮಿಲ್ಲರ್ ಇರ್ತಾರೆ, ಡೇವಿಡ್ ಮಿಲ್ಲರ್ಗೆ ಆಡಕ್ ಅವಕಾಶನೇ ಕೊಡ್ತಾ ಇರಲ್ಲ. ಡೇವಿಡ್ ಮಿಲ್ಲರ್ ಒಂದ್ ಸೈಡ್ ಸುಮ್ನೆ ಒಂದ್ ರನ್ ತಗೊಂಡೋಗಿ ನೋಡ್ಕೊಂಡು ನಿಂತ್ಕೊಳ್ಳೋದು, ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಇಲ್ಲಿ ಇರುವಂತ ಬ್ಯಾಟ್ಸ್ಮನ್ಗಳಿಗೆ ಪದೇ ಪದೇ ಏನಂತಂದ್ರೆ ಬಾಲ್ ಮಿಸ್ ಮಾಡ್ಸೋದು. ಯಾಕಂತಂದ್ರೆ ಬೂಮ್ರಾಗೆ ನಾನು ಇನ್ನೇನು ಹೇಳ್ತಾ ಹೋಗೋದು ಏನಂತಂದ್ರೆ, ಬೂಮ್ರಾಗೆ ಯಾಕೆ ವಿಕೆಟ್ ಬೀಳುತ್ತೆ ಅಂತ ಅಂದ್ರೆ, ನೀವು ಬೂಮ್ರಾಗೆ ಹೊಡೆಯಕ್ ಹೋದ್ರೆ ವಿಕೆಟ್ ಬೀಳುತ್ತೆ. ಜನ ಏನ್ ಮಾಡ್ತಾರೆ ಅಂದ್ರೆ ಬೂಮ್ರಾನ ಆದಷ್ಟು ಅವಾಯ್ಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನ್ ಬರ್ತಾರೆ ಕೌಂಟರ್ ಪಾರ್ಟ್ ಅಲ್ಲಿ ಹರ್ಷದೀಪ್ನ ಅವ್ರನ್ನ ಹಿಟ್ ಮಾಡಕ್ ಹೋಗ್ತಾರೆ. ಸೊ ಎಲ್ಲಿ ನೀವು ಹರ್ಷದೀಪ್ನ ನೀವು ಅಟ್ಯಾಕ್ ಮಾಡಕ್ ಹೋಗ್ತಿರೋ ಅಲ್ಲಿ ಹರ್ಷದೀಪ್ಗೆ ಜಾಸ್ತಿ ವಿಕೆಟ್ ಬೀಳ್ತಾರೆ. ಅದೇ ಕಾರಣಕ್ಕೆ ಹರ್ಷದೀಪ್ 17 ವಿಕೆಟ್ ತಗೊಳಕ್ ಸಾಧ್ಯ ಆಯ್ತು. ಸೇಮ್ ರೀಸನ್ ಬೂಮ್ರಾ ಯಾವಾಗ ಒಂದು ಕಂಟ್ರೋಲ್ ಓವರ್ ಆಗ್ತಾರೆ, ಮತ್ತೆ ಹಾರ್ದಿಕ್ ಪಾಂಡ್ಯ ಮೇಲೆ ಚಾರ್ಜ್ ಮಾಡಕ್ ಹೋದ್ರು. ಸೊ ಯಥಾವತ್ ಮಿಲ್ಲರ್ ಒಂದು ಅದ್ಭುತವಾದ ಶಾಟ್ ಹೊಡೆದ್ರು. ಸೂರ್ಯಕುಮಾರ್ ಯಾದವ್ ನನಗೆ ನೆನಪಾಗಿದೆ ಏನಂದ್ರೆ 1983 ವರ್ಲ್ಡ್ ಕಪ್ ಅಲ್ಲೂ ಸಹ ಕಪಿಲ್ ದೇವ್ ಒಂದ್ ಹಿಂಗೆ ಒಂದು ಕ್ಯಾಚ್ ಹಿಡಿದೈತೆ, ಅದು ಬೌಂಡ್ರಿ ಲೈನ್ ಹಿಡಿದಿರೋದಲ್ಲ, ಮುಂದಕ್ಕೆ ಕೊಡ್ತಾ ಹೋಗಿ ವಿ ರಿಚರ್ಡ್ಸ್ ಕ್ಯಾಚ್ ಅದು ಮ್ಯಾಚ್ ವಿನ್ನಿಂಗ್ ಕ್ಯಾಚ್ ಆಗಿರುತ್ತೆ. ನಿನ್ನೆನೂ ಸಹ ನಾವು ಹೇಳ್ತಾ ಹೋಗಿದ್ವಿ, ಕ್ವಿಂಟನ್ ಡಿ ಕಾಕ್, ಕ್ಲಾಸನ್ ಮತ್ತೆ ಮಿಲ್ಲರ್ ಮೂರೇ ಜನ ಅಲ್ಲಿ ಸ್ಟಾರ್ ಬ್ಯಾಟ್ಸ್ಮನ್ ಇರೋದು. ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು, ಅವ್ರನ್ನ ತಡೆ ಹಿಡಿದ್ರೆ ಮಾತ್ರ ಗೆಲ್ತೀವಿ. ಜೊತೆಗೆ ಏನಂತಂದ್ರೆ ಏನೊಬ್ಬ ಅನ್ನೋನ್ ಫೇಸ್ ಒಬ್ರು ಬಂದು ನಮ್ಮ ಇಂಡಿಯಾದವ್ರು ಪ್ಲಾನ್ ಮಾಡಲ್ಲ, ಅವ್ರು ಹಿಟ್ ಮಾಡ್ತಾರೆ. ಯಾವುದೋ ಟೀಮಲ್ಲಿ ಆಗೋದು ಹಿಂಗೆ ಲಾಸ್ಟ್ 2023 ವರ್ಲ್ಡ್ ಕಪ್ ಅಲ್ಲಿ ಟ್ರಾವಿಸ್ ಜೆಟ್ ಹಿಂಗೆ ಮಾಡಿದ್ದು. ಸೊ ಇದೆಲ್ಲ ಆಯ್ತು. ಬಟ್ ಏನಂತಂದ್ರೆ ಶ್ರಮ, ಡೆಡಿಕೇಶನ್ ಮತ್ತೆ ಎಕ್ಸಿಕ್ಯೂಟಿವ್ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಹಂಗಾಗಿ ಭಾರತ ಮ್ಯಾಚ್ ಗೆಲ್ತು. ಅಂದ್ರೆ 100% ಲಕ್ ಏನಂತ, ಲಕ್ ಫೇವರ್ ದ ಬ್ರೇವ್ ಅಂತಾರೆ. ಯಾರು ಕಷ್ಟಪಡ್ತಾರೆ, ಯಾರು ಸ್ಟ್ರಾಂಗ್ ಆಗಿ ನಿಂತ್ಕೋತಾರೆ, ಲಕ್ಕು ಸಹ ಅವ್ರ ಪರವಾಗಿ ಇರುತ್ತೆ ಅಂತ ಹೇಳ್ತಾರೆ. ಸೊ ನಿನ್ನೆ ಎಲ್ಲಾ ರೀತಿಯಿಂದ ಇಂಡಿಯಾ ಡಿಸರ್ವ್ ಆಗಿದ್ರು. ಫೀಲ್ಡಿಂಗ್ ನೋಡಿ, ಬ್ಯಾಟಿಂಗ್ ನೋಡಿ, ಬಾಲಿಂಗ್ ನೋಡಿ, ಎಲ್ಲಾ ಹಂತದಲ್ಲೂ ದಿ ಬೆಸ್ಟ್ ಅವ್ರು ಕೊಟ್ರು. ಬಟ್ ನನಗೊಂದು ಬೇಸರನೂ ಆಯ್ತು. ಏನಂತಂದ್ರೆ ಸೌತ್ ಆಫ್ರಿಕಾ ಬೆಸ್ಟ್ ಟೀಮ್ ಅದು ವರ್ಲ್ಡ್ ಅಲ್ಲಿ. ಅವ್ರು ಯಾವಾಗ ಬಂದ್ರು ಸಹ ತುಂಬಾ ಅದ್ಭುತವಾಗಿ ಆಡ್ತಾರೆ. ಪಾಪ ICC ನಾಕ್ಔಟ್ಸ್ ಅಲ್ಲಿ ಬಂದು ಸೋತ್ ಹೋಗ್ತಾರೆ. ಅವ್ರು ಇದುವರೆಗೂ ಕಪ್ ಗೆದ್ದಿಲ್ಲ. ಬಟ್ ಇದುವರೆಗೂ ವರ್ಲ್ಡ್ ಅಲ್ಲಿ ಆಲ್ ಟೈಮ್ ಸ್ಟ್ರಾಂಗೆಸ್ಟ್ ಟೀಮ್ ಅಂತ ನೀವು ಇದ್ ಮಾಡ್ತಾ ಹೋದ್ರೆ ಸೌತ್ ಆಫ್ರಿಕಾ ಒಳ್ಳೆ ಟೀಮು. ಬಟ್ ನಾವು ಅವ್ರ ಮೇಲೆ ಗೆದ್ವಿ. ಯಾಕಂದ್ರೆ ಬೇರೆಯವ್ರ ಮೇಲೆ ಗೆದ್ದಿದ್ರೆ ಇನ್ನೂ ಖುಷಿ ಆಗಿರೋದು. ಸೌತ್ ಆಫ್ರಿಕಾ ಏನಂತ ಅಂದ್ರೆ ವೆಲ್ ಡಿಸರ್ವ್ ಟೀಮ್. ಯಾಕಂದ್ರೆ ಎಲ್ಲರೂ ಸಹ ನಿನ್ನೆ ನೀವು ಗೆದ್ದಾಗ್ಲೂ ನೋಡ್ಬೋದಾಗಿತ್ತು ಮ್ಯಾಚ್. ಅವ್ರು ಸೋತ್ರು ಸಹ ಅವರು ಕೂಡ ಇಂಡಿಯಾದವ್ರು ಬಂದು ಮಾಡಿದ್ದು ತುಂಬಾ ಖುಷಿ ಆಗುವಂತ ಒಂದು ಗೆಸ್ಚರ್ ಇತ್ತು ಅವರನ್ನ ಅಂತ ಹೇಳ್ಬೋದು. ಬಟ್ ಚೋಕರ್ಸ್ ಅನ್ನೋ ಹಣೆಪಟ್ಟಿ ಕರೆಕ್ಟ್ ಆಗೇ ಇದೆ ಅಂತ ಅನ್ಸಲ್ವಾ ಸರ್? 30 ಬಾಲಲ್ಲಿ 30 ರನ್ ಬೇಕಾಗಿತ್ತು. ಕ್ಲೆಸನ್ ಅಂತ ಆಟಗಾರ, ಮಿಲ್ಲರ್ ಅಂತ ಆಟಗಾರ, ಆಮೇಲೆ ಜಾನ್ಸನ್ ಅಂತ ಆಟಗಾರರು ಕೂಡ ಬ್ಯಾಕಪ್ ಅಲ್ಲಿ ಇದ್ರು. ಇಂಥ ಮೂಮೆಂಟ್ ಅಲ್ಲೂ ಕೂಡ ಅವ್ರು ಸೋಲನ್ನ ಅನುಭವಿಸ್ಬೇಕಾಯ್ತು. ಬಟ್ ಇದಕ್ಕೇನೆ ಅವ್ರಿಗೆ ಪ್ರೆಷರ್ ಹ್ಯಾಂಡಲ್ ಮಾಡೋದಕ್ಕೆ ಆಗಲ್ಲ. ದೊಡ್ಡ ಮ್ಯಾಚ್ಗಳಲ್ಲಿ ಚೋಕರ್ಸ್ ಇವರು ಅಂತ ಹೇಳ್ತಾರೆ. ಅದಕ್ಕೆ ನಿನ್ನೆ ಒಂದು ಮ್ಯಾಚ್ ಕೂಡ ಸಾಕ್ಷಿ ಆಯ್ತು ಅಂತ ಅನ್ಸಲ್ವಾ? ಹೌದು ಹೌದು. ಯಾಕಂತಂದ್ರೆ ಅಷ್ಟು ಈಸಿ ಅಲ್ಲ ಮಲ್ಲಿಕಾರ್ಜುನ್ ಪ್ರೆಷರ್ ಹ್ಯಾಂಡಲ್ ಮಾಡೋದು ಅಂತಂದ್ರೆ. ನಾವು ಸಹ ನೋಡಿ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಅದ್ಭುತವಾಗಿ ಆಡ್ಕೊಂಡ್ ಬಂದಿದ್ವಿ. ಬಟ್ ಅನ್ಫಾರ್ಚುನೇಟ್ ಏನಾಗತ್ತೆ ಅಂತಂದ್ರೆ ನಮ್ಮ ಏನಂತಂದ್ರೆ ಪ್ರೆಷರ್ ನಾವು ಹ್ಯಾಂಡಲ್ ಮಾಡಕ್ ಆಗಲ್ಲ ಫೈನಲ್. ಸೊ ಫೈನಲ್ ಅಲ್ಲಿ ಯಾವ ರೀತಿ ಇದೇ ಫೈನಲ್ ಮ್ಯಾಚ್ ಅಲ್ಲಿ ಏನಾದ್ರು ಆಸ್ಟ್ರೇಲಿಯಾ ಇದ್ದಿದ್ರೆ ಸೊ ನಮ್ಮ ಇಕ್ವೇಶನ್ ಚೇಂಜ್ ಆಗಿರೋದು. ಅವ್ರು ಇನ್ನೂ 3 ಓವರ್ ಉಳಿಸಿ ಗೆಲ್ಸಿದ್ರು. ಸೌತ್ ಆಫ್ರಿಕಾ ಇದ್ದಂತ ಪೊಸಿಷನ್ ನೋಡಿದ್ರೆ 2-3 ಓವರ್ ಉಳಿಸಿದ್ರು. ಬಟ್ ಸೌತ್ ಆಫ್ರಿಕಾ ಗೆಲ್ಲೋ ಪ್ರೆಷರ್ ಹ್ಯಾಂಡಲ್ ಮಾಡಕ್ಕಿಲ್ಲ. ಆಮೇಲೆ ಇಂಡಿಯಾದವ್ರ ಬಾಡಿ ಲ್ಯಾಂಗ್ವೇಜ್ ನಾನು ನೋಡ್ತಾ ಇದ್ದೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಅವ್ರಿಗೆಲ್ಲೂ ಅನ್ಸ್ತಾ ಇರಲ್ಲ ಮ್ಯಾಚ್ ಇನ್ನೂ ನಮ್ ಕೈಯಲ್ಲಿ ಇದೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲೇ ಇದ್ರು. ಸೊ ಆ ಪ್ರೆಷರ್ ಎಲ್ಲೂ ಇಂಡಿಯಾದವ್ರು ತಗೊಳ್ಳಿಲ್ಲ. ನೋಡಿ ನೀವು ಕ್ಲಾಸನ್ ವಿಕೆಟ್ ಬಿದ್ದಾಗ್ಲೂ ಸಹ ಅವ್ರು ಸಂಭ್ರಮಿಸಿದ ರೀತಿ, ಅವ್ರಿಗೆ ಅನ್ಸ್ತು ಮ್ಯಾಚ್ ನಮ್ ಕೈಯಲ್ಲಿ ಬಂತು ಅನ್ನೋ ರೀತಿಲೇ ಅವ್ರು ಮಾಡಿದ್ರು. ಸೊ ಅದನ್ನ ಕನ್ವರ್ಟ್ ಮಾಡೋದು ಕಾನ್ಫಿಡೆಂಟ್ ಆಗಿದ್ರು. ರೋಹಿತ್ ಶರ್ಮಾ ನಿನ್ನೆ ಅದನ್ನೇ ಹೇಳ್ತಾ ಇದ್ರು, ಬೂಮ್ರಾ ಏನ್ ಮಾಡ್ತಾನೆ ನನಗೆ ಗೊತ್ತಿಲ್ಲ, ಅವ್ರಿಗೆ ಏನ್ ಸ್ಕಿಲ್ ಇದೆ ಅನ್ನೋದು ನಾನು ಇವತ್ತಿನವರೆಗೂ ನನಗೂ ಅರ್ಥ ಆಗ್ತಿಲ್ಲ. ಬಟ್ ಬೂಮ್ರಾ ಒಂದು ಗೊತ್ತಾಗತ್ತೆ, ನಾನೇನ್ ಬಯಸ್ತಾ ಇದ್ದೀನಿ ಅವನಿಂದ ಅನ್ನೋದು ಅಷ್ಟು ಅವನು ಅರ್ಥ ಮಾಡ್ಕೊತಾನೆ. ನಾನು ಯಾವಾಗ ಬಾಲ್ ಕೊಟ್ರುವೆ ಯೋಚನೆ ಮಾಡ್ತಾನೆ, ವಿಕೆಟ್ ತೆಗಿಬೇಕಾ, ಇಲ್ಲಿ ರನ್ ಉಳಿಸ್ಬೇಕಾ. ಸೊ ಅಕಾರ್ಡಿಂಗ್ ಟು ಸಿಚುವೇಶನ್ ಬಾಲ್ ಮಾಡ್ತಾರೆ. ಸೊ ಅವ್ರ ಸೂಪರ್ ಪವರ್ ಏನಿದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಈಸ್ ಎ ಮ್ಯಾಚ್ ವಿನ್ನರ್, ಅವರಿಂದಾಗಿ ನಾವು ಮ್ಯಾಚ್ ಗೆಲ್ತಾ ಇದೀವಿ ಅಂತ ಹೇಳಿದ್ರು. ಸೊ ಟೀಮ್ ಬ್ಯಾಲೆನ್ಸ್ಡ್ ಆಗಿದೆ. ಸೌತ್ ಆಫ್ರಿಕಾ ಇದು ಬಂದ್ರೆ ನೀವು ಚೌಕರ್ಸ್ ಅನ್ನೋಕ್ಕಿಂತ ಏನಂತಂದ್ರೆ ಅದೊಂಥರ ಕಾನ್ಫಿಡೆನ್ಸ್ ಕಮ್ಮಿ. ಅವ್ರು ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಫೈನಲ್ ಬಂದಿದ್ದಾರೆ. ಸೊ ತುಂಬಾ ಅದ್ಭುತವಾಗಿ ಆಡಿದ್ರು. ನಾನೇ ನಿಜ ಹೇಳ್ಬೇಕಂದ್ರೆ ನಿನ್ನೆ ಆಕ್ಚುಲಿ ಕೊಹ್ಲಿ ಬದಲಾಗಿ ಕ್ಲಾಸನ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿದ್ರು ಆಶ್ಚರ್ಯ ಪಡಂಗಿರ್ಲಿಲ್ಲ. ಯಾಕಂತಂದ್ರೆ ಅವ್ರು ಆಡಿದ ಆಟ ಯಾವ ರೀತಿ ಇಂಡಿಯನ್ ಸ್ಪಿನ್ನರ್ಗಳನ್ನೇ ನೀವು ನಂಬಕ್ಕಾಗಲ್ಲ. ಎಂಟೈರ್ ಟೂರ್ನಮೆಂಟ್ ಅಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿದಂತ
ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ಯಾರನ್ನೂ ಅವ್ರು ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ. ಇಷ್ಟು ಸರಾಗವಾಗಿ ಸಿಕ್ಸ್ ಹೊಡಿತಾ ಇದ್ದ ಅಂದ್ರೆ ಮತ್ತೆ ಅವ್ರು ಹೊಡೆದಂತ ಯಾವ ಸಿಕ್ಸ್ಗೂ ಸಹ ನಿಮ್ಗೆ ಎಡ್ಜಲ್ಲಿ ಏನು ಬಿದ್ದಿಲ್ಲ. ಎಲ್ಲಾನು ಅಬೌವ್ 90-85 ಮೀಟರ್ ಮೇಲೆ ಹೋಯ್ತು, 100 ಮೀಟರ್ ಅಷ್ಟು ಹೋಯ್ತು. ಅಂದ್ರೆ ಆ ಮನುಷ್ಯನ ಪವರ್ ನೋಡಿ, ಅವ್ರಿಗೆ ಏನಂತಾರೆ ಯಾವ ರೀತಿ ಬಾಲ್ ನ ಪಿಕ್ ಮಾಡಿದ್ರು, ತುಂಬಾ ಅದ್ಭುತವಾಗಿ ಮಾಡಿದ್ರು. ಒಂದು ಏನಂತಂದ್ರೆ ಮಿಲ್ಲರ್ ಇದ್ರೆ ಒಂದು ಎಂಡ್ ಮಾಡೋ ಸಾಧ್ಯತೆ ಇತ್ತು. ನೀವು ಮಿಲ್ಲರ್ ಮ್ಯಾಚ್ ಮುಗಿದ್ಮೇಲೂ ನಾವು ನೋಡ್ಬೋದಾಗಿತ್ತು. ಮಿಲ್ಲರ್ ಎಲ್ಲ ಹೊರಗಿತ್ತು, ಯಾಕಂದ್ರೆ ಅವ್ರು ಕಣ್ಣೀರ್ ಹಾಕೊಂಡೇ ನಿಂತಿದ್ರು. ಯಾಕಂದ್ರೆ ನಾನು ಮಾಡ್ಬೋದಾಗಿತ್ತು, ಎಷ್ಟೊಂದು ಮ್ಯಾಚ್ ನನಗೆ ಗೆಲ್ಸಿದೀನಿ ಈ ಟೀಮ್ಗೆ. IPL ಅಂತೂ ಎಂತೆಂತ ಮ್ಯಾಚ್ಗಳನ್ನ ಅವರು ಟರ್ನ್ ಅರೌಂಡ್ ಮಾಡಿದ್ದಾರೆ. ಬಟ್ ನನ್ ದೇಶಕ್ಕಾಗಿ ನನ್ಗೆ ಆಡಕ್ ಆಗ್ಲಿಲ್ವಲ್ಲ. ಎಂತ ಈಸಿ ವಿನ್ನಿಂಗ್ ಸಿಚುವೇಶನ್ ಇತ್ತು, ಕೈಯಲ್ಲಿತ್ತು, ಅದ್ ಬಾಯಿ ಬರಲಿಲ್ಲ, ತುತ್ತು ಅನ್ನೋ ಒಂದು ಅವರಲ್ಲಿ ಆ ನೋವು ಕಾಣ್ತಾ ಇತ್ತು. ಬಟ್ ಏನೇ ಹೇಳಿ ಅವ್ರು ಸೋತಿರ್ಬೋದು, ಬಟ್ ಅವ್ರು ಆಡದಂತ ರೀತಿ ಏನಿತ್ತು, ನಿನ್ನೆ ಅವ್ರು ಏನು ನಮ್ ಫೈಟ್ ಕೊಟ್ರು ಇಂಡಿಯಾನ ಇಂಥ ಬಾಲಿಂಗ್ ಸ್ಟ್ರೆಂತ್ ಮೇಲೆ, ನಿಜಕ್ಕೂ ಎಲ್ಲೋ ಅಂತವ ಅವ್ರು ಮಾನಸಿಕವಾಗಿ ಅವ್ರು ಗೆದ್ದಿದ್ದಾರೆ. ನಾವು ಗೆದ್ದಿರ್ಬೋದು, ಬಟ್ ಅವ್ರಿಗೆ ನೆಕ್ಸ್ಟ್ ಯಾವ್ದಾರ ಇನ್ನ ಬರುವಂತ ICC ಟ್ರೋಫಿ ಫೈನಲ್ ಬಂದ್ರೆ ಈ ಎಲ್ಲ ಲೆಸನ್ಗಳು ಅವರು ಒಂದ್ಸಲ ಸೌತ್ ಆಫ್ರಿಕಾ ಟೀಮ್ ಏನು ICC ಟ್ರೋಫಿ ಗೆದ್ದಿಲ್ಲ ಅನ್ನೋದು ಒಂದ್ಸಲ ಗೆದ್ದು ತೋರ್ಸ್ಬಿಟ್ರೆ ನೀವು ನೋಡ್ಬೋದು ಇನ್ನ ನೆಕ್ಸ್ಟ್ ಬರುವಂತ ಸರ್. ಈಗ ರಾಹುಲ್ ದ್ರಾವಿಡ್ ಅವರ ಜರ್ನಿಯಲ್ಲಿ ಆ ರೀತಿಯ ಸೆಲೆಬ್ರೇಷನ್ ನಾವು ನೋಡೇ ಇರ್ಲಿಲ್ಲ. ನಿನ್ನೆ ರಾಹುಲ್ ದ್ರಾವಿಡ್ ಅವರ ಸೆಲೆಬ್ರೇಷನ್ ಆಗಿರಬಹುದು, ಆ ರೀತಿಯ ಒಂದು ಸಂಭ್ರಮ ಇದೆಯಲ್ಲ, ಇದುವರೆಗೂ ಕೂಡ ನೋಡೇ ಇಲ್ಲ ನಾವು. ಅಂದ್ರೆ ರಾಹುಲ್ ದ್ರಾವಿಡ್ಗೂ ಕೂಡ ಈ ಟ್ರೋಫಿ ಬೇಕಿತ್ತ, ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇತ್ತು ಅಂತ ಹೇಳಿ. ಕುಮಾರ್, ರಾಹುಲ್ ದ್ರಾವಿಡ್ ಅದು ಇಡೀ ಆ ಟೀಮ್ ಅಲ್ಲಿ ಇದ್ದಿದ್ರಲ್ಲಿ ತುಂಬಾ ಈ ಟ್ರೋಫಿ ಅವಶ್ಯಕತೆ ಇದ್ದಿದ್ದು ರಾಹುಲ್ ದ್ರಾವಿಡ್ಗೆ. ಯಾಕಂತ ಅಂದ್ರೆ 2007ರಲ್ಲಿ ವೆಸ್ಟ್ ಇಂಡೀಸ್ ಟೂರ್ಗೆ ರಾಹುಲ್ ದ್ರಾವಿಡ್ ಕ್ಯಾಪ್ಟನ್ ಆಗಿರ್ತಾರೆ ಇಂಡಿಯನ್ ಒನ್ ಡೇ ಟೀಮ್ಗೆ. ಕ್ಯಾಪ್ಟನ್ ಆದಂತ ಟೈಮಲ್ಲಿ ನಾವು ಬಾಂಗ್ಲಾದೇಶದ ಮೇಲೆ ಸೋತ್ಬಿಟ್ಟು ಲೀಗ್ ಇಂದಾನೆ ಹೊರಗ್ ಬರ್ತೀವಿ. ನಾವು ಹೊರಗ್ ಬಂದ್ವಲ್ಲ ಅಂತ ಹೇಳ್ಬಿಟ್ಟು ನಾವು ಬರ್ಮೋಡ ಮೇಲೆ 412 ರನ್ ಹೊಡೆದಿರ್ತೀವಿ, ಆದ್ರೂ ನಾವು ಕ್ವಾಲಿಫೈ ಮಾಡಕ್ ಆಗಲ್ಲ. ಇಂಡಿಯಾದವ್ರು ಕ್ವಾಲಿಫೈ ಮಾಡ್ಲಿಲ್ಲ ಅಂತ ಬರ್ಮೋಡ ಅಂತ ಟೀಮು ಕಣ್ಣೀರ್ ಹಾಕ್ತಾರೆ. ಸೊ ಯಾಕಂದ್ರೆ ಆ ಟೀಮಲ್ಲಿ ಇದ್ದವರೆಲ್ಲ ಸಚಿನ್ ತೆಂಡೂಲ್ಕರ್ ಇಂಥವ್ರನ್ನ ಆಟ ನೋಡೇ ಕ್ರಿಕೆಟ್ ಆಡಿದವರು. ಅವ್ರಿಗೆ ಬೇಜಾರಾಗತ್ತ. ಅಂದ್ರೆ ಎಷ್ಟು ಬೇಜಾರಾಗಿತ್ತು ಅಂತಂದ್ರೆ ಇಂಡಿಯನ್ ಫ್ಯಾನ್ಸ್ಗೆ, ಅದನ್ನ ಯಾವ ರೀತಿ ಎಮೋಷನಲ್ ಆಗಿ ತಗೊಂಡ್ರು ಇಂಡಿಯನ್ಸ್ ಅಂತಂದ್ರೆ ರಾಹುಲ್ ದ್ರಾವಿಡ್ ನಾವು ವಿಲನ್ ತರ ನೋಡು. ಒಂದು 6 ತಿಂಗಳು ರಾಹುಲ್ ದ್ರಾವಿಡ್ ಪ್ರೋಮೋದಲ್ಲಿ ಇದ್ರ ಅಂದ್ರೆ ಮಾನಸಿಕವಾಗಿ ಡಿಪ್ರೆಷನ್ ಇಲ್ದಿದ್ರು. ಎಲ್ಲೋದ್ರು ಕ್ಯಾಪ್ಟನ್ಶಿಪ್ ರಾಹುಲ್ ದ್ರಾವಿಡ್ ಕೊಡಬಾರ್ದಾಗಿತ್ತು. ರಾಹುಲ್ ದ್ರಾವಿಡ್ ಸರಿಯಾಗಿ ಟೀಮ್ ಮುನ್ನಡೆಸ್ಲಿಲ್ಲ, ಸರಿಯಾಗಿ ಪ್ಲೇಯರ್ಗಳನ್ನ ಬಳಸ್ಕೊಳ್ಳಿಲ್ಲ. ಯಾಕಂತಂದ್ರೆ ರಾಹುಲ್ ದ್ರಾವಿಡ್ ತುಂಬಾ ಅದ್ಭುತವಾಗೇ ಇದ್ರು. ಅಲ್ಲಿ ಇದ್ದಂತ ಟೀಮ್ ಇಂಡಿಯಾ ಆಟಗಾರರು ಒಬ್ಬ ಕ್ಯಾಪ್ಟನ್ ಇಂದ ಏನು ಯಾರು ಫಾರ್ಮಲ್ ಇರಲ್ಲ. ದ ಗ್ರೇಟ್ ಬ್ಯಾಟ್ಸ್ಮನ್ ಅಂತ ಏನ್ ನಾವು ಟೀಮ್ ಅಲ್ಲಿ ಇದ್ರು, ಯಾರು ತಮ್ಮ 100% ಕೊಡಕ್ಕಾಗ್ಲಿಲ್ಲ. ಟೀಮ್ ನೀಡಿದ್ದಾಗ ಡೆಲಿವರ್ ಮಾಡ್ಲಿಲ್ಲ. ಸೊ ಅವ್ರನ್ನ ಎಲ್ಲೋ ಒಂದ್ ರೀತಿ ಡಿಪ್ರೆಷನ್ಗೆ ಹೋಗೋ ರೀತಿ ಹಿರಿಯ ಕ್ರಿಕೆಟರ್ ಆಗಿರ್ಬೋದು, ಹಿರಿಯ ಕ್ರೀಡಾ ಪತ್ರಕರ್ತರು, ಎಲ್ಲಾ ಮಾಧ್ಯಮಗಳು ರಾಹುಲ್ ದ್ರಾವಿಡ್ನ ತುಂಬಾ ಟೀಕೆ ಮಾಡಿದ್ರು. ಆಮೇಲೆ ಮೊದ್ಲೇನಿತ್ತು ಅಂತಂದ್ರೆ ಮುಂಬೈ ಲಾಬಿ, ಡೆಲ್ಲಿ ಲಾಬಿ ಜಾಸ್ತಿ ಇರ್ತಿತ್ತು. ಯಾರು ಬೇರೆ ಸ್ಟೇಟ್ ನ ಆಡೋರ್ಗು ಅವ್ರಿಗೆ ಅಷ್ಟು ಸಪೋರ್ಟ್ ಸಿಗ್ತಾ ಇರಲಿಲ್ಲ. ತುಂಬಾನೇ ಕೆಟ್ಟದಾಗ ಬರೆದ್ರು. ಆಮೇಲೆ ರಾಹುಲ್ ದ್ರಾವಿಡ್ಗೆ ಯಾವ ರೀತಿ ಅಂತಂದ್ರೆ ರಾಹುಲ್ ದ್ರಾವಿಡ್ ಸ್ಕಿಲ್ ಬಗ್ಗೆನೂ ಸಹ, ರಾಹುಲ್ ದ್ರಾವಿಡ್ ಒಬ್ಬ ಒನ್ ಡೇ ಆಟಗಾರ ಅಲ್ಲ, ಒನ್ ಡೇಗೆ ಈಸ್ ನಾಟ್ ಫಿಟ್ ಅನ್ನೋ ರೀತಿ ಎಲ್ಲ ಬಿಂಸಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ರಾಹುಲ್ ದ್ರಾವಿಡ್ ಎಂತ ಅದ್ಭುತ ಕ್ರಿಕೆಟರ್ ಅನ್ನೋದು ಯಾರು ಗಮನಿಸಲಿಲ್ಲ. ಯಾಕಂತಂದ್ರೆ ಏನು 1999 ವರ್ಲ್ಡ್ ಕಪ್ ನಡೆದಿರ್ತದೆ, ಇಂಗ್ಲೆಂಡ್ ಎಲ್ಲ ಹೈಯೆಸ್ಟ್ ರನ್ ಗೆಟರ್ ರಾಹುಲ್ ದ್ರಾವಿಡ್ 461 ರನ್ ಹೊಡೆದಿರ್ತಾರೆ. ಜೊತೆಗೆ ಏನಂತಂದ್ರೆ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ರಾಹುಲ್ ದ್ರಾವಿಡ್ ಏನಂತ ಅಂದ್ರೆ, ಅಲ್ಲೇ ಶ್ರೀಲಂಕಾದ ವಿರುದ್ಧ ಸೌರವ್ ಗಂಗೂಲಿ ಜೊತೆ ಸೇರ್ಕೊಂಡು ಒಂದು ವರ್ಲ್ಡ್ ರೆಕಾರ್ಡ್ ಪಾರ್ಟ್ನರ್ಶಿಪ್ ಮಾಡಿರ್ತಾರೆ. ಆಸ್ಟ್ರೇಲಿಯಾ ವಿರುದ್ಧ ಈಡನ್ ಗಾರ್ಡನ್ ಗ್ರೌಂಡ್ ಅಲ್ಲಿ 281 ರನ್ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಇಡೀ ಒಂದು ದಿನ ವಿಕೆಟ್ ಕೊಟ್ಟಿರಲ್ಲ ಲಕ್ಷ್ಮಣ್ ಮತ್ತೆ ರಾಹುಲ್ ದ್ರಾವಿಡ್ ಸೇರ್ಕೊಂಡು. ಸೊ ಮ್ಯಾಚ್ ನ ಗೆಲ್ಸಿರ್ತಾರೆ. ಇದೇ ರಾಹುಲ್ ದ್ರಾವಿಡ್ ಇಡೀ ಓಪನರ್ ಬಂದು ಕೊನೆ ತನಕನು ಎಲ್ಲರ ಜೊತೆ ಪಾರ್ಟ್ನರ್ಶಿಪ್ ಮಾಡಿದಂತ ದಾಖಲೆ ಅವ್ರ ಹೆಸರಿದೆ. ಆಮೇಲೆ ರಾಹುಲ್ ದ್ರಾವಿಡ್, ಅಜರುದ್ದೀನ್ ಬಿಟ್ರೆ ರಾಹುಲ್ ದ್ರಾವಿಡ್ ಒಬ್ಬರೇ ಇಡೀ ವರ್ಲ್ಡ್ ಅಲ್ಲಿ ಫಿಟ್ನೆಸ್ ಕಾರಣಕ್ಕೆ ಯಾವುದೇ ಮ್ಯಾಚ್ ನ ಅವರು ಇದ್ ಮಾಡ್ಕೊಂಡಿಲ್ಲ, ಏನಂತಂದ್ರೆ ಮಿಸ್ ಮಾಡ್ಕೊಂಡಿಲ್ಲ. ಅಷ್ಟು ಫಿಟ್ ಅವರು ರಾಹುಲ್ ದ್ರಾವಿಡ್. ಅಡಿಲೇಡ್ ನಲ್ಲಿ ಬ್ರಿಸ್ಬೇನ್ ಆಸ್ಟ್ರೇಲಿಯಾ ವಿರುದ್ಧ ಅದ್ಭುತವಾಗಿ ಆಡಿ ಗೆದ್ದಂತ ಹಿರಿಮೆ ಅವ್ರದ್ದು. ಯಾಕಂದ್ರೆ ಒನ್ ಹ್ಯಾಂಡ್ ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಸ್ಕೊಡ್ತಾರೆ. 200 ಹೊಡೆದು ನೆಕ್ಸ್ಟ್ ಬಂದ್ ಮತ್ತೆ 50 ಹೊಡೆದು ಗೆಲ್ಸ್ಕೊಡ್ತಾರೆ ಇಂಥ ರಾಹುಲ್ ದ್ರಾವಿಡ್ನ. ಆಮೇಲೆ ಇನ್ನೊಂದ್ ಏನಂದ್ರೆ ರಾಹುಲ್ ದ್ರಾವಿಡ್ ವಿಕೆಟ್ ಕೀಪಿಂಗ್ ಮಾಡಿದ್ರೆ, ಓಪನರ್ ಆಗಿ ಆಡಿದ್ರೆ, 1 ಡೌನ್ ಆಗಿ ಆಡಿದ್ದಾರೆ, 2 ಡೌನ್ ಆಡಿದ್ದಾರೆ, ಫಿನಿಶರ್ ಆಗಿ ಆಡಿದ್ದಾರೆ. ಸೊ ಟೀಮ್ ಯಾವ್ಯಾವ ರೋಲ್ ಕೊಡ್ತು ಎಲ್ಲಾ ರೋಲಲ್ಲೂ ಅವ್ರು ಯಾಕೆ ಕೀಪಿಂಗ್ ಮಾಡ್ತಾರೆ. ಯಾಕಂದ್ರೆ ನಾನು ಕೀಪಿಂಗ್ ಮಾಡಿದ್ರೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಬರುತ್ತೆ ಆಡ್ಬೋದು ಟೀಮ್ ಅಲ್ಲಿ ಅನ್ನೋ ಕಾರಣಕ್ಕೆ ಕೀಪಿಂಗ್ ಮಾಡ್ತಾರೆ. ಬಾಲಿಂಗ್ ಕೊಟ್ಟ ಬಾಲಿಂಗ್ ಮಾಡು ಸಹ ವಿಕೆಟ್ ತಗೊಂಡಿದ್ದಾರೆ. ಏನೇ ಕೊಟ್ರು ಯಾವ್ದಕ್ಕೂ ಇಲ್ಲ ಅನ್ನೋದು ಇದೊಂದು ಪರಂಪರೆ ಇಂಡಿಯಾ ಟೀಮ್ ಅಲ್ಲಿ ಕರ್ನಾಟಕದವರಿಂದ ಮಾತ್ರ ಕಾಣ್ಬೋದು. KL ರಾಹುಲ್ ಆಗಿರ್ಬೋದು, ಉತ್ತಪ್ಪ ಆಗಿರ್ಬೋದು, ದ್ರಾವಿಡ್ ಆಗಿರ್ಬೋದು, ಕರ್ನಾಟಕದಿಂದ ಹೋಗುವಂತ ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಗಳಿಗೆ ವಿಕೆಟ್ ಕೀಪಿಂಗ್ ಬರ್ತಾ ಇರುತ್ತೆ, ಬಾಲಿಂಗ್ ಕಲ್ತಿರ್ತಾರೆ, ಬ್ಯಾಟಿಂಗ್ ಇರುತ್ತೆ, ಜೊತೆ ಫೀಲ್ಡಿಂಗ್ ಇರುತ್ತೆ. ರಾಹುಲ್ ದ್ರಾವಿಡ್ ಕಲ್ಸ್ಕೊಟ್ರು ಅಂತ ಒಬ್ಬ ಪ್ಲೇಯರ್ ನ ನೀವು 2011 ವರ್ಲ್ಡ್ ಕಪ್ ಬಂದಾಗ ಅವರು T20 ಒನ್ ಡೇ ಮ್ಯಾಚ್ಗೆ ಫಿಟ್ಟೇ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ
ಟೀಮಲ್ಲಿ ಹಾಕೊಳ್ಳೋದಲ್ಲ. ಯಾಕಂತಂದ್ರೆ ಯಾವುದೇ ಒಬ್ಬ ಪ್ಲೇಯರ್ ಒಂದು ಪರ್ಪಸ್ ಇರುತ್ತೆ, ನಾ T20 ಆಡ್ತೀನಿ, ಅಟ್ಲೀಸ್ಟ್ ಆ ವರ್ಲ್ಡ್ ಕಪ್ ನ ಮನೇಲಿ ಇರ್ಬೇಕು, ಆ ವರ್ಲ್ಡ್ ಕಪ್ ಟೀಮ್ ನ ನಾನ್ ಮೆಂಬರ್ ಆಗಿರ್ಬೇಕು ಅನ್ನೋ ಕನಸಿರುತ್ತೆ. ಆಮೇಲೆ ರಾಹುಲ್ ದ್ರಾವಿಡ್ ಅದಾದ್ಮೇಲೆ ಯಾವ ಕಾರಣಕ್ಕೆ ನಾನು ಕ್ರಿಕೆಟ್ ಆಡ್ಬೇಕು, ಯಾಕೆ ನಾನು ಒನ್ ಡೇ ಮ್ಯಾಚ್ ಆಡ್ಬೇಕು, ಯಾಕಂದ್ರೆ ವರ್ಲ್ಡ್ ಕಪ್ ನಾನು ಕ್ವಾಲಿಫೈ ಆಗಿಲ್ಲ, ನೆಕ್ಸ್ಟ್ ವರ್ಲ್ಡ್ ಕಪ್ ನಾನು ಆಡೋದಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ರಿಟೈರ್ಡ್ ಕೊಡ್ತಾರೆ. ಇಷ್ಟೆಲ್ಲ ಅವಮಾನ ಅನುಭವಿಸಿರ್ತಾರೆ. ಅವಾಗ ರಾಹುಲ್ ದ್ರಾವಿಡ್ ಒಂದು ಅವಕಾಶ ಕೊಡ್ತಾರೆ. ಸೌರವ್ ಗಂಗೂಲಿ ಅವ್ರು BCCI ಅಧ್ಯಕ್ಷ ಆದಂತ ಟೈಮಲ್ಲಿ ಅವ್ರನ್ನ ಕೋಚ್ ಮಾಡ್ತಾರೆ. ಇವರೆಲ್ಲ ಸೀನಿಯರ್ಸ್ ಎಲ್ಲ ಸೇರ್ಕೊಂಡು ರಾಹುಲ್ ದ್ರಾವಿಡ್ ಹೆಸರು ಹೇಳ್ತಾರೆ. ಏನು ಗಂಗೂಲಿ, ಸಚಿನ್, ಲಕ್ಷ್ಮಣ್ ಇರ್ತಾರೆ. ಅಂಡರ್-19 ಟೀಮ್ಗೆ ಕೋಚ್ ಮಾಡಿ ಅವ್ರನ್ನ ಅಂಡರ್-19 ಟೀಮ್ ನ ತುಂಬಾ ಅದ್ಭುತವಾಗಿ ಮುನ್ನಡೆಸ್ತಾರೆ. ಅಂಡರ್-19 ಟೀಮ್ ವರ್ಲ್ಡ್ ಚಾಂಪಿಯನ್ ಆಗಿದೆ. SSB ಜೈಸ್ವಾಲ್, ಆವೇಶ್ ಖಾನ್, ಸಂಜು ಸ್ಯಾಮ್ಸನ್, ಶುಭ್ಮನ್ ಗಿಲ್, ನಾವೀಗೇನು ಇಂಡಿಯನ್ ಟೀಮ್ ನ ಏನು ಎಲ್ಲ IPL ಅಲ್ಲಿ ಏನ್ ಮಿಂತಾ ಇರುವಂತ ಪ್ಲೇಯರ್ ಗಳು ನೋಡ್ತಾರೆ, ಅದನ್ನೆಲ್ಲ ರೆಡಿ ಮಾಡಿದಂತವ್ರು ರಾಹುಲ್ ದ್ರಾವಿಡ್ಗೆ. ಅದಾದ್ಮೇಲೆ ಸೀನಿಯರ್ ಟೀಮ್ ಕೋಚ್ ಮಾಡ್ತಾರೆ. ಸೀನಿಯರ್ ಟೀಮ್ ಕೋಚ್ ಮಾಡಿದಾಗ್ಲೂ ಸಹ 2023 ವರ್ಲ್ಡ್ ಕಪ್ ಅಲ್ಲೂ ಸಹ ಭಾರತ ಎಲ್ಲೂ ಸೋತಿರಲ್ಲ, ಫೈನಲ್ ಬಂದು ಸೋಲ್ತಾರೆ. ಅಂದ್ರೆ ಒಂದ್ ವೇಳೆ ಭಾರತ ಒಂದು ಮ್ಯಾಚ್ ಸೋಲ್ದಾಗಿದ್ರೆ ಅದು ಒಂದು ದಾಖಲೆ ಆಗ್ತಿತ್ತು. ಅಲ್ಲೂ ಸಹ ತುಂಬಾ ಅದ್ಭುತವಾಗಿ ಟೀಮ್ ಮುನ್ನಡೆಸ್ತಾರೆ. ಅದಾದ್ಮೇಲೆ ಅವ್ರಿಗೆ ಗೊತ್ತಿರುತ್ತೆ ಇದು ಲಾಸ್ಟ್ ಅವ್ರ ಸೀರೀಸ್ ಅಂತ BCCI ಅವರು ಅಧಿಕೃತವಾಗಿ ಹೇಳ್ತಾರೆ. ಅವ್ರ ಟೆನ್ಯೂರ್ ಮುಗಿತಾ ಇದೆ. ಅವ್ರ ಇದ್ರಲ್ಲಿ ಏನಂತಂದ್ರೆ T20 ವರ್ಲ್ಡ್ ಕಪ್ ಭಾರತ ಎಲ್ಲಿವರೆಗೂ ಆಡುತ್ತೆ ಅಲ್ಲಿವರೆಗೂ ಮಾತ್ರ ರಾಹುಲ್ ದ್ರಾವಿಡ್ ಕೋಚ್ ಮುಂದುವರಿಯುತ್ತೆ. ಇವತ್ತು ಸಹ ಒಂದು ಇಂಟರ್ವ್ಯೂ ಹೇಳಿದ್ರು, ನಾನು ನಾಳೆಯಿಂದ ನಿರುದ್ಯೋಗಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಆದ ಇಲ್ಲೂ ಸಹ ಅಷ್ಟೇ ಅವ್ರ ಮೇಲೆ ಮತ್ತೆ ಇದು ಮಾಡ್ತಾರೆ. ಏನಂತಂದ್ರೆ ಶುಭ್ಮನ್ ಗಿಲ್ ನೀವ್ ಯಾಕೆ ತಗೊಳ್ಳಿಲ್ಲ, ರಿಂಕು ಸಿಂಗ್ ನ ಯಾಕೆ ನೀವು ಮಾಡಿಸ್ಲಿಲ್ಲ, SSB ಜೈಸ್ವಾಲ್ ಇದ್ರು, ಸಂಜು ಸ್ಯಾಮ್ಸನ್ ಎಲ್ಲ ಬಿಟ್ಬಿಟ್ಟು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಏನೇ ಕಾಂಬಿನೇಷನ್ ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಜಡೇಜಾ ಫಾರ್ಮಲ್ ಇರಲ್ಲ, ಶಿವಮ್ ಡುಬೆನ್ ಯಾಕೆ ಆಡಿಸಿದ್ರಿ, ಹಿಂಗೆಲ್ಲ ಕ್ವಶನ್ ಕೇಳ್ತಾ ಇದ್ರು. ಹಾರ್ದಿಕ್ ಪಾಂಡ್ಯ ಸೀಸನ್ ಸರಿ ಹೋಗಿರಲಿಲ್ಲ, ಹಾರ್ದಿಕ್ ಪಾಂಡ್ಯನ ಯಾಕೆ ಆಡಿಸಿದ್ರಿ ಅಂತ. ಸೊ ರಾಹುಲ್ ದ್ರಾವಿಡ್ ಮತ್ತೆ ರೋಹಿತ್ ಶರ್ಮಾ ಇಬ್ರು ಬ್ಯಾಕಪ್ ಮಾಡಿದ್ರು. ಟೀಮ್ ಸಹ ಅಷ್ಟೇ ಅವ್ರೇನು ಬಯಸಿದ್ರು ಆ ರೀತಿ ಡೆಲಿವರ್ ಮಾಡಿದ್ರು. ಅವ್ರನ್ನ ಯಾರ್ಯಾರ ಮೇಲೆ ನಂಬಿಕೆ ಇಟ್ರು ಅವರು ಸಹ ಟೀಮಲ್ಲಿ ಒಂದಿತ್ತು. ರೋಹಿತ್ ಶರ್ಮಾ ಹೇಳ್ತಾರೆ, ನಾವ್ ಹೆಂಗ್ ಸೋಲಕ್ ಸಾಧ್ಯ, ಯಾಕಂದ್ರೆ ನಮ್ ಬೆನ್ನಿಗೆ ಗೋಡೆ ಇತ್ತು, ಹಂಗಾಗಿ ನಾವು ಚೆನ್ನಾಗಿ ಆಡಿದ್ವಿ ಅಂತ ಅವರು ಪೋಸ್ಟ್ ಮ್ಯಾಚ್ ಇದ್ರಲ್ಲಿ ಹೇಳ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ಅದ್ರಲ್ಲಿ ನಾವು ಇದ್ರಲ್ಲಿ ಗಮನಿಸಬೇಕಾಗಿದೆ ಏನಂತಂದ್ರೆ ಎಲ್ಲರೂ 100% ಕೊಟ್ಟಿದ್ದಾರೆ. ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಆಗಿರ್ಬೋದು, ಜಸ್ಪ್ರೀತ್ ಬುಮ್ರಾ ಬಂದ್ ಟೈಮ್ ಸರಿಯಾಗಿ ಆಡಿದ್ದಾಗಿರ್ಬೋದು, ಅಕ್ಷರ್ ಪಟೇಲ್ ಏನ್ 48 ರನ್ ಏನ್ ಹೊಡೆದ್ರು ಮಧ್ಯದಲ್ಲಿ 4, ಅದು ಸಹ ರಾಹುಲ್ ದ್ರಾವಿಡ್ ಡಿಸಿಷನ್ ಸ್ವಲ್ಪ ಮೇಲ್ ಹೋಗು ಅಂತ ಹೇಳಿದ್ದು ಅವ್ರಾಗಿರ್ಬೋದು. ಶಿವಮ್ ದುಬೆ ಆಗಿರ್ಬೋದು, ಆಮೇಲೆ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಎಲ್ಲಾ ಮ್ಯಾಚ್ ಅಲ್ಲೂ ನೋಡ್ತಾ ಬನ್ನಿ ನೀವು ಎಲ್ಲರೂ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. 11 ಜನದಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ರವೀಂದ್ರ ಜಡೇಜಾ ಸ್ವಲ್ಪ ಅನ್ಕೊಳ್ಳೋ ಮಟ್ಟಿಗೆ ಆಡಿಲ್ಲ ಅಂತ ಅಂದ್ರು, ಬಟ್ ಟೀಮ್ ಆಗಿ ನೋಡಿದಾಗ ಓವರ್ ಆಲ್ ಆಗಿ 100% ಕೊಟ್ಟಂತ ಟೀಮ್ ಇದು. ಸೊ ರಾಹುಲ್ ದ್ರಾವಿಡ್ ಇಷ್ಟೆಲ್ಲ ಅಗ್ರೆಷನ್ ಅಲ್ಲಿ ಅವರಲ್ಲಿ ಯಾಕಂತಂದ್ರೆ ಅವ್ರು ಇಷ್ಟೆಲ್ಲ ಅವಮಾನಿಸಿದ್ವಿ. ಒಬ್ಬ ಗ್ರೇಟ್ ಪ್ಲೇಯರ್, ನೀವು ಈಗ ವರ್ಲ್ಡ್ ಕ್ರಿಕೆಟ್ ನ ಇತಿಹಾಸ ಬರೆದಾಗ ರಾಹುಲ್ ದ್ರಾವಿಡ್ ಅನ್ನೋ ಚಾಪ್ಟರ್ ಇಲ್ಲ ಅಂದ್ರೆ ಇತಿಹಾಸನೇ ಅಪರಿಪೂರ್ಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೇಳ್ತಾರೆ. ಇಡೀ ವರ್ಲ್ಡ್ ಅಲ್ಲಿ ಇರುವಂತ ಗ್ರೇಟ್ ಪ್ಲೇಯರ್ ಹೇಳ್ತಾರೆ. ಅಂತ ಒಬ್ಬ ಕ್ರಿಕೆಟರ್ನ ನಮ್ಮ ದೇಶದಲ್ಲಿ ಭಾವನಾತ್ಮಕವಾಗಿ ತಗೊಂಡನ್ನ ಅವಮಾನಿಸಿದ್ವಿ. ಸೊ ಅವ್ರಿಗೂ ಎಲ್ಲ ಇತ್ತು ನನ್ನ ಇದ್ರಲ್ಲೊಂದು ಕಪ್ ಬೇಕು ಅಂತ. ನಾವು ನೋಡಿದಾಗ ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ಅತಿ ಹೆಚ್ಚು ಸಂಭ್ರಮಿಸಿದ ಕಪ್ ಕೈ ಕೊಟ್ಟಾಗ ರಾಹುಲ್ ದ್ರಾವಿಡ್ ಟೀಮ್ ಜೊತೆ ಮಲ್ಕೊಂಡಾಗ ಹೋಗಿ ಅವ್ರ ಜೊತೆ ಎಲ್ಲರೂ ಕುತ್ಕೊಂಡಾಗ ಅವ್ರ ಮಧ್ಯದಲ್ಲಿ ಮಲ್ಕೊಂಡು ಸಂಭ್ರಮಿಸಿದ ರೀತಿ ನೋಡಿದ್ರೆ ಎಲ್ಲೋ ಅವರಲ್ಲ ಆ ಒಂದು ಏನ ಬೇಕು ಅನ್ನೋ ವರ್ಲ್ಡ್ ಕಪ್ ಬೇಕು ಅನ್ನೋ ಬಯಕೆ ಏನಿತ್ತು, ಏನ್ ಫ್ರಸ್ಟ್ರೇಷನ್ ಇತ್ತು, ಅವಮಾನ ಇತ್ತು, ಎಲ್ಲರಿಂದ ಅವ್ರು ಮುಕ್ತರಾದ್ರು ಒಂದು ಖುಷಿ ಅವ್ರಿಗೆ. ಯಾವುದೇ ಒಬ್ಬ ಕೋಚ್ಗೆ ಅವ್ರು ಹೇಳಿದ್ರು ಇಂಟರ್ವ್ಯೂ ಹೇಳ್ತಾರೆ, ನಾನು ಒಬ್ಬ ಒಳ್ಳೆ ಪ್ಲೇಯರ್ ಆಗಿದೆ, ಬಟ್ ನನ್ ಲಕ್ ಸರಿ ಇರಲಿಲ್ಲ, ನಾನು ಕ್ರಿಕೆಟ್ ಗೆಲ್ಲಕ್ ಆಗ್ಲಿಲ್ಲ, ವರ್ಲ್ಡ್ ಕಪ್ ಗೆಲ್ಲಕ್ ಆಗ್ಲಿಲ್ಲ, ಬಟ್ ಆಸ್ ಎ ಕೋಚ್ ನಾನು ಅದನ್ನ ಫುಲ್ಫಿಲ್ ಮಾಡ್ಕೊಂಡು ನಂಗೆ ಬಹಳ ಖುಷಿ ಇದೆ. ನಮ್ಮ ಟೀಮು ಇಂಥ ಒಂದು ಅದ್ಭುತವಾದ ಪ್ರದರ್ಶನ ನೀಡಿದ್ರು, ನನ್ನ ಎಲ್ಲಾ ಟೀಮ್ ಮೇಟ್ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಸೊ ಓವರ್ ಆಲ್ ಆಗಿ ನೋಡಿದ್ರೆ ಅವ್ರ ಸಭ್ಯತೆ, ಅವ್ರ ಡೆಡಿಕೇಶನ್ಗೆ ಏನ್ ಸಲ್ಬೇಕಾಗಿತ್ತು ಅದು ಅವ್ರಿಗೆ ದೊರೆತಿದೆ ಅಂತ ಹೇಳ್ಬೋದು. ಮಂಜು, ಈಗ ದಿಕ್ಕನ್ನೇ ಬದಲಿಸಿರುವಂತಹ ಕ್ಯಾಚ್ ಇರ್ಬೋದು ಅಥವಾ ಓವರ್ ಇರ್ಬೋದು, ಅಂದ್ರೆ ಯಾವ ಸಮಯ ನಿನ್ನ ಪ್ರಕಾರ? ಅಂದ್ರೆ ಬುಮ್ರಾ ಅವ್ರು ಮಾಡಿರುವಂಥ ಓವರಾ ಅಥವಾ ಸೂರ್ಯಕುಮಾರ್ ಯಾದವ್ ಹಿಡಿದಿರುವಂಥ ಕ್ಯಾಚ ಅಥವಾ ಹಾರ್ದಿಕ್ ಪಾಂಡ್ಯ ತೆಗೆದುಕೊಂಡಿರುವಂಥ ವಿಕೆಟ್? ಒಂದನ್ನು ಚೂಸ್ ಮಾಡಿ ಸರ್. ಒಂದು ಚೂಸ್ ಮಾಡ್ತೀನಿ, ಎಲ್ಲದೂ ಅಲ್ಲ. 18ನೇ ಓವರ್ ಬೌಲಿಂಗ್ ಮಾಡ್ತಾರೆ ಬುಮ್ರಾ. 18ನೇ ಓವರ್ ಬೌಲಿಂಗ್ ಮಾಡಿದಾಗ KC ಮಹಾರಾಜು ಸ್ಟ್ರೈಕಲ್ಲಿ ಇರ್ತಾರೆ, ಮಿಲ್ಲರ್ ಸ್ಟ್ರೈಕಲ್ಲಿ ಇರ್ತಾರೆ. ಸೊ ಮಿಲ್ಲರ್ ಸ್ಟ್ರೈಕರ್ ಇದೆ, ಬರೀ 2 ರನ್ ಕೊಡ್ತಾರೆ ಆ ಟೈಮಲ್ಲಿ. ಆ 2 ರನ್ನಲ್ಲಿ 1 ರನ್ನು ಬುಮ್ರಾ ಮಿಲ್ಲರ್ ತಗೊಂಡ್ರೆ ಇನ್ನೊಂದು ರನ್ನು ಸ್ಟ್ರೈಕ್ ಇರ್ತಾರೆ. ಸೊ ಓವರ್ 6ನೇ ಬಾಲಲ್ಲಿ ಅವ್ರೇನು ಮಾಡ್ತಾರೆ, KC ಮಹಾರಾಜು 1 ರನ್ ತಗೊಂಡು ಮತ್ತೆ ಓವರ್ ಸ್ಟ್ರೈಕ್ ಮತ್ತೆ ರನ್ ಕೊಡ್ತಾರೆ. ಸೊ ಅಲ್ಲಿ ಮಿಸ್ ಆಯಿತು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಅಲ್ಲೇನಾದ್ರೂ ಮಿಲ್ಲರ್ ಸ್ಟ್ರೈಕಿಗೆ ಬಂದಿದ್ರೆ 19ನೇ ಓವರು ಆ ಗತಿನೇ ಬದಲಾಯಿಸೋರು. ಸೊ 3
3-4 ಬಾಲ್ಗಳನ್ನ ತಿಂದಂತ ನಂತರ ಆಮೇಲೆ ಇವ್ರಿಗೆ ಯಾರಿಗೆ ಮಿಲ್ಲರ್ಗೆ ಸ್ಟ್ರೈಕ್ ಕೊಡ್ತಾರೆ KC ಮಹಾರಾಜು. ಸೊ ಅಲ್ಲಿ ಟೋಟಲ್ ಆಗಿ ಲ್ಯಾಪ್ಸ್ ಆಗುತ್ತೆ ಬ್ಯಾಟಿಂಗ್ ಲೈನಪ್ಪು. ಯಾಕೆ ಅಂತಂದರೆ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಈಗ ಹೇಳ್ತಾರೆ ಸರ್, ಬಿಗ್ ಮ್ಯಾಚ್ಗಳಲ್ಲೆಲ್ಲ ಮ್ಯಾಚ್ಗಳನ್ನ ಗೆಲ್ಸ್ಕೊಟ್ಟಿದ್ದೀನಿ, IPL ಅಲ್ಲಿ ಗೆಲ್ಸ್ಕೊಟ್ಟಿದ್ದೀನಿ, ಇಂಡಿಯಾ ಇದೇ ವರ್ಲ್ಡ್ ಕಪ್ಪಲ್ಲೇ ಗೆಲ್ಸ್ಕೊಟ್ಟಿದ್ದೀನಿ, ನನಗೆ ಈ ಮ್ಯಾಚಲ್ಲಿ ಗೆಲ್ಸ್ಕೊಡೋಕ್ಕಲ್ಲ. ಗೆಲ್ಸ್ಕೊಡೋಕ್ಕಾಗದೇ ಇರೋದಕ್ಕೆ ಕಾರಣಗಳು 108 ಇದಾವೆ ಹುಡುಕ್ತಾ ಹೋದರೆ. ಸೊ 18ನೇ ಓವರಲ್ಲಿ ಸ್ಟ್ರೈಕ್ ಚೇಂಜ್ ಆಗಲಿಲ್ಲ, ಯಾರಿಗೆ ಮಿಲ್ಲರ್ಗೂ KC ಮಹಾರಾಜ್ಗೂ ಚೇಂಜ್ ಆಗಲಿಲ್ಲ. KC ಮಹಾರಾಜ್ಗಿಂತ ಮಿಲ್ಲರು ಬಿಗ್ ಹಿಟ್ಟರು. ಸೊ KC ಮಹಾರಾಜ್ ಒಬ್ಬ ಬೌಲರಾಗಿ ಗುರುಸ್ಕೊಂಡಿದ್ದಾರೆ, ಬ್ಯಾಟರಾಗಿ ಗುರುಸ್ಕೊಂಡಿಲ್ಲ. ಸೊ ಮಿಲ್ಲರ್ಗೆ ಏನಾದ್ರೂ ಆ ಟೈಮಲ್ಲಿ 19ನೇ ಓವರ್ ಫಸ್ಟ್ ಬಾಲು ಸೆಕೆಂಡ್ ಬಾಲು ಸ್ಟ್ರೈಕ್ ಸಿಕ್ಕಿದ್ರೆ ಬಿಗ್ ಬೌಂಡ್ರಿನೋ ಡಬಲ್ಲು ಅಥವಾ 6 ಹೊಡೆದು ಒಂದು ಹತ್ತತ್ರ ತಂದಿರೋರು ಒಂದು ರನ್ಗಳನ್ನ. ಸೊ ಅದಾದಮೇಲೆ ಯಾರು ಹರ್ಷದೀಪ್ ಸಿಂಗು ಬೌಲಿಂಗ್ ಮಾಡ್ತಾರೆ, ಆಮೇಲೆ ಬೂಮ್ರಾ ಬೌಲಿಂಗ್ ಮಾಡ್ತಾರೆ. ಸೊ ಅವಾಗ ಇಡೀ ವರ್ಲ್ಡ್ ಕಪ್, ಇಡೀ ಕ್ರಿಕೆಟ್ ಏನಿದೆ, ಇಡೀ 2024 ನೆನೆಸ್ಕೊಳ್ಳೋದು, ಕಪ್ನ ನೆನೆಸ್ಕೊಳ್ಳೋದು, ಇಂಡಿಯಾ ಏನಾದರೂ ನೆನೆಸ್ಕೊಂಡ್ರೆ ಅದು ಓನ್ಲಿ ಒನ್ ರೀಸನ್, ಯಾರು ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿದಿದ್ದು. ಸೊ ಅದು 6 ಹೋಗಿದ್ದಂಥ ಕ್ಯಾಚನ್ನ ನಮ್ಮ ಕಡೆ ಎಳ್ಕೊಂಡು ಅದನ್ನು ಮತ್ತೆ ಡಬಲ್ ಸಲ ಕ್ಯಾಚ್ ಹಿಡಿದಿದ್ದು ಅದಿದೆಯಲ್ಲ, ಎಂಟೈರ್ ಏನಿದೆ ಈಗ ನಾವಾಗಲಿ ನಮ್ಮ ಮುಂದಿನ ಪೀಳಿಗೆ ಆಗಲಿ ಏನಾದ್ರೂ ಕ್ರಿಕೆಟ್ ಗೆಲ್ಲೋದಕ್ಕೆ ಏನು ರೀಸನ್ನು, ಬಲವಾದ ರೀಸನ್ ಏನು ಅಂತಂದರೆ ಸೊ ಆ ಒಂದು ಕ್ಯಾಚ್ ಅಂತ ಹೇಳ್ಬೋದು ಸರ್. ಪಾಟೀಲ್, ಈ ಅನ್ಬೀಟೇಬಲ್ ಟೀಮ್ ಯಾವ ರೀತಿಯಾಗಿರ್ಬೇಕು ಅದೇ ರೀತಿಯ ಪ್ರದರ್ಶನ ಇತ್ತು. ಅಂದ್ರೆ ಈ 16ನೇ ಓವರಿಂದ 16, 17, 18, 19, 20 ಓವರ್ ಇದೆಯಲ್ಲ, ಅಲ್ಲಿ ಕಂಬ್ಯಾಕ್ ಮಾಡಿರೋದು ಇದೆಯಲ್ಲ, ನಿಜವಾಗ್ಲೂ ಕೂಡ ಇತಿಹಾಸ ಇದು. ಈ ರೀತಿಯ ಕಂಬ್ಯಾಕ್ ಆಗಿರ್ಲೇ ಇಲ್ಲ. ಜೊತೆಗೆ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಅಂತ ಅನ್ಸುತ್ತೆ, 176 ಅದು ಇತಿಹಾಸದಲ್ಲಿ ಅತಿ ಹೆಚ್ಚು ರನ್. ಬಟ್ ಇದನ್ನ ಯಾರು ಕೂಡ ಟಾರ್ಗೆಟ್ ರೀಚ್ ಆಗಿರ್ಲಿಲ್ಲ. ಬಟ್ ಆಲ್ಮೋಸ್ಟ್ ಅಲ್ಲ, ಅದು ಕೈಯಲ್ಲಿ ಇತ್ತು. ಬಟ್ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಚ್ ಕೂಡ ಅದ್ಭುತ ಆಗುತ್ತೆ. ಆಮೇಲೆ ಬುಮ್ರಾ ಅವ್ರನ್ನ ನೋಡ್ಕೊಂಡು ಆಡಿದಾದ್ಮೇಲೆ ಹರ್ಷದೀಪ್ ಮೇಲೆ ಅವರು ಅಟ್ಯಾಕ್ ಮಾಡಕ್ ಹೋಗ್ತಾರೆ, ಅಲ್ಲಿ ವಿಕೆಟ್ ನ ತೆಗೆದುಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ರವಿ ಸರ್ ಅದನ್ನೇ ಹೇಳ್ತಾ ಇದ್ರು, ನೀವು ಒಬ್ಬರನ್ನ ಡಿಫೆಂಡ್ ಮಾಡಿದಾಗ, ಒಬ್ಬರು ನೋಡ್ಕೊಂಡು ಆಡಿದಾಗ ನೆಕ್ಸ್ಟ್ ಇನ್ನೊಬ್ಬರ ಮೇಲೆ ನೀವು ಪ್ರೆಷರ್ ಆಗ್ಬೇಕಾಗತ್ತೆ. ಅವರು ಆ ಬಾಲ್ ಟೈಟ್ ಮಾಡಿದ್ರೆ ವಿಕೆಟ್ ಹೋಗುವಂತ ಸಾಧ್ಯತೆ ಇದೆ ಅಂತೇಳಿ. ಸೊ ಎಲ್ಲೋ ಒಂದ್ ಕಡೆ ಸೌತ್ ಆಫ್ರಿಕಾದು ಈ ಒಂದು ಸ್ಟ್ರಾಟಜಿ ಮಿಸ್ ಆಯ್ತಾ ಹೇಗೆ ಅಂತೇಳಿ. ನಿಜ, ಅವರು ರವಿ ಸರ್ ಅದನ್ನೇ ಹೇಳ್ತಾ ಇದ್ರು, ದೊಡ್ಡ ಮ್ಯಾಚಲ್ಲಿ ಪ್ರೆಷರ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಿನ್ನೆ ನೋಡಿ 30 ಬಾಲ್ಗಳಲ್ಲಿ ಕೇವಲ 30 ರನ್ ಬೇಕಾಗಿದೆ. ವಿಕೆಟ್ಸ್ ಎಷ್ಟಿದೆ? 6 ವಿಕೆಟ್ಸ್ ಕೈಲಿದೆ. ಏನು ಬೌಲರ್ಸ್ಗಳಿದ್ದಾರಪ್ಪ, ಈಸಿಯಾಗಿ ಒಂದು ಸ್ವಲ್ಪ ಕಟ್ಟಿ ಹಾಕ್ಬೋದು ಅಂಥದ್ದೇನೂ ಇರಲಿಲ್ಲ. ಅಲ್ಲಿ ಮಿಲ್ಲರ್ನಂಥ ಆಟಗಾರ, ಕ್ಲೆಸನ್ನಂಥ ಆಟಗಾರರು ಇದ್ದಾಗ ಖಂಡಿತವಾಗ್ಲೂ ಬೌಲರ್ಗಳು ಒಂದು ಸ್ವಲ್ಪ ಚಮಕ್ ತೊಗೋತಾರೆ. ಅಂಥದ್ರಲ್ಲೂ ಕೂಡ ಅದ್ರ ಹಿಂದಿನ ಓವರೇ 24 ರನ್ ಬಂದ್ಬಿಟ್ಟಿದೆ. ಆಲ್ಮೋಸ್ಟ್ ನಮ್ಮ ಕೈಯಿಂದ ಮ್ಯಾಚ್ ಹೋಗಿಬಿಟ್ಟಿತ್ತು. ನಾನು ಕೂಡ ಅಂದ್ಕೊಂಡೆ ಮ್ಯಾಚ್ ಗಾನ್, ಇನ್ಮೇಲೆ ಮ್ಯಾಚ್ ಕಮ್ಬ್ಯಾಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಕ್ಲೆಸನ್. ಎಲ್ಲವೂ ಕೂಡ ಮಿಡಲ್ ಆಗ್ತಾ ಇದೆ ಬಾಲು, ಅಂಥ ಸಿಕ್ಸರ್ಗಳು ಹೋಗ್ತಾ ಇದೆ. ಅಂಥ ಮೂಮೆಂಟಲ್ಲಿ ಮ್ಯಾಚ್ನ ಟರ್ನ್ ಮಾಡೋದಿದೆಯಲ್ಲ, ಅದು ಅದ್ಭುತವಾದಂಥ ಕ್ಷಣ. ಮತ್ತು ಕೊನೆ ಓವರಲ್ಲೂ ಕೂಡ 16 ರನ್ ಬೇಕಾಗಿತ್ತು. ಮಿಲ್ಲರ್ ಸ್ಟ್ರೈಕ್ನಲ್ಲಿದ್ದಾರೆ, ಎಂತೆಂಥ ಮ್ಯಾಚ್ಗಳನ್ನು ಗೆಲ್ಲಿಸ್ಬಿಟ್ಟಿದ್ದಾರೆ. RCB ಮೇಲೆ ಹೊಡೆದಿದ್ದು ಇನ್ನೂ ನೆನಪಿದೆ, ಹೊಸದೇನಲ್ಲ. ಆದರೆ ಫಸ್ಟ್ ಬಾಲ್ ಆ ಕ್ಯಾಚ್ ಇದೆಯಲ್ಲ, ಅದು ಮೂಮೆಂಟ್. ರವಿ ಸರ್ ಹೇಳ್ತಾ ಇದ್ರು, ಕಪಿಲ್ ದೇವ್ ಆ ಕ್ಯಾಚಿಗೆ ಹೋಲಿಕೆ ಮಾಡಿದ್ರು. ಅಂಥ ಮೂಮೆಂಟ್ ಕೂಡ ನಿನ್ನೆ ಕ್ರಿಯೇಟ್ ಆಯಿತು. ಒಂದು ಭಾರತದ ಎಮೋಷನ್ ನಿನ್ನೆ ಹೇಗಿತ್ತು ಅಂತಂದರೆ, ಸಾರ್ಥಕಪ್ಪ, ನಾವು ಕ್ರಿಕೆಟ್ ಆಡ್ತಾ ಇರೋದಕ್ಕೂ ಸಾರ್ಥಕ. ನಿನ್ನೆ ಸಿರಾಜ್ ಹೇಳ್ತಾ ಇದ್ರು, ನಾನು ಇಷ್ಟು ವರ್ಷದ ಕ್ರಿಕೆಟ್ ಜರ್ನಿಯಲ್ಲಿ ಇದು ನನ್ನ ಬೆಸ್ಟ್ ಮೂಮೆಂಟ್, ಇದು ಒಬ್ಬ ಕ್ರಿಕೆಟರ್ಗೆ ಬೇಕಾಗಿರುವಂತಹ ಮೂಮೆಂಟ್ ಅಂತ ಹೇಳಿ. ನಿನ್ನೆ ಅದ್ಭುತವಾಗಿ. ಬಟ್ ಅವರು ಕೂಡ ಅಷ್ಟೇ ಎಮೋಷನಲ್ ನೋಡಿ. ಅಂಥ ಕೈಲಿರುವಂತಹ ಮ್ಯಾಚ್ ಇತಿಹಾಸ ಸೃಷ್ಟಿ ಮಾಡ್ಬೋದಾಗಿತ್ತು ದಕ್ಷಿಣ ಆಫ್ರಿಕಾ. ಇದುವರೆಗೂ ಕೂಡ ವಿಶ್ವಕಪ್ ಗೆಲ್ಲದೆ ಇರುವಂತಹ ತಂಡ. ಎಷ್ಟೋ ಸರಿ ಮೈದಾನದಲ್ಲಿ ಕಣ್ಣೀರು ಹಾಕಿದ್ದಾರೆ ಅವರು, ಇಂಥ ಮೂಮೆಂಟಿಗೆ ಬಂದು ನಾವು ಸೋತ್ಬಿಟ್ಟಿವಿ ಅಂತ ಹೇಳಿ. ಬಟ್ ನಿನ್ನೆ ಒಂದು ಒಳ್ಳೆ ಅವಕಾಶ ಇತ್ತು, ಅದನ್ನು ಅವರೇ ಕೈ ಚೆಲ್ಲಿದ್ರು. ಅದನ್ನು ಭಾರತ ಕಿತ್ಕೊಂಡು, ಬಟ್ ಅವರು ಕೈ ಚೆಲ್ಲಿದ್ರು ಅಂತಲೇ ಹೇಳ್ಬೋದು. ಬಟ್ ಡೇವಿಡ್ ಮಿಲ್ಲರ್ ಕಣ್ಣೀರು ಹಾಕಿದ್ದು ಖಂಡಿತವಾಗ್ಲೂ ಇನ್ನೂ ಇದೆ. 3-4 ಸರಿ ಬಂದು ಆ ತಲೆನ ಕೆಳಗಡೆ ಇಟ್ಟು ಕಣ್ಣೀರು ಹಾಕ್ತಾನೆ ಇದ್ರು. ಬಟ್ ಇದೆಲ್ಲದರ ನಡುವೆ ಈಗ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟ್ ಬೇರೆ, ಅದು ಒಂದು ನೋವಿದೆ. ಬಟ್ ಅಲ್ಲಿ ಇಬ್ಬರು ಲೆಜೆಂಡ್ಗಳ ಆಟವನ್ನು ಇಷ್ಟು ವರ್ಷ ನಾವು ಸವಿದ್ವಲ್ಲ, ಆ ಖುಷಿ ಅಂತೂ ಇದೆ. ಬಟ್ ಇದಕ್ಕಿಂತ ಬೆಸ್ಟ್ ಮೂಮೆಂಟ್ ಅವ್ರಿಗೆ ರಿಟೈರ್ಮೆಂಟಿಗೆ ಸಿಗಲ್ಲ. ಖಂಡಿತವಾಗ್ಲೂ ಇದು ದ ಬೆಸ್ಟ್ ಮೂಮೆಂಟ್. ರಿಟೈರ್ಮೆಂಟ್ ಕೊಟ್ಟರು, ಮತ್ತು ಫ್ಯಾಮಿಲಿ ಮ್ಯಾನ್ ಅನ್ನೋದನ್ನು ನಿನ್ನೆ ತೋರಿಸ್ಕೊಂಡ್ರು. ಎಲ್ಲರೂ ಕೂಡ ಸಂಭ್ರಮ ಮಾಡ್ತಾ ಇದ್ದಾರೆ. ಫೋನಲ್ಲಿ ವಿರಾಟ್ ಕೊಹ್ಲಿ ಫ್ಯಾಮಿಲಿ ಜೊತೆ ಕಾಲ ಕಳೀತಾ ಇದ್ರು, ಮಕ್ಕಳ ಜೊತೆ ಕಾಲ ಕಳೀತಿದ್ರು. ಆ ಮೂಮೆಂಟ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಮತ್ತು ನಿನ್ನೆ ಇಶಾಂತ್ ಶರ್ಮಾ ಕಣ್ಣೀರು ಹಾಕ್ತಾ ಇದ್ರು, ನನ್ನ ಗೆಳೆಯ ರಿಟೈರ್ಮೆಂಟ್ ಆದ ಅಂತ ಹೇಳಿ. ದ ಬೆಸ್ಟ್ ಮೂಮೆಂಟ್ ನಿನ್ನೆ. ನನಗಂತೂ ರಾತ್ರಿ 3 ಗಂಟೆ ಆದರೂ ನಿದ್ದೆ ಬಂದಿಲ್ಲ. ಆ ಮೂಮೆಂಟ್ಸ್ಗಳು ಹಂಗೇ ಬರ್ತಾ ಇರುತ್ತೆ ಇನ್ನೊಂದು ಸ್ವಲ್ಪ ದಿನ. ಇವರು ವಿರಾಟ್ ಕೊಹ್ಲಿ ಹೇಳ್ತಾರೆ, ನಂದು ಸಾಕಾಗಿತ್ತು, ಯಂಗ್ ಜನ್ರೇಷನ್ಗೆ ನಾವು ಜಾಗ ಖಾಲಿ ಮಾಡಬೇಕು. ಅದು ಇಷ್ಟ ಆಯ್ತು ಸರ್. ಯಾಕೆಂದ್ರೆ ಸೊ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ, ಸೊ ಅಥವಾ ವಿರಾಟ್ ಕೊಹ್ಲಿ ಆಟದ ಬಗ್ಗೆ ಮಾತಾಡೋರಿಗೆ ಒಂದು ಮಾತು, ಸೊ ಯಾವತ್ತೇ ಆಗಲಿ ಒಬ್ಬ ಪ್ಲೇಯರ್ನ ಸರಣಿಯನ್ನ ನೋಡೋದು. ಸೊ ಅವರು ಹಿಂದೆ ಏನು ಮಾಡಿದ್ರು, ಈ ಮ್ಯಾಚಲ್ಲಿ ಆಡಿಲ್ಲ ಅನ್ನೋದಕ್ಕೆ ಸೆಲ್ಫಿ
ಪ್ಲೇಯರು ಸೆಲ್ಫ್ಲೆಸ್. ಸೊ ಆ ಥರ ಹೋಲಿಕೆಗಳನ್ನ ಮಾಡಬಾರ್ದು. ಯಾವತ್ತೇ ಆಗಲಿ ಒಬ್ಬ ಪ್ಲೇಯರ್ನ ಪ್ಲೇಯರ್ ಥರನೇ ನೋಡಬೇಕು. ಅವ್ರು ಈ ಮ್ಯಾಚ್ ಆಡಿಲ್ಲ ಅಂದರೆ ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ. ಸೊ ಅದನ್ನು ನಿನ್ನೆ ಫೈನಲ್ ಮ್ಯಾಚಲ್ಲಿ 100% ಪ್ರೂವ್ ಮಾಡಿಕೊಟ್ರು ವಿರಾಟ್ ಕೊಹ್ಲಿ. ವೇಟರ್ಸ್ಗಳಿಗೆಲ್ಲ ಒಂದು ಉತ್ತರ ಕೊಟ್ಟಂಗಾಯಿತು. ಸೊ ರವಿ ಸರ್, ಈಗ ವಿರಾಟ್ ಕೊಹ್ಲಿ ಅವರು ನಿನ್ನೆ ಅಧಿಕೃತವಾಗಿ ಘೋಷಣೆ ಮಾಡಿಬಿಟ್ರು, ಇದು ನನ್ನ ಕೊನೆಯ ವರ್ಲ್ಡ್ ಕಪ್ ಆಗತ್ತೆ ಅಂತೇಳಿ. ಬಹುಶಃ ಈ ಸಮಯ ಸೂಕ್ತವಾಗಿರುವಂತಹ ಸಮಯನ, ಅಥವಾ ಇನ್ನ ಒಂದು 2 ವರ್ಷ ಇರಬೇಕಾಗಿತ್ತು, ಅಥವಾ ಅವರ ಮೇಲೆ ಒತ್ತಡ, ಅಂದ್ರೆ ಅವರದ್ದು ಸ್ಟ್ರೈಕ್ ರೇಟ್ ಸರಿ ಇಲ್ಲ ಅನ್ನುವಂತ ಒಂದು ಒತ್ತಡದ ಕಾರಣದಿಂದಾಗಿ ಈ ರೀತಿ ಡಿಸೈಡ್ ಮಾಡಿದ್ರೆ ಹೇಗೆ ಅಂತ? ಇಲ್ಲ ಎಂ ಕುಮಾರ್, ಈಗ ವಿರಾಟ್ ಕೊಹ್ಲಿ ಪಾಡಿಗೆ ನೋಡ್ಬೇಕಂತಂದ್ರೆ ಅವ್ರ ಡಿಸಿಷನ್ ಕರೆಕ್ಟ್. ಯಾಕಂತಂದ್ರೆ ಅವರು ಎಲ್ಲವನ್ನೂ ನೋಡಿದ್ದಾರೆ, ಎಲ್ಲವನ್ನೂ ಸಾಧಿಸಿದಾರೆ. ಅವ್ರಿಗೆ ಏನ್ ಬೇಕಾಗಿತ್ತು ಅವ್ರು ಖಾತೆಲಿ ಇಲ್ದೇ ಇದ್ದಿದ್ದು ಒಂದೇ ಒಂದು T20 ವರ್ಲ್ಡ್ ಕಪ್ ಇರ್ಲಿಲ್ಲ, ಅದು ಅವ್ರಿಗೆ ಬಂದಿದೆ. ಸಾಕು ಇನ್ನು ಎಷ್ಟಂತ ಆಡ್ತೀರಿ ನೀವು? ಯಾಕಂತಂದ್ರೆ ಇಂಡಿಯನ್ ಟೀಮ್ ಅಲ್ಲಿ ಬೇಕಾದಷ್ಟು ಜನ ಇದಾರೆ. ಈಗ ಇರುವಂತ ಟೀಮ್ ಏನ್ ಬೆಂಚ್ ಸ್ಟ್ರೆಂತ್ ನೋಡ್ತಾ ಇದ್ರೆ, ವಿರಾಟ್ ಕೊಹ್ಲಿಗಿಂತ T20 ಟ್ಯಾಲೆಂಟೆಡ್ ಪ್ಲೇಯರ್ಗಳು ಇದಾರೆ. ನೀವು ಯಶಸ್ವಿ ಜೈಸ್ವಾಲ್ ಆಗ್ಬೋದು, ಶುಭ್ಮನ್ ಗಿಲ್ ಆಗಿರ್ಬೋದು, ಯಾವ ರೀತಿ ಅವರು ಸ್ಟ್ರೈಕ್ ನ ರೊಟೇಟ್ ಮಾಡ್ತಾರೆ, ಮತ್ತೆ ಯಾವ ರೀತಿ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ತಾರೆ. ಸೊ ತುಂಬಾ ಜನ ಕಾಯ್ತಿದ್ದಾರೆ, ಅಂದ್ರೆ ಸ್ಪೆಷಲಿಸ್ಟ್ ಇದ್ದಾರೆ. ಸೊ ವಿರಾಟ್ ಕೊಹ್ಲಿ ಏನೇ ಎಕ್ಸ್ಪೀರಿಯನ್ಸ್ ಇತ್ತು, ಆ ಎಕ್ಸ್ಪೀರಿಯನ್ಸ್ ನಿನ್ನೆ ವರ್ಕೌಟ್ ಆಯ್ತು. ಯಾಕಂತಂದ್ರೆ ನೀವು ನೋಡ್ಬೋದು, ಸೂರ್ಯಕುಮಾರ್ ಯಾವ್ದು ಒಳ್ಳೆ ಪ್ಲೇಯರ್ ಇಲ್ಲ, ಪಂತ್ ಒಳ್ಳೆ ಪ್ಲೇಯರ್, ನಾವು ಯಾವ್ದೇ ಡೌಟ್ ಇಲ್ಲ. ಬಟ್ ಏನಂತಂದ್ರೆ ಅವ್ರಿಗೆ ನಿನ್ನೇನು ಹೇಳ್ತಾ ಇದ್ದೆ, ಅವ್ರಿಗೆ ಏನಂತಂದ್ರೆ ಒಂದು ಆಂಕರ್ ರೋಲ್ ಮಾಡ್ಬೇಕು. ಯಾಕಂದ್ರೆ ನಾನೊಂದ್ ಸೈಡ್ ಅಲ್ಲಿ ನಿಂತ್ಕೋಬೇಕು, ಇನ್ನೊಬ್ರು ನಾಡ್ಸ್ಬೇಕು ಅನ್ನೋದು ಅವ್ರಿಗಿಲ್ಲ. ಸೊ ವಿರಾಟ್ ಕೊಹ್ಲಿ ನಿನ್ನೆ ಆ ರೋಲ್ ಪ್ಲೇ ಮಾಡಿದ್ರು. ಅವರು ಒಂತಾವ ತಟಸ್ಥವಾಗಿ ವಿಕೆಟ್ ಕಾಯ್ತಾ ಇದ್ರು. ಬಂದವರು ಅಕ್ಷರ್ ಪಟೇಲ್ ಬಂದ್ರು, ತುಂಬಾ ಚೆನ್ನಾಗಿ ಸ್ಟ್ರೈಕ್ ನ ರೊಟೇಟ್ ಮಾಡಿದ್ರು, ಜೊತೆಗೆ ಸ್ಟ್ರೈಕ್ ರೇಟ್ ನ ಜಾಸ್ತಿ ಮಾಡಿದ್ರು, ರನ್ ರೇಟ್ ಜಾಸ್ತಿ ಆಯ್ತು, ಅವರು ಹೋದ್ರು. ಅದಾದ್ಮೇಲೆ ಶಿವಮ್ ಡುಬೆ ಬಂದ್ರು, ಅವರು ಸಹ ಹಂಗೆ ಬಡಿ ಆಟಕ್ಕೆ ಮುಂದಾದ್ರು. ವಿರಾಟ್ ಕೊಹ್ಲಿ ಏನಂತಂದ್ರೆ ಅವ್ರ ಆಟ ಏನಾದ್ರು ವಿಕೆಟ್ ಕಾಯ್ಕೊಡೋದು, ಅವ್ರಿಗೆ ಒಂದು ರನ್ ಕೊಟ್ಬಿಟ್ಟು ಸ್ಟ್ರೈಕ್ ಅವ್ರು ನಾಡ್ಸ್ತಾ ಇದ್ರು. ವಿರಾಟ್ ಕೊಹ್ಲಿ 50 ರನ್ ಆಗೋವರೆಗೂ ಎಲ್ಲೂ ಚಾರ್ಜ್ ಮಾಡ್ಲಿಲ್ಲ, ತುಂಬಾ ಸಮಾಧಾನದಿಂದ ಮತ್ತೆ ತುಂಬಾ ಪ್ರಾಪರ್ ಕ್ರಿಕೆಟ್ ಶಾಟ್ ಹೊಡೆದ್ರು. ಯಾವ್ದು ಫೋರ್ಸ್ಫುಲಿ ಓವರ್ ರೇಟಿಂಗ್ ಯಾವುದೂ ಇರ್ಲಿಲ್ಲ. ತುಂಬಾ ಅವ್ರಿಗೆ ಗೊತ್ತಿತ್ತು ತಮ್ಮ ವಿಕೆಟ್ ನ ಮಹತ್ವ ಏನಂತ. ಸೊ ನಿನ್ನೆ ಆ ವಿರಾಟ್ ಕೊಹ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ಅವ್ರನ್ನ ತೋರ್ಸಿದ್ಕೆ, ಆ ಒಂದು ಅದ್ಭುತವಾದ ಮೈಂಡ್ ಸೆಟ್ ಅವರು ಇದ್ದಿದ್ಕೆ ನಿನ್ನೆ ನಾವು ಈ ಒಂದು 176 ಸ್ಕೋರ್ ಮಾಡಕ್ ಸಾಧ್ಯ ಆಯ್ತು. ಆಮೇಲೆ ವಿಕೆಟ್ ನು ಕೈಲಿ ಇಟ್ಕೊಳಕ್ ಸಾಧ್ಯ ಆಯ್ತು, ಇಲ್ಲಾಂದ್ರೆ ಸಾಧ್ಯನೇ ಇರಲಿಲ್ಲ. ಒಂದಂತೂ ನಿಜ, ಅವ್ರ ಏನ್ ಕ್ರಿಕೆಟ್ ನಾವ್ ಏನ್ ಅವ್ರು ಬಯಸ್ತಿದ್ರು ಅದಕ್ಕಿಂತ ಜಾಸ್ತಿ ಕ್ರಿಕೆಟ್ ಆಡಿದಾರೆ ಅವರು. ಆಮೇಲೆ ಅವ್ರ ಮೇಲೆ ಒತ್ತಡ ತುಂಬಾ ಜಾಸ್ತಿ ಇದೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅವ್ರಿಗೆ ಟೆಸ್ಟ್ ಕ್ರಿಕೆಟ್ ಆಡಕ್ ಆಗ್ಲಿಲ್ಲ, IPL ಅಲ್ಲಿ ಆಡಬೇಕು. ಅದಾದ್ಮೇಲೆ ಅವ್ರು ಏನಂತಂದ್ರೆ ಈಗ ಆಲ್ಮೋಸ್ಟ್ ಕ್ರಿಕೆಟ್ ಪ್ಲೇಯರ್ಗಳು 365 ದಿವಸದಲ್ಲಿ 200 ದಿವಸ 250 ದಿವಸ ಎಂಗೇಜ್ ಆಗಿರ್ತಾರೆ. ಬರೀ ನಾವೇನ್ ನೋಡ್ತೀವಿ, ಅವ್ರು ಬರೀ ಎಷ್ಟು ಮ್ಯಾಚ್ ಆಡಿದ್ರು ಅಂತ ನೋಡ್ತೀವಿ. ಬಟ್ ಆ ಮ್ಯಾಚ್ ಆಡ್ಬೇಕಾದ್ರೆ ಹಿಂದೆ ಹೋಗಿ ಒಂದು ವಾರ ಅದಕ್ಕಾಗಿ ಅವರು ಪ್ರಾಕ್ಟೀಸ್ ಮಾಡೋ ಅಂಥದ್ದು, ಬೇರೆ ಊರ್ಗೆ ಹೋಗುವಂಥದ್ದು, ಬೇರೆ ದೇಶಕ್ಕೆ ಹೋಗುವಂಥದ್ದು, ಇವೆಲ್ಲ ನಾವು ಕೌಂಟ್ ಮಾಡ್ತಾ ಹೋದ್ರೆ ಹಾರ್ಡ್ಲಿ ಅವ್ರಿಗೆ ಒಂದು 50-60 ದಿವಸನೂ ಸಿಗಲ್ಲ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಕ್. ನಮ್ಗಾದ್ರೂ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿವಸ ವೀಕ್ ಆಫ್ ಆದ್ರೂ ಇರುತ್ತೆ, ನಾವು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದು. ಅವ್ರ ಇಡೀ ಟೂರ್ ಹೆಂಗಂತಂದ್ರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಎಷ್ಟೊಂದ್ಸಲ ಫ್ಯಾಮಿಲಿ ಮೆಂಬರ್ ಅವ್ರ ಜೊತೆ ಹೊಂಟೋಗ್ತಾರೆ ಮ್ಯಾಚ್ ನೋಡಕ್. ಯಾಕಂದ್ರೆ ಅವ್ರಿಗೆ ಟೈಮ್ ಕೊಡಕ್ ಆಗ್ತಿಲ್ಲ, ಅವ್ರ ಅಪ್ಪ ಅಮ್ಮನ ಜೊತೆ ಇರಕ್ಕಾಗಲ್ಲ, ಅಣ್ಣ ತಮ್ಮದಿರ ಜೊತೆ ಇರಕ್ಕಾಗಲ್ಲ. ನಾವು ಹೊರಗಡೆಯಿಂದ ನೋಡ್ಬೋದು, ತುಂಬಾ ಲ್ಯಾವಿಶ್ ಆಗಿದೆ, ಲಕ್ಸುರಿಯಸ್ ಆಗಿದೆ ಲೈಫ್ ಅಂತ ಹೇಳ್ಬಿಟ್ಟು. ಬಟ್ ಅಲ್ಟಿಮೇಟ್ಲಿ ಏನಂತಂದ್ರೆ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಏನ್ ಕೊಡ್ತಾ ಇದ್ರು, ದುಡ್ಡು ಇದೆ, ಹಣ ಇದೆ, ಎಲ್ಲ ಇದೆ, ಟೈಮ್ ಕೊಡಕ್ ಆಗ್ತಾ ಇಲ್ಲ. ಸೊ ಈಗ ಒಂದು ಒಳ್ಳೆ ಡಿಸಿಷನ್ ಅವ್ರು ಗೆದ್ದಾದ್ಮೇಲೆ ಏನಂತಂದ್ರೆ ಬೇರೆಯವರಿಗೆ ಅವಕಾಶ ಕೊಡಿದ್ರು. ಯಾಕಂದ್ರೆ ವಿರಾಟ್ ಕೊಹ್ಲಿಗೂ ಸಹ ಬೇರೆ ಅವಕಾಶ ಕೊಟ್ಟಿದ್ಕೆ ತಾನೇ ವಿರಾಟ್ ಕೊಹ್ಲಿ ಇಷ್ಟೆಲ್ಲ ಕಮ್ಮಿ ಏಜ್ ಅಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಕ್ಕಾಗಿದ್ದು. ಯಾರೋ ಒಬ್ರು ಜಾಗ ಬಿಟ್ಕೊಟ್ರು, ಅವ್ರ ಶೂ ಇವ್ರು ತರ್ಸ್ಕೊಂಡ್ ಬಂದ್ರು. ಸೊ ಸೇಮ್ ಈಗ ವಿರಾಟ್ ಕೊಹ್ಲಿ ಜಾಗ ಬಿಟ್ರೆ ಇನ್ನೊಬ್ರು ಯಾರೋ ಎಂಟ್ರಿ ಆಗ್ತಾರೆ, ಇನ್ನೊಬ್ಬ ಅವ್ರ ಜಾಗ ತುಂಬ್ತಾನೆ. ನನ್ನ ಪ್ರಕಾರ ಇದೊಂದು ಪರ್ಫೆಕ್ಟ್ ಸಿಚುವೇಶನ್ ಇತ್ತು, ಕ್ರಿಯೇಟ್ ಆಗಿತ್ತು. ಸೊ ಅವ್ರು ಕರೆಕ್ಟ್ ಆಗಿ ಡಿಸಿಷನ್ ತಗೊಂಡ್ರು. ಅವ್ರು ಮುಂಚೆನೆ ಹೇಳಿದ್ರು ನಾನು ಆಡಲ್ಲ ಅಂತ ಹೇಳ್ಬಿಟ್ಟು. ಇಂಡಿಯನ್ ಟೀಮ್ ಸರ್ಕಲ್ ಅಲ್ಲಿ ಗೊತ್ತಿತ್ತು ಅವ್ರಿಗೆ ರೋಹಿತ್ ಶರ್ಮಾ ಅವ್ರದ್ದು ಇದು ಲಾಸ್ಟ್ ಆಗುತ್ತೆ ಅಂತ. ರೋಹಿತ್ ಶರ್ಮಾಕ್ಕಿಂತ ಮುಂಚೆ ಅವರೇ ಹೇಳಿದ್ರು, ನಾನು ರೋಹಿತ್ ಯಾವಾಗ್ಲೂ ಇದ್ ಮಾಡ್ತಾ ಇದ್ವಿ, ಈ ಸಲ ಅಂತೂ ನಾವು ಗೆದ್ಬಿಟ್ಟೆ ಹೋಗ್ಬೇಕು ಅಂತ. ಅಂದ್ರೆ ನಾವು ರೋಹಿತ್ ಶರ್ಮಾ ಹೇಳಕ್ಕಿಂತ ಮುಂಚೆನೇ ಅವ್ರು ಹೇಳಿದ್ರು, ನಾನ್ ಸೇರೋದು ರೋಹಿತ್ ಶರ್ಮಾನು ಇದು ಲಾಸ್ಟ್ T20 ಅಂತ ಹೇಳ್ಬಿಟ್ಟು ಅವ್ರು ಆಲ್ರೆಡಿ ಅವ್ರ ತಲೆಯಲ್ಲಿತ್ತು. ಒಂದ್ ವೇಳೆ ವರ್ಲ್ಡ್ ಕಪ್ ಲಾಸ್ಟ್ ಏನು ವರ್ಲ್ಡ್ ಕಪ್ ಇದ್ರೆ ಏಕದಿನಕ್ಕೂ ಅವ್ರು ವಿದಾಯ ಹೇಳ್ಬಿಡ್ತಿದ್ರೆ ಏನೋ ಗೊತ್ತಿಲ್ಲ, ಈಗ ಕಂಟಿನ್ಯೂ ಮಾಡ್ತಾ ಇದಾರೆ. ಬಟ್ ಒಂದಂತಂದ್ರೆ ಇದು ಗುಡ್ ಸೈನ್. ಯಾಕಂತಂದ್ರೆ ಒಬ್ಬ ಪ್ಲೇಯರ್ ಆಗಿ ಆಮೇಲೆ ಅವ್ರು ನನಗೆ ನಿನ್ನೆ ತುಂಬಾ ಇಷ್ಟ ಆಗಿದೆ ಅಂತಂದ್ರೆ, ಅವರು ಒಂದು ಇಂಟರ್ವ್ಯೂಲಿ ಹೇಳಿದ್ರು ನಿನ್ನೆ ಮ್ಯಾಚ್ ಮುಗಿದ್ಮೇಲೆ, ಇದುವರೆಗೂ ನಾನು ಏನಂತ ತಿಳ್ಕೊಂಡಿದ್ದೆ ಅಂತಂದ್ರೆ, ಮ್ಯಾಚ್ ಅಂತಂದ್ರೆ ನಾನ್ ಆಡಿದ್ರೆ ಕ್ರಿಕೆಟ್ ನಂದಷ್ಟೇ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ನಿನ್ನೆ ನನಗೆ ತೋರ್ಸ್ಕೊಡ್ತು ಟೈಮು, ಟೀಮ್ ಮುಂದೆ, ಆಪರ್ಚುನಿಟೀಸ್ ಮುಂದೆ ನಾವ್ ಯಾರು ಏನಲ್ಲ. ಹೆಂಗೆ ಟೈಮ್ ಚೇಂಜ್ ಆಗುತ್ತೋ ಹಂಗಂಗೆ ಗೇಮ್ ಚೇಂಜ್ ಆಗುತ್ತೆ. ಆಪರ್ಚುನಿಟಿ ಸಿಕ್ಕಾಗ ಅದನ್ನ ಗ್ರ್ಯಾಬ್ ಮಾಡ್ಬೇಕು. ಸೊ ನಿನ್ನೆ ಆಗಿದಷ್ಟೇ. ನಾನು ಈ ಏಜ್ ಅಲ್ಲಿ ಈ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನನ್ನ ಲಾಸ್ಟ್ T20 ಈಗ್ಲೇ ಹೇಳ್ತೀನಿ, ನಿನ್ನೆನೂ ಸಹ ನಾನು ತುಂಬಾ ಕಲಿಯಕ್ ಸಿಕ್ತು. ನಾನು ಏನೂ ಅಲ್ಲ,
ಎಲ್ಲಾನು ಟೀಮು ಟೈಮು ಆ ಆಪರ್ಚುನಿಟಿನ ಹೆಂಗ್ ಬಳಕೆ ಮಾಡ್ಕೊಡ್ತೀವಿ ಅದು ಇಂಪಾರ್ಟೆಂಟು. ನನಗದು ಗೊತ್ತಾಗ್ಲಿಲ್ಲ, ಯಾಕಂತಂದ್ರೆ ಅವ್ರು ಎಲ್ಲೋ ಇಂಡೈರೆಕ್ಟ್ ಆಗಿ ಅವ್ರು ಹೇಳಿದ್ರು ರೋಹಿತ್ ಶರ್ಮಾ ಅವ್ರನ್ನ ಫಾರ್ಮ್ ಅಲ್ಲಿ ಇಲ್ಲ ಅಂದ್ರು ಬ್ಯಾಕ್ ಮಾಡಿದ್ಕೊಂದು ಥ್ಯಾಂಕ್ಸ್ ಹೇಳಿದ್ರು, ರಾಹುಲ್ ದ್ರಾವಿಡ್ಗೆ ಒಂದು ಥ್ಯಾಂಕ್ಸ್ ಹೇಳಿದ್ರು ಮ್ಯಾನೇಜ್ಮೆಂಟ್ಗೆ. ಯಾಕಂತಂದ್ರೆ ಅವ್ರ ಮೇಲೆ ಇಟ್ಟು ಭರವಸೆ, ಯಾಕಂದ್ರೆ ಇವ್ನ ಆಡ್ತಾನೆ, ಇವನಲ್ಲಿ ಟ್ಯಾಲೆಂಟ್ ಇದೆ, ಇವ್ನ ಆಡ್ಸ್ಬೇಕು ಅನ್ನೋದನ್ನ ಅವ್ರು ಈ ಇದ್ರಲ್ಲಿ ಅವ್ರು ಹೇಳೋ ಅವಶ್ಯಕತೆ ಇರಲ್ಲ. 15 ವರ್ಷ ಕ್ರಿಕೆಟ್ ಕ್ಯಾರಿಯರ್ ಬಂದು ಆ ರೀತಿ ಅಂದ್ರೆ ನಾನು ಈಗೋ ಬಿಟ್ಟು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಏನ ಇಂಟರ್ವ್ಯೂ ಮಾಡಿದ್ರು ಅವ್ರು ಹೇಳ್ತಾರೆ, ನಾನು ಈಗೋ ಎಲ್ಲ ಸೈಡ್ಗೆ ಕೇಳ್ತಾ ಇದ್ದೀನಿ, ನಾನು ಆಡಿರ್ಬೋದು ಬಟ್ ನನಗಿಂತ ಅದ್ಭುತವಾಗಿ ನನ್ನ ಟೀಮ್ ಆಡ್ತು, ನಾನು ಒಂದು ಸಣ್ಣ ರೋಲ್ ಅಷ್ಟೇ, ಬಟ್ ನಾನು ಏನೋ ಅನ್ಕೊಂಡಿದ್ದೆ ಒಬ್ಬನಿಂದ ಏನೂ ಆಗೋದಿಲ್ಲ, ಎಲ್ಲರೂ ಸೇರಿದ್ರೆ ಆಗತ್ತೆ ಅಂತ ಮತ್ತೆ ನನ್ನ ಟೀಮ್ ಪ್ರೂವ್ ಮಾಡ್ತೀನಿ. ಈ ಇದ್ರಲ್ಲೂ ಹೇಳ್ತೀನಿ, ನಾನು ಇಂಥ ಸಿಚುವೇಶನ್ ಅಲ್ಲಿ ನಾನು ಹೇಳ್ತೀನಿ, ನಾನು ಏನೇನೋ ಹೇಳ್ಕೊಂಡಿದ್ದೆ, ನನ್ನ ಈಗೋ ಎಲ್ಲಾನು ಈ ಒಂದೇ ಈ ಒಂದು ವಿನ್ ಇಂದಾಗಿ ಎಲ್ಲಾನು ನಾನು ಹೆಂಗಂತಂದ್ರೆ ಮರೆಯೋಂತ ಪರಿಸ್ಥಿತಿಗೆ ಬಂತು. ಎಲ್ಲ ಏನೇ ಅಂತ ಒಬ್ಬ ಸಣ್ಣ ಪ್ಲೇಯರ್ ತರ ನನಗ ಅನ್ಸ್ತು, ನಾನು ಒಬ್ಬ ಫ್ರೆಶ್ ಟೀಮ್ ಅಲ್ಲಿ ಬಂದಿದ್ದೀನೇನೋ ಅಂತ ಅನ್ಸ್ತು. ಅದ್ಭುತವಾಗಿ ಆಡಿದ್ರು ಅಂತ ಹೇಳ್ಕೊಂಡ್ರು. ಸಣ್ಣ ಮಗುನ್ ತರ ಕನ್ಫೆಷನ್ ಮಾಡ್ಕೊಂಡ್ರು. ಎಲ್ಲೋ ಹೇಳಿದ್ರು ನನಗೊಂದು ಈಗೋ ಇತ್ತು, ಎಲ್ಲ ಇತ್ತು, ಆದ್ರೂ ನಾನು ಫಾರ್ಮಲ್ ಇಲ್ದಾಗ ನನಗೆ ಅವಕಾಶ ಕೊಟ್ಟಿದ್ ನೋಡಿ ನನ್ನ ಈಗೋಗ್ ಹರ್ಟ್ ಆಯ್ತು, ನಾನು ಒಂದು ಒಳ್ಳೆ ಟೈಮಲ್ಲಿ ಆಡ್ದೆ, ಖುಷಿ ಇದೆ, ಬಟ್ ನನ್ನ ಟೀಮ್ ಏನ್ ಆಡ್ತು, ಒಂದು ಟೀಮ್ ಇಂದ ಮಾತ್ರ ಇದು ಗೆಲ್ಲಕ್ ಸಾಧ್ಯ ಅನ್ನೋದೊಂದು ಹೇಳೋದ್ ಮೂಲಕ ಓವರಾಲ್ ಆಗಿ ಅವ್ರದ್ದೇ ಒಂದು ಲೈಫ್ ಏನು T20 ಕ್ಯಾರಿಯರ್ ಏನು ಜರ್ನಿ ಇತ್ತು ಅವರು ಒಂದು ಎಂಡ್ ಮಾಡಿದ್ರು. ರೋಹಿತ್ ಮತ್ತೆ ರಾಹುಲ್ ದ್ರಾವಿಡ್ನ ಈ ಟೈಮಲ್ಲಿ ಅವ್ರು ನೆನ್ಸ್ಕೊಂಡ್ರು, ಅವ್ರಿಗೊಂದು ಅವಕಾಶ ಕೊಟ್ಟಿದ್ಕೆ, ಅವ್ರ ಮೇಲೆ ಭರವಸೆ ಇಟ್ಟಿದ್ಕೆ ಅದ್ಭುತ ಅಂತ ಹೇಳ್ಬೋದು. ಅವ್ರ ಆಟನೂ ಅದ್ಭುತವಾಗಿತ್ತು, ಅವ್ರ ಸ್ಪೀಚು ಅದ್ಭುತವಾಗಿತ್ತು, ಆಮೇಲೆ ಅವ್ರು ತಗೊಂಡಿದ್ದ ಡಿಸಿಷನ್ ರೈಟ್ ಆಗಿತ್ತು ಅಂತ ಹೇಳ್ಬೋದು. ಓಕೆ ಮಂಜು ಅವ್ರು, ನಿನ್ನೆ ಸೌತ್ ಆಫ್ರಿಕಾ ಅಂತ ಬಂದಾಗ ಆಲ್ಮೋಸ್ಟ್ ಅಂದರೆ ಆರಂಭದ 2 ವಿಕೆಟ್ ಹೋಗಿರ್ಬೋದು, ಸ್ಟಬ್ಸ್ ಬಂದಾದ ನಂತರ ಅವ್ರ ಕಡೆನೇ ಆಗಿತ್ತು ಮ್ಯಾಚ್. ಅದು ಆ ಪ್ರೆಷರಲ್ಲೂ ಕೂಡ ಆತ ಅಂದರೆ ಸ್ಟಬ್ಸ್ ಆಡಿರುವಂಥ ರೀತಿ ಯಾವ ರೀತಿಯಾಗಿತ್ತು ಅಂತ ಹೇಳಿ. ಸೊ ಸ್ಟಬ್ಸು ಇಡೀ ಸೀಸನ್ನೇ ಚೆನ್ನಾಗಿ ಆಡಿದ್ದಾರೆ, ಇಡೀ ಸೀಸನ್ನೇ ಸೌತ್ ಆಫ್ರಿಕಾ ಒಂಥರ ಗಿಫ್ಟ್ ಕೊಟ್ಟಿದ್ದಾರೆ. ಆಟದಲ್ಲಾಗಿರ್ಬೋದು, ಫೀಲ್ಡಿಂಗ್, ಒಟ್ಟು ಏನೇ ಅಂದರೆ ಟೀಮ್ಗೂ ಸರ್ ಹೇಳ್ದಂಗೆ ಪ್ರತಿಯೊಬ್ಬ ಆಟಗಾರಂದು ಟೀಮಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಬೌಲರಿಂದ ಹಿಡಿದು, ಬ್ಯಾಟರಿಂದ ಹಿಡಿದು, ಫೀಲ್ಡರಿಂದ ಹಿಡಿದು, ಕೋಚಿಂಗಿಂದ ಹಿಡಿದು, ಮ್ಯಾನೇಜ್ಮೆಂಟಿಂದ ಹಿಡಿದು, ಕ್ಯಾಪ್ಟನ್ನಿಂದ ಹಿಡಿದು, ಟೋಟಲ್ ಆಗಿ ಸೌತ್ ಆಫ್ರಿಕಾ ಟೀಮು ಒಂದೂ ಮ್ಯಾಚ್ ಸೋಲ್ದೆ ಡಿಸರ್ವಿಂಗ್ ಆಗಿ ಬಂದು ಈ ವರ್ಲ್ಡ್ ಕಪ್ಪಲ್ಲಿ ಒಂದು ಏನಿದೆ ಹೇಳ್ತಾ ಇಡೀ ಸೀಸನ್ 32 ವರ್ಷಗಳ ಕಾಲ ಏನು ಪರಿಶ್ರಮ ಪಟ್ಟರು ಅದು ನಿನ್ನೆ ಸ್ವಲ್ಪದರಲ್ಲಿ ಮಿಸ್ ಆಯ್ತು ಅಂತ ಹೇಳ್ಬೋದು ಸರ್. ಮತ್ತು ಇನ್ನೊಂದು ಏನಂತಂದರೆ ಸ್ಟಬ್ಸ್ ಆಗಿರ್ಬೋದು, ಕ್ಲಸನ್ ಆಗಿರ್ಬೋದು, ಮಿಲ್ಲರ್ ಆಗಿರ್ಬೋದು, ಇವ್ರು ಮೂವರು ಒಂಥರ ಸೌತ್ ಆಫ್ರಿಕಾಗೆ ಒಂಥರ ಬ್ಯಾಕ್ ಬೋನ್ ಇದ್ದಂಗೆ ಇದ್ರು ಇಡೀ ಸೀರೀಸಲ್ಲಿ, ಇಡೀ ವರ್ಲ್ಡ್ ಕಪ್ ಸೀರೀಸಲ್ಲಿ. ಸೊ ಅದು ಒಂದು ಅವ್ರದ್ದೊಂದು ಬೇಜಾರು ಅನ್ಸ ಹೇಳ್ಬೋದು. ಬಟ್ರೆ 16 ಓವರ್ ತನಕ ಮಾತಾಡಂಗಿಲ್ಲ ನಾವು ಅವ್ರ ಬಗ್ಗೆ, ಯಾಕಂದರೆ 16 ಓವರ್ ತನಕ ಅವ್ರು ಗೇಮಲ್ಲಿ ಇದ್ರು. ಅದಾದ ನಂತರ ಎಲ್ಲ ಒಂದು ಕಡೆ ಅದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಯಾರೋ ಒಂದು ಆ ಪ್ರೆಷರನ್ನು ಹ್ಯಾಂಡಲ್ ಮಾಡೋಕ್ಕೆ ಆಗಿಲ್ಲ ಅಂತ ಅನಿಸುತ್ತೆ. ಬಟ್ ಮಿಲ್ಲರ್ಗೆ ಒಂದು ಅವಕಾಶ ಅಂತ ಇತ್ತು, ನೀವು ಹೇಳಿದಂಗೆ ಒಂದು ಒಳ್ಳೆಯ ಅವಕಾಶ ಇತ್ತು ಫಿನಿಶಿಂಗ್ ಕೊಡೋದಕ್ಕೆ. ಬಟ್ ಹಾರ್ದಿಕ್ ಪಾಂಡ್ಯ ಬಗ್ಗೆ ನಾವು ಮಾತಾಡಲೇಬೇಕು. ಆತನ ಕಮ್ಬ್ಯಾಕ್ ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆ, IPL ಅಲ್ಲಿ ಆಗಿರುವಂಥ ಅವಮಾನ, ಅಲ್ಲಿಂದ ಎದ್ದು ಬಂದಿರುವಂಥದ್ದು, ಆಮೇಲೆ ಅಲ್ಲಿ ಮಿಲ್ಲರ್ ಮತ್ತೆ ಕ್ಲಾಸನ್ ಅವ್ರದ್ದೇ ವಿಕೆಟ್ ತೆಗೆದುಕೊಂಡಿರೋದು ನಿಜ. ಆ 2 ಪ್ರಮುಖ ವಿಕೆಟ್ಗಳೇ ನಿನ್ನೆ ಆ ಒಂದು ದೊಡ್ಡ ಗೆಲುವಿಗೆ ಕಾರಣ ಅಂತ ಹೇಳ್ಬೋದು. ಒಂದು IPLಗೆ ಹೋಲಿಸ್ಕೊಂಡ್ರೆ ಹಾರ್ದಿಕ್ ಪಾಂಡ್ಯ ಮತ್ತೆ ಅವ್ರ ಕೆರಿಯರ್ ಮತ್ತೆ ಬರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಅಲ್ಲಿ ಸಾಕಷ್ಟು ಅವಮಾನಗಳಾಯಿತು. ಒಂದು ಗುಜರಾತ್ನಿಂದ ಕ್ಯಾಪ್ಟನ್ಸಿನ ಬಿಟ್ಟು ಇಲ್ಲಿ ಬಂದು ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಅವ್ರನ್ನ ಫೀಲ್ಡಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ನಿಲ್ಲಿಸಿದ್ದಕ್ಕೆ ಅವ್ರ ಮೇಲೆ ಸಾಕಷ್ಟು ಟೀಕೆಗಳು ಬಂತು. ಅದರ ನಂತರ ಆ ಟೀಮ್ ಕೂಡ ತುಂಬ ಅಟ್ಟರ್ ಫ್ಲಾಪ್ ಪ್ರದರ್ಶನ ಕೊಡ್ತು ಈ ಸರಿ. ಆ ನೋವಿನ ಮಧ್ಯೆ ಒಂದು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳೆಲ್ಲ ಆಯಿತು, ಡೈವರ್ಸ್ ಆಯಿತು, ಅದನ್ನೆಲ್ಲ ಅರ್ಗಿಸ್ಕೊಂಡು ವಿಶ್ವಕಪ್ನಲ್ಲಿ ಬಂದು ಒಂದು ಒಳ್ಳೆ ಪ್ರದರ್ಶನ ಕೊಟ್ಟರು. ಕೇವಲ ಫೈನಲ್ ಅಂತ ಅಲ್ಲ, ಇಡೀ ಟೂರ್ನಿಯಲ್ಲೇ ಹಾರ್ದಿಕ್ ಪಾಂಡ್ಯ ಅತ್ಯುತ್ತಮವಾದ ಪ್ರದರ್ಶನ ಕೊಟ್ಟಿದ್ದಾರೆ. ಬ್ಯಾಟಿಂಗ್ನಲ್ಲಿ ಅಷ್ಟು ಪ್ರಭಾವ ಕೊಟ್ಟಿಲ್ಲ ಅಂತ ಅಲ್ಲ, ಕೊನೆ ಹಂತದಲ್ಲಿ ಬಂದು 30-20 ಇಂಥ ರನ್ಗಳು ಏನು ಬಂತಲ್ಲ, ಇದು ಗೆಲುವಿಗೆ ಕಾರಣ ಆದಂತಹ ರನ್ಗಳನ್ನು ಹೊಡೆದು ಅವರು ತಂಡವನ್ನು ಗೆಲ್ಲಿಸಿದ್ದಾರೆ. ಅದರ ಜೊತೆಗೆ ಫೈನಲ್ನಲ್ಲಿ ಆ ಮೂಮೆಂಟ್ ಮಾತ್ರ ಕ್ಲಾಸನ್ ಅವ್ರನ್ನ ವಿಕೆಟ್ ತೆಗೆದ್ರಲ್ಲ, ಅಲ್ಲಿ ಒಂದು ಸ್ವಲ್ಪ ಚಿಗುರು ಹೊಡಿತು. ಸ್ವಲ್ಪ ಭಾಳ ಅಲ್ಲ, ಇನ್ನೂ ಒಂದು ಸ್ವಲ್ಪ ಅವ್ರ ಕಡೆನೇ ಜೀವ ಇತ್ತು. ಯಾಕಂದ್ರೆ ಮಿಲ್ಲರ್ ಹೊಡಿಬೋದಾಗಿತ್ತು. ಆದರೆ ಆ 2 ವಿಕೆಟ್ ಬ್ಯಾಕ್ ಟು ಬ್ಯಾಕ್ ಹೋಯ್ತಲ್ಲ, ಹಾರ್ದಿಕ್ ಪಾಂಡ್ಯನು ಕೂಡ ತೊಗೊಂಡ್ರು. ಆಮೇಲೆ ನಮಗೆ ಬೂಮ್ರಾ ಕೂಡ ಎಂಥ ಬಾಲ್ ಮಾಡಿದ್ರು. ಆ ಒಂದು ಓವರ್ನಲ್ಲಿ ಒಂದು ವಿಕೆಟ್ ಕೂಡ ಬಿತ್ತು, ಕೇವಲ 2 ರನ್ ಕೊಟ್ಟರು. ಅಲ್ಲಿ ಇಡೀ ಒಂದು ಮ್ಯಾಚ್ ಟರ್ನ್ ಆಯಿತು. ಆಮೇಲೆ ಕೊನೆ ಓವರ್ನಲ್ಲಿ 16 ರನ್ ಪರ್ಫೆಕ್ಟ್ ಮ್ಯಾಚಿಂಗ್ ಇತ್ತು. ಯಾಕೆಂದರೆ ಹಾರ್ದಿಕ್ ಪಾಂಡ್ಯ ಬಾಲಿಂಗು, ಆಮೇಲೆ ಮಿಲ್ಲರ್ ಸ್ಟ್ರೈಕ್ನಲ್ಲಿದ್ದಾರೆ. ನಾನು ಕೂಡ ಅನ್ಕೊಂಡೆ ಮಿಲ್ಲರ್ ಇಂಥ ಸಿಚುವೇಶನ್ಗಳನ್ನು ತುಂಬ ನೋಡ್ಕೊಂಡ್ಬಿಟ್ಟಿದ್ದಾರೆ. IPL ಅಂತ ಅಲ್ಲ, ಇಡೀ ಎಲ್ಲ ಲೀಗಲ್ಲೂ ಕೂಡ ಆಡೋದ್ರಿಂದ ಲೀಗ್ಗಳಲ್ಲಿ ಇರುವಂಥ ಅನುಭವ ಕೂಡ ಇದೆ. ಇಂಥ ಸಿಚುವೇಶನ್ಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸುವಂಥ ತಾಕತ್ತು ಅವ್ರ ಹತ್ರ ಇದೆ. ಮೊದಲ ಬಾಲ್ ಸ್ವಲ್ಪ ಅದೇನೋ ಮೇಲೆ ಬಿಟ್ಟು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ವಿಕಾಸ್ ಅವರೇ, ನಮಸ್ಕಾರ. ನಮಸ್ತೆ.
ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಹೊಸಕೋಟೆಯಿಂದ ಸರ್. ನೋಡಿದ್ರಾ ನಿನ್ನೆ ಪಂದ್ಯ? ಫುಲ್ ನೋಡಿ ಸರ್, ಅಲ್ಲಿ ನೈಟ್ ಎಂಡ್ ಪ್ರೆಸೆಂಟೇಷನ್ ವರ್ಗು ನೋಡಿ ಸರ್. ಅಲ್ಲ 17 ವರ್ಷದ ಒಂದು ಕಾಯುವಿಕೆ 2007ರಲ್ಲಿ ನಾವು ಕಪ್ನ ಗೆದ್ದಿದ್ವಿ. ಅದರ ನಂತರ ಈ ಒಂದು ಸಂಭ್ರಮ ಹೇಗಿತ್ತು, ಏನ್ ಅನಿಸ್ತು ನಿನ್ನೆ ಈ ಒಂದು ವಿಶ್ವಕಪ್ ಗೆಲುವಿಗೆ ಕ್ರೆಡಿಟ್ ಯಾರಿಗೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ಇದು ಖಂಡಿತವಾಗ್ಲಿ ಹಾರ್ದಿಕ್ ಪಾಂಡ್ಯಾಗೆ. ಯಾಕಂದ್ರೆ ತುಂಬಾ ಒಳ್ಳೆ ಪ್ರದರ್ಶನ ಮಾಡಿದ್ದಾರೆ, ಎಲ್ಲಾ ಮ್ಯಾಚ್ ಗಳಲ್ಲೂ ಚೆನ್ನಾಗಿ ಆಡಿದ್ದಾರೆ. ಸೊ ಹಾರ್ದಿಕ್ ಪಾಂಡ್ಯ ಮತ್ತೆ ರೋಹಿತ್ ಶರ್ಮಾ ಇಬ್ರು ಓಕೆ, ಥ್ಯಾಂಕ್ ಯು ವಿಕಾಸ್ ಅವರ ಜೀಕರಣ ಜೊತೆ ಮಾತನಾಡಿದಕ್ಕೆ. ಎಸ್ ಪಾಟೀಲ್ ಎಲ್ಲರೂ ಹೇಳ್ತಾ ಇರುವಂಥದ್ದು ಅದನ್ನೇ. ಯಾಕಂದ್ರೆ ಬೇಕಾಗಿತ್ತು, ಆ ಕಪ್ ಬೇಕಾಗಿತ್ತು. ಎಂತೆಂಥ ಲೆಜೆಂಡ್ ನಮ್ಮಲ್ಲಿ ಕಪ್ ಮಾತ್ರ ಬೇಕಾಗಿತ್ತು. ಯಾಕಂದ್ರೆ ತುಂಬಾ ವೇಟ್ ಮಾಡಿದ್ವಿ ನಾವು. ರೋಹಿತ್ ಶರ್ಮಾ ತುಂಬಾ ವೇಟ್ ಮಾಡಿದ್ವಿ. ಹೆಂಗ್ ಗೊತ್ತಾ, ಪ್ರತಿ ಸರಿ ಕೂಡ IPL ಆಗುತ್ತೆ ಅಥವಾ ಏನೋ ಒಂದು ದೊಡ್ಡ ಟೂರ್ನಿಗಳನ್ನೆಲ್ಲ ಗೆಲ್ತೀವಿ. ಬಟ್ ಏನು ಗೊತ್ತಾ, ವರ್ಲ್ಡ್ ಕಪ್ ಅಂತ ಬಂದ ತಕ್ಷಣ ಫೈನಲಲ್ಲೂ ಏನೋ ಸೋಲ್ತೀವಿ, ಇಲ್ಲಾಂದ್ರೆ ಸೆಮಿಫೈನಲಲ್ಲಿ ಸೋಲ್ತಾ ಇದ್ದೀವಿ. ಮತ್ತೆ ಕೇಳಿದ್ರೆ ನಮ್ಮಲ್ಲಿ ಭಾರತ ತಂಡದಲ್ಲಿ ABCD ಜಡ್ತನೂ ಕೂಡ ಟೀಮ್ ಮಾಡ್ಬೋದು, ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ನಮ್ಮ ಹತ್ರ ಇದೆ. ನೋಡಿ, ಇದೇ ಒಂದು ತಂಡವನ್ನು ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಎಂತೆಂಥ ಆಟಗಾರನ ನಾವು ಬೆಂಚಲ್ಲಿ ಕೂರಿಸಿದ್ವಿ. ನೋಡಿ, ಶುಭ್ಮನ್ ಗಿಲ್ ಅಂತ ಆಟಗಾರರು ಇರಲಿಲ್ಲ, ಆಮೇಲೆ ರಿಂಕು ಸಿಂಗ್ ಅಂತ ಆಟಗಾರ. ಯಾಕಂದ್ರೆ ರಿಂಕು ಸಿಂಗ್ ವರ್ಲ್ಡ್ ಕಪ್ ಆರಂಭಕ್ಕೂ ಮುಂಚೆ ಒಂದು ಒಳ್ಳೆ ಫಾರ್ಮ್ನಲ್ಲಿ ಇದ್ರು ಎಲ್ಲ T20 ಸೀರೀಸ್ನಲ್ಲಿ. ಅಂಥವ್ರನ್ನ ನೀವು ತೊಗೊಂಡಿಲ್ಲ. ರವಿ ಸರ್ ಕೂಡ ಹೇಳ್ತಾ ಇದ್ರು, ಇಂಥ ಟೀಕೆಗಳ ನಡುವೆ ರಾಹುಲ್ ದ್ರಾವಿಡ್ ಮತ್ತು ರೋಹಿತ್ ಶರ್ಮಾ ಒಂದು ಒಳ್ಳೆ ತಂಡವನ್ನು ಕಟ್ಟಿದ್ರು. ಟೀಕೆಗಳು ನೂರಾರಿತ್ತು. ಆ ಟೀಕೆಗಳನ್ನು ಮುಚ್ಚೋದಕ್ಕೆ ಈಗ ವಿಶ್ವಕಪ್ ನಿಮ್ಮ ಕೈಲಿದೆ, ಯಾರು ಕೂಡ ಮಾತನಾಡಲ್ಲ. ಈಗ ಏನು ಗೊತ್ತಾ, ನಾನು ಪ್ರತಿ ಸರಿ ಒಂದು ಲೈನ್ ಹೇಳ್ತೀನಿ, ನೀವು ಗೆಲುವಿನ ಟ್ರ್ಯಾಕ್ನಲ್ಲಿದ್ದಾಗ ನಿಮ್ಮ ಮೈನಸ್ಗಳು ಮುಚ್ಚಿ ಹೋಗ್ತಾನೆ ಇರುತ್ತೆ. ಬಟ್ ಈ ಒಂದು ತಂಡದ ಆಯ್ಕೆಯಲ್ಲಿ ನನಗೆ ಎಲ್ಲೂ ಮೈನಸ್ ಕಾಣಿಸ್ಲಿಲ್ಲ. ಒಬ್ಬ ಆಟಗಾರರು ಕೂಡ ಫೇಲ್ಯೂರ್ ಆದ್ರು ಈ ಮ್ಯಾಚಲ್ಲಿ, ಇವರಿಂದ ನಾವು ಸೋತ್ ಬಿಟ್ವಿ ಅನ್ನೋದನ್ನೇ ನಮಗೆ ಕಾಣಿಸ್ಲಿಲ್ಲ. ನಿನ್ನೆ ಕೂಡ ಬ್ಯಾಟಿಂಗ್, ಬೌಲಿಂಗ್, ಆಲ್ರೌಂಡರ್ ಪ್ರದರ್ಶನ, ಕ್ಯಾಚಿಂಗ್, ಈ ಒಂದು ವಿಶ್ವಕಪ್ನಲ್ಲಿ ನಮ್ಮ ಫೀಲ್ಡಿಂಗ್ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತಂದ್ರೆ ತುಂಬಾ ಅದ್ಭುತ. ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾದಲ್ಲಿ ಇಂಥ ಫೀಲ್ಡಿಂಗ್ನ ನಾವು ನೋಡ್ತಿದ್ವಿ, ಆ ಬೇಷ್ ಅಂತ ಕೈ ತಡ್ತಾ ಇದ್ವಿ. ಈಗ ಭಾರತ ತಂಡದ ಫೀಲ್ಡಿಂಗ್ ಅಂತ ಅದ್ಭುತವಾಗಿದೆ. ಕೇವಲ ಜಡೇಜಾ ಅವರಿಂದ ಅಲ್ಲ, ಪ್ರತಿಯೊಬ್ಬ ಆಟಗಾರರು ಕೂಡ 10-20 ರನ್ ಉಳಿಸ್ತಾನೆ ಇದ್ದಾರೆ ಪ್ರತಿಯೊಂದು ಮ್ಯಾಚ್ನಲ್ಲಿ. ನಿನ್ನೆ ಸೂರ್ಯಕುಮಾರ್ ಹಿಡಿದಿರುವಂತಹ ಆ ಕ್ಯಾಚ್ ಕೂಡ ಇಡೀ ಮ್ಯಾಚನ್ನೇ ಟರ್ನ್ ಮಾಡಿತು. ಒಂಥರ ಭಾರತ ಈಗ ಲೆಜೆಂಡ್ರಿ ಟೀಮ್ ಆಗಿ ನಾನು ಕಾಣಿಸ್ಕೊಳ್ತಾ ಇದೆ. ರವಿ ಸರ್, ಈಗ ಮುಂಬೈ ಅಂತ ಬಂದಾಗ ಮುಂಬೈಯಲ್ಲಿ ಹಾರ್ದಿಕ್ ಅವರು ಇದ್ರು, ರೋಹಿತ್ ಶರ್ಮಾ ಇದ್ರು, ಬುಮ್ರಾ, ಸೂರ್ಯಕುಮಾರ್ ಯಾದವ್, 4 ಜನ ಈ ಟೀಮ್ ಇಂಡಿಯಾಗೆ ಒಂಥರ ಬ್ಯಾಕ್ ಬೋನ್ ತರ. ಅಂದ್ರೆ ಕಪ್ ಅವರೇ ಗೆಲ್ಸ್ಕೊಟ್ರು. ಈಗ ಆರಂಭದಲ್ಲಿ ರೋಹಿತ್ ಮತ್ತೆ ಹಾರ್ದಿಕ್ ಅಂತ ಹೇಳಿದಾಗ ಇಬ್ಬರಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ನಿನ್ನೆ ಇಬ್ಬರು ಯಾವ ರೀತಿಯಾಗಿ ಕಣ್ಣನ್ನು ಹಾಕ್ತಾ ಇದ್ರು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಅಂದ್ರೆ ಈ ಅಭಿಮಾನಿಗಳಲ್ಲಿ ಏನು ಚರ್ಚೆ ಆಗ್ತಾ ಇದೆಯಲ್ಲ, ಅವ್ರ ಫ್ಯಾನ್ಸ್ ಆಗಿರ್ಬೋದು, ಇವ್ರ ಫ್ಯಾನ್ಸ್ ಆಗಿರ್ಬೋದು, ಅದೆಲ್ಲವನ್ನ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಈ ಕಪ್ಪನ್ನು ಗೆದ್ದು ಕೊಟ್ಟಿದ್ದಾರೆ. ಅದು ಮುಂಬೈ ಇಂಡಿಯನ್ಸ್ ಆಟಗಾರರು. ಅದು ನಿಜ ಹೇಮಕುಮಾರ್. ಏನಂತಂದ್ರೆ ರೋಹಿತ್ ಶರ್ಮಾ ಮೆಚುರಿಟಿ ನಾವು ಮೆಚ್ಚಬೇಕು. ಯಾಕಂತಂದ್ರೆ ರೋಹಿತ್ ಶರ್ಮಾಗೆ ಮುಂಬೈ ಇಂಡಿಯನ್ಸ್ ಟೀಮ್ ಅವರು ಯಾವ ರೀತಿಯ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ನಡ್ಕೊಂಡ್ರು ಅದು ತುಂಬಾ ತಪ್ಪು. ಯಾಕಂತಂದ್ರೆ ನಮ್ಮ ಈಗಿರೋ ಕರೆಂಟ್ ಸಿಚುವೇಶನ್ ಅಲ್ಲಿ IPL ಆಡ್ತಾ ಇರೋ ಟೀಮ್ ಅಲ್ಲಿ ಇರುವಂತ MS ಧೋನಿ ಒಬ್ಬ ಅದ್ಭುತ ನಾಯಕ ಬಿಟ್ರೆ ಅವ್ರು ಸರಿ ಸಮಾನವಾಗಿ ನಿಲ್ಲುವಂತ ನಾಯಕ ಅಂದ್ರೆ ರೋಹಿತ್ ಶರ್ಮಾ. ಯಾಕಂದ್ರೆ ಅವರು 5 IPL ಕಪ್ ಗೆದ್ದಿದ್ದಾರೆ, ಇವರು 5 IPL ಕಪ್ ಗೆದ್ದಿದ್ದಾರೆ. ಜೊತೆಗೆ ಇವ್ರದ್ದು ICC ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ರೋಹಿತ್ ಶರ್ಮಾ ದಿ ಬೆಸ್ಟ್. ಯಾವ ಕ್ಯಾಪ್ಟನ್ ಸಹ ಅವರಷ್ಟು ಎಷ್ಟು ವಿನ್ನಿಂಗ್ ಪರ್ಸೆಂಟೇಜ್ ಇಲ್ಲ. ಅವ್ನ ಏಕಾಏಕಿ ತೆಗೆಯೋ ಅವಶ್ಯಕತೆ ಇರಲ್ಲ, ಅವರಿಂದನೇ ಹೇಳಿಸ್ಬೋದಾಗಿತ್ತು. ಹೆಂಗೆ ವಿರಾಟ್ ಕೊಹ್ಲಿ ಫ್ಯಾಪ್ ಟು ಪ್ಲೇಸ್ ಕ್ಯಾಪ್ಟನ್ ಮಾಡಿದ್ರು, ಅದೇ ರೀತಿ ನಾನು ವಯಸ್ಸಾಗ್ತಾ ಇದೆ, ಮುಂಬೈ ಇಂಡಿಯನ್ಸ್ ಹೊಸ ಮುಖ, ಹೊಸ ಕ್ಯಾಪ್ಟನ್ ಆಗಿ ಇವ್ರ ಹಾರ್ದಿಕ್ ಪಾಂಡ್ಯ ಇರ್ತಾರೆ, ನಾನು ಅವ್ರಿಗೆ ಗೈಡ್ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನ ಅವ್ರು ಹೇಳಿಸಿದ್ರು, ಮುಗ್ದೋಗಿತ್ತು. ಎಲ್ಲೋ ಪಾಂಡ್ಯ ಎಲ್ಲ ಆಡಕ್ ಹೋದ್ರು ಗೋ ಬ್ಯಾಕ್ ಪಾಂಡ್ಯ. ರೋಹಿತ್ ಇದ್ದಾಗ ರೋಹಿತ್ ಅಂತ ಕೂಗೋದು, ಪಾಂಡ್ಯ ಬಂದ್ರು ರೋಹಿತ್ ಅಂತ ತುಂಬಾ ಅವ್ರಿಗೊಂಥರ ಪಾಂಡ್ಯಗೂ ಒಂಥರ ಅಸಮಾಧಾನ, ಅವಮಾನ ಎಲ್ಲಾನು ಆಗಿತ್ತು. ಆಮೇಲೆ ರೋಹಿತ್ ತೆಗೆದಿದ್ದ ರಿಸಲ್ಟ್ ನೀವು ನೋಡ್ಬೋದು. ಮುಂಬೈ ಇಂಡಿಯನ್ಸ್ ಈ ಸಲ ಟಾಪ್ ಟೀಮ್ ಇದ್ದಿದ್ದು ಲಾಸ್ಟ್ ಅಲ್ಲಿಂದ ಟಾಪ್ ಆಗಿತ್ತು. ಬಟ್ ರೋಹಿತ್ ಶರ್ಮಾ ಹೆಂಗೆ ಹ್ಯಾಂಡಲ್ ಮಾಡಿದ್ರು. ನಾವು ಹಾರ್ದಿಕ್ ಪಾಂಡ್ಯನೂ ನಾವು ಮೆಚ್ಬೇಕು. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಅವ್ರು IPL ಆಡೋ ರೀತಿನೇ ಬೇರೆ, ಇಂಡಿಯನ್ ಜರ್ಸಿ ಹಾಕಿದಾಗ ಹಾರ್ದಿಕ್ ಪಾಂಡ್ಯ ವರ್ಷನೇ ಬೇರೆ ಇರುತ್ತೆ. ತುಂಬಾ ಮನುಷ್ಯ ಏನಂತಂದ್ರೆ ಅನ್ಸ್ಬೋದು ಒಂಥರ ಏನೇನೋ ಸಣ್ಣ ಇದ್ರ ತರ ಆಡ್ತಾರೆ, ಸೀರಿಯಸ್ನೆಸ್ ಇಲ್ಲ ಅಂತ. ಬಟ್ ಯಾವಾಗ ಇಂಡಿಯನ್ ಜರ್ಸಿ ಆಡ್ತಾರ ಹಾರ್ದಿಕ್ ಪಾಂಡ್ಯ ಅಂತ ದಿ ಬೆಸ್ಟ್ ಆಲ್ರೌಂಡರ್ ನಿಮ್ಗೆ ಸಿಗಲ್ಲ. ಗುಣಕ್ ಮತ್ಸರ ಇಲ್ಲ ಅನ್ನೋದು ಅದೇ ಕಾರಣಕ್ಕೆ ತುಂಬಾ ಅದ್ಭುತವಾಗಿ ಆಡ್ತಾರೆ. ರೋಹಿತ್ ಶರ್ಮಾನು ನೋಡಿ, ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ನನಗೆ ಅನ್ಸ್ತಾನೆ ಇತ್ತು ಮಧ್ಯದಲ್ಲಿ ಎಲ್ಲಾ ಬಾಲರ್ಗಳು, ಸ್ಪಿನ್ನರ್ಗಳು ನಮ್ ಸ್ಟ್ರೆಂತ್, ಸ್ಪಿನ್ನರ್ಗಳಲ್ಲಿ ಏನು ಅಷ್ಟು ಹೆಲ್ಪ್ ಸಿಗ್ತಾ ಇಲ್ಲ.
ರೋಹಿತ್ ಶರ್ಮಾ ಸ್ಪಿನ್ನರ್ಗೆ ಯಾಕೆ ಕೊಡ್ತಾರೆ, 105 ರನ್ ಸ್ಪಿನ್ನರೇ ಕೊಟ್ರು ಹಾಕಿದಂತ 9 ಓವರ್ ಅಲ್ಲಿ. ಯಾಕೆ ಪದೇ ಪದೇ ಕೊಡ್ತಾ ಇದಾರೆ? ಶಿವಮ್ ದುಬೆನ, ಹಾರ್ದಿಕ್ ಪಾಂಡ್ಯನ ಯಾರನ್ನೋ ಟ್ರೈ ಮಾಡ್ಬೋದಾಗಿತ್ತಲ್ಲ ಅಂತ. ಎಲ್ಲಿ ಬೂಮ್ರಾ ಒಂದು ಮಧ್ಯದಲ್ಲಿ ಬಂದು 15ನೇ ಓವರ್ ಹಾಕ್ತಾರೆ, ಹಾರ್ದಿಕ್ ಪಾಂಡ್ಯ ಒಂದು ಅವಕಾಶ ಕೊಡ್ತಾರೆ, ಕರ್ದಿ ಬಾಲ್ ಹಾಕು ಹಿಂಗಂತ ಹೇಳ್ತಾರೆ. ಆ ಗ್ಯಾಪ್ ಅಲ್ಲಿ ಆದಷ್ಟು ಅವ್ರ ರೇಂಜ್ ಇಂದ ಹೊರಗಡೆ ಇಡು ಅಂತ ಇಟ್ಟಾಗ ಹಾರ್ದಿಕ್ ಪಾಂಡ್ಯ ವಿಕೆಟ್ ತಗೋತಾರೆ. ಮತ್ತೆ ನೋಡಿ ನಿನ್ನೆ ಓವರಾಲ್ ಪಿಕ್ಚರ್ ನೋಡ್ತಾ ಹೋದ್ರೆ ನೀವು ಒಂದು ಖುಷಿ ಆಗೋದೇನಂತ ಅಂದ್ರೆ, ಏನ್ ನೀವು ಖಳನಾಯಕ ಅಂತ ಹಾರ್ದಿಕ್ ಪಾಂಡ್ಯನ ಮುಂಬೈ ಜನ ಅಂತಿದ್ರು, ರೋಹಿತ್ ಶರ್ಮಾ ತಾವು ಹೀರೋ ಆದ್ರು, ಹಾರ್ದಿಕ್ ಪಾಂಡ್ಯನೂ ಹೀರೋ ಮಾಡಿದ್ರು. ಯಾಕಂತಂದ್ರೆ 3 ವಿಕೆಟ್ ತಗೋತಾರೆ ಹಾರ್ದಿಕ್ ಪಾಂಡ್ಯ. ಕ್ಲಾಸನ್ ವಿಕೆಟ್ ತಗೊಳ್ಳೋದಲ್ದೆ ಮತ್ತೆ ಏನಂತಂದ್ರೆ ಲಾಸ್ಟ್ ಓವರ್ ಅಲ್ಲೂ ತುಂಬಾ ಅದ್ಭುತವಾಗಿ, ಅಂದ್ರೆ ಹಾರ್ದಿಕ್ ಪಾಂಡ್ಯನ ಕೈಯಲ್ಲೇ ಡಿಸಿಷನ್ ಕೊಟ್ಬಿಡ್ತಾರೆ. ನೀನೇ ಈ ಗೆಲ್ಸಿದ್ರೆ ಈ ಕ್ರೆಡಿಟ್ ನಿನಗೆ ಹೋಗುತ್ತೆ ನೋಡು, ಅಂದ್ರೆ ಸೋಲ್ಸಿದ್ರೆ ರೋಹಿತ್ ಶರ್ಮಾ ಬಂದ್ ಹೇಳೋರು ನನ್ನ ಡಿಸಿಷನ್ ನಾನು ಪಾಂಡ್ಯ ಕೊಟ್ಟೆ, ಅದನ್ನ ಅವರು ಒಬ್ಬ ಲೀಡರ್ ಆಗಿ ಅದ್ನ ಒಪ್ಕೊಳ್ಳೋರು. ಬಟ್ ಗೆದ್ದ ತಕ್ಷಣ ನಿನ್ನೆ ಹೇಳಿದಷ್ಟೇ ಹಾರ್ದಿಕ್ ಒಬ್ಬ ಅದ್ಭುತ ಬೌಲರ್, ಆಮೇಲೆ ನಂಬಿಕೆ ಇತ್ತು ಗೆಲ್ಸ್ತಾನಂತ. ಸೊ ನಾನು ಏನ್ ಇಟ್ಟನೆ ನಂಬ್ಕೊಂಡಿದ್ದೆ ಗೆಲ್ಸ್ಕೊಟ್ಟ ಅಂತ. ಈಗ ಹಾರ್ದಿಕ್ ಹೀರೋ ಆದ್ರು. ಈಗ ನೆಕ್ಸ್ಟ್ ಏನಂತಂದ್ರೆ ಮುಂಬೈ ಇಂಡಿಯನ್ಸ್ ಎಲ್ಲ ಹಾರ್ದಿಕ್ಗೆ ಏನು ಈ ಕಳೆದೋಗಿದ್ ಗೌರವ ಅದು ಸಹ ಬಂತು. ರೋಹಿತ್ ಶರ್ಮಾ ಏನಂದ್ರೆ ಎಲ್ಲಾನು ಬ್ಯಾಲೆನ್ಸ್ ಮಾಡಿದ್ರು. ನಿನ್ನೆ ನೀವು ಅವರು ವಿರಾಟ್ ಕೊಹ್ಲಿ ಜೊತೆ ನಡ್ಕೊಂಡಿಂತ ರೀತಿ ಆಗಿರ್ಬೋದು, ಆ ಗ್ರೌಂಡ್ ಅಲ್ಲಿ ಅವ್ರು ನೀವು ಅಬ್ಸರ್ವ್ ಮಾಡ್ತಿದ್ರಿ ಇಲ್ವೋ, ಆ ಮಣ್ಣನ್ನ ಸಹ ಬಾಯಿಗೆ ಹಾಕೋತಾರೆ. ಯಾಕಂತಂದ್ರೆ ಇಲ್ಲಿ ಗೆದ್ದಿದ್ದೀನಿ ನಾನು ಅನ್ನೋ ಕಾರಣಕ್ಕೆ. ಆಮೇಲೆ ಅವ್ರ ಫ್ಯಾಮಿಲಿ ಕೊಟ್ಟ ಟೈಮ್, ರಾಹುಲ್ ದ್ರಾವಿಡ್ ಬಗ್ಗೆ ಮಾತಾಡಿದ್ರು, ಬೂಮ್ರಾ ಬಗ್ಗೆ ಮಾತಾಡಿದ್ರು. ಕಪ್ ನ ತಗೊಳಕ್ ಜನ ಕಾಯ್ತಾ ಇರ್ತಾರೆ. ಆದ್ರೂ ರೋಹಿತ್ ಏನು ಆಸ್ ಎ ಕ್ಯಾಪ್ಟನ್ ಯಾರ್ಯಾರು ಆಟ ಆಡಿದ್ರು ಅವ್ರು ಹೊಗಳ್ಬೇಕನ್ನೋದು ಹೊಗಳ್ತಾರೆ. ಸೊ ಓವರ್ ಆಲ್ ಆಗಿ ನೋಡ್ತಾ ಬಂದ್ರೆ ರೋಹಿತ್ ಶರ್ಮಾ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಬೆಸ್ಟ್ ಅಷ್ಟೇ ಅಲ್ಲ, ಅವ್ರು ತಗೊಂಡಂತ ಡಿಸಿಷನ್ಗಳು, ಅವ್ರ ಆಂಕರಿಂಗ್ ಮಾಡಿದ ಇದು ಇಡೀ ಟೂರ್ನಮೆಂಟ್ ನೋಡ್ತಾ ಬನ್ನಿ ನೀವು. ಆಸ್ಟ್ರೇಲಿಯಾ ಮೇಲೆ, ಅಫ್ಘಾನಿಸ್ತಾನ್ ಮೇಲೆ, ಇಂಗ್ಲೆಂಡ್ ಮೇಲೆ ಅವ್ರ ಅಬ್ಬರಿಸಿದ ರೀತಿ, ಆಸ್ಟ್ರೇಲಿಯಾದ ಸ್ಟಾರ್ಕ್ ಅಂತ ಬೌಲರ್ ಮೇಲೆ 4 ಸಿಕ್ಸ್ ಹೊಡಿತಾರೆ ಅಂತ ಯೋಚನೆ ಮಾಡಿ ನೀವು ಅವ್ರ ಮೈಂಡ್ ಸೆಟ್ ಹೆಂಗಿರ್ಬೇಕು. ರೋಹಿತ್ ಶರ್ಮಾ ನಿನ್ನೆ ಏನೋ ಬೈ ಮಿಸ್ ಆಗಿ ಕ್ಯಾಚ್ ಹೋಯ್ತು, ಇಲ್ಲಾಂದ್ರೆ ನಿನ್ನೆ ಏನೋ ಅವ್ರು ಇದ್ದಂತ ಫಾರ್ಮಲ್ ನೋಡಿದ್ರೆ, ನಿನ್ನೆ ಏನಾದ್ರು 6 ಓವರ್ ಏನಾದ್ರು ರೋಹಿತ್ ಶರ್ಮಾ ಮಾಡ್ಬಿಡಿದ್ರೆ ನಾವು 220-230 ರನ್ ಹೊಡಿತಿದ್ವಿ, ಇನ್ನೂ ಅದ್ಭುತವಾಗಿರ್ತಿತ್ತು. ಬಟ್ ಏನೇ ಆಗಿದ್ರು ಒಳ್ಳೇದೇ ಆಯ್ತು. ಬಟ್ ರೋಹಿತ್ ಶರ್ಮಾ ವಿದಾಯ ಒಂಥರ ಬೇಜಾರು. ಯಾಕಂತಂದ್ರೆ ಒಬ್ಬ ಒಳ್ಳೆ ಕ್ಯಾಪ್ಟನ್ ಒಂದ್ ಒಳ್ಳೆ ಟೈಮಲ್ಲಿ ಇದಾಗ್ತಾ ಇದಾರೆ. ಏನಂತಂದ್ರೆ ಬೇರೆಯವರಿಗೆಲ್ಲ ಕಲಿಸಿ ಹೋಗ್ತಾ ಇದಾರೆ, ಅದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಅಂದ್ರೆ ಸರ್ ಪರ್ಫೆಕ್ಟ್ ಟೈಮ್ ಸರ್ 3 ಜನರಿಗೂ ಇದು, ವಿರಾಟ್ ಕೊಹ್ಲಿ, ರೋಹಿತ್, ರಾಹುಲ್ ದ್ರಾವಿಡ್ ಏನಿಲ್ಲ, ಅವ್ರೇನ್ ವಿದಾಯ ಅಂತ ಏನಿಲ್ಲ, ಅವ್ರು ಲಾಸ್ಟ್ ಅಂತ ಹೇಳಿದ್ರು. ಪಾಪ ಅವ್ರನ್ನ ಅಷ್ಟ್ರಲ್ಲಿ ಒಂದು ಕಪ್ ಗೆಲ್ಬೇಕಾಯ್ತು, ಗೆಲ್ಸ್ಕೊಟ್ಟು ಹೋದ್ರು. ಬಟ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿಗೆ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ 2007 ಫಸ್ಟ್ ವರ್ಲ್ಡ್ ಕಪ್ ನಾವು ಗೆದ್ದಾಗ, T20 ವರ್ಲ್ಡ್ ಕಪ್ ಗೆದ್ದಾಗ ರೋಹಿತ್ ಶರ್ಮಾ ಟೀಮ್ ಅಲ್ಲಿ ಇದ್ರು. 2024 17 ವರ್ಷ ಅವ್ರ ಕ್ಯಾರಿಯರ್ ನೋಡಿ ಎಷ್ಟು ದೊಡ್ಡದಿದೆ. 17-18 ವರ್ಷ T20 ಆಡಿದಾರೆ ಅವರು ರೋಹಿತ್ ಶರ್ಮಾ. ಸೊ ಇದಕ್ಕಿಂತ ಏನ್ ಬೇಕು ಅವ್ರಿಗೆ? ಅವ್ರು ಗೆಲ್ಸ್ಬೇಕಾಗಿತ್ತು, ಅವ್ರಿಗೆ ಒಂದು ಪ್ರೂವ್ ಮಾಡ್ಬೇಕಾಗಿತ್ತು, ಪ್ರೂವ್ ಮಾಡಿ ಹೋದ್ರು. ನೀವು ಜಸ್ಟ್ ಯೋಚನೆ ಮಾಡಿ, ಒಬ್ಬ ಯಾವ್ದೋ ಒಂದು ಟ್ರಾನ್ಸ್ಪೋರ್ಟ್ ಕಂಪ್ನಿಯ ಗುಡಾನ್ ಅಲ್ಲಿ ಕೆಲಸ ಮಾಡ್ತಿರೋ ಅತಿ ಬಡವ ಅವ್ರ ತಂದೆ ತಾಯಿ ಸಹ ಆಂಧ್ರದವರು. ಅವ್ರ ಮನೇಲಿ ರೋಹಿತ್ ಶರ್ಮಾ ಸಾಕಕ್ಕೆ ಆಗ್ತಾ ಇರಲ್ಲ, ಅವ್ರ ರಿಲೇಟಿವ್ ಮನೆಗೆ ಕಳ್ಸಿರ್ತಾರೆ, ಅಲ್ಲಿ ಅವರು ಕ್ರಿಕೆಟ್ ಆಡ್ತಾರ. ರೋಹಿತ್ ಶರ್ಮಾ ಕೇವಲ ಒಬ್ರು ಬೌಲರ್ ಆಗಿರ್ತಾರೆ, 8ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಅಂತವ್ರನ್ನ ಒಬ್ಬ ಅವ್ರ ಕೋಚ್ ಲಾಡ್ ಅಂತ ಹೇಳ್ಬಿಟ್ಟು ಅವರು ಕಲ್ತಿದ್ದೆಲ್ಲಿ ಅಂತ ನಮ್ ಕರ್ನಾಟಕದ ಪಯ್ಯಡೆ ಕ್ರಿಕೆಟ್ ಕ್ಲಬ್ ಅಂತ ಇದೆ ಮುಂಬೈಲಿ. ಕನ್ನಡಿಗರು ಮಂಗಳೂರವ್ರು ಇದ್ ಮಾಡಿದ್ರು. ರೋಹಿತ್ ಶರ್ಮಾ ಅಜಿಂಕ್ಯ ರಹಾನೆ ಕಲ್ತಂತ ಕ್ಲಬ್ ಅದು. ಅವ್ರಿಗೆ ಫಸ್ಟ್ ಆಡಕ್ಕೆ ಅವಕಾಶ ಕೊಡ್ತಾರೆ. ರೋಹಿತ್ ಶರ್ಮಾ ಓಪನಿಂಗ್ ಆಗಿ ಅವ್ರ ಸ್ಕಿಲ್ ಒಬ್ಬ ಕೋಚ್ ಕಂಡಿಡ್ತಾನೆ ಬೌಲರ್ನ. ರೋಹಿತ್ ಶರ್ಮಾ ನೀವು ನಂಬ್ತಿರಲ್ವೋ, ಒಬ್ಬ ಹಾಫ್ ಸ್ಪಿನ್ನರ್ ರೋಹಿತ್ ಶರ್ಮಾ, ಬಾಲಿಂಗು ಚೆನ್ನಾಗಿ ಮಾಡ್ತಾರೆ. ಸೊ ಫಸ್ಟ್ ಮ್ಯಾಚ್ ಅಲ್ಲಿ ಅವ್ರು ಸೆಂಚುರಿ ಹೊಡಿತಾರೆ. ಸೆಂಚುರಿ ಹೊಡೆದ್ಮೇಲೆ ಇಡೀ ರೋಹಿತ್ ಶರ್ಮಾ ಚಿತ್ರನೇ ಬದಲಾಗುತ್ತೆ. ಸ್ಕಿಲ್ ವೈಸ್ ಆಗಿರ್ಬೋದು, ಅವ್ರ ಸ್ಟ್ರೋಕ್ ವೈಸ್ ಆಗಿರ್ಬೋದು, ಪವರ್ ಹಿಟ್ಟಿಂಗ್ ಎಲ್ಲದರಲ್ಲೂ ರೋಹಿತ್ ಶರ್ಮಾ ದಿ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಒಂದು 5 ವರ್ಷ ಟೀಮ್ ಇಂಡಿಯಾದಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾರೆ ಪಾಪ ಸ್ಥಾನ ಉಳಿಸ್ಕೊಳಕ್ಕೆ. ಅವ್ರಿಗೆ ಗೊತ್ತು, ಅದೇ ಕಾರಣಕ್ಕೆ ಅವರು ವಿರಾಟ್ ಕೊಹ್ಲಿ ಫಾರ್ಮಲ್ ಇಲ್ಲ ಅಂತಂದ್ರು ಆಡ್ಸಿದ್ರು. ಲಾಸ್ಟ್ ಟೈಮ್ ಶ್ರೇಯಸ್ ಅಯ್ಯರ್ ಆಡ್ಲಿಲ್ಲ ಅಂತಂದ್ರು ಅವ್ರು ಬ್ಯಾಕಪ್ ಮಾಡಿದ್ರು. ಸೊ ಇದೆಲ್ಲ ಅವರಲ್ಲಿ ಇರುವಂತ ಒಂದು ಒಳ್ಳೆ ಕ್ವಾಲಿಟಿ. ಸೊ ಅದು ಇನ್ನೂ ಅವರಲ್ಲಿ ಇದೆ, ಇನ್ನೂ ಒಳ್ಳೆತನ ಇದೆ. ಆಮೇಲೆ ಡಿಸಿಪ್ಲೈನ್ ಇದೆ. ಅದಕ್ಕೆ ಅವ್ರು ಇವತ್ತು ದ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿ IPL ಅಲ್ಲಿ ಆಗಿರ್ಬೋದು, ಅವ್ರು ಆಡದಂತ ಅವ್ರು ವಿನ್ನಿಂಗ್ ರೇಷಿಯೋ ನೋಡ್ತಾ ಬನ್ನಿ, ತುಂಬಾ ಚೆನ್ನಾಗಿದೆ. ಒಳ್ಳೆ ಟೈಮ್ ಇದು. ಇದಕ್ಕಿಂತ ಒಳ್ಳೆ ಟೈಮ್ ನಿಮ್ಗೆ ಯಾವ ಸಿಗುತ್ತೆ ಹೇಳಿ? ಸೊ ನೀವು ವರ್ಲ್ಡ್ ಕಪ್ ಗೆಲ್ಸ್ತಾ ಇದ್ರೆ ಗೆಲ್ಸ್ಬಿಟ್ಟು ನಿಮ್ಮ ಜೂನಿಯರ್ಗೆ ಇನ್ನೂ 2 ವರ್ಷ ಇದೆ, ನೆಕ್ಸ್ಟ್ ವರ್ಲ್ಡ್ ಕಪ್ ಬರೋದು, ಅಷ್ಟೊತ್ತು ಅವ್ರು ರೆಡಿ ಆಗ್ಬೋದು. ಸೊ ಬಿಟ್ಕೊಟ್ಟು ಹೋಗ್ತಾ ಇದಾರೆ. ಮತ್ತೆ ಟೀಮ್ಗೆಲ್ಲ ಗೊತ್ತು, ಇವ್ರು ಎಲ್ಲಾ ರೋಹಿತ್ ಶರ್ಮಾ ಜೊತೆ ಆಡಿರೋದ್ರಿಂದ. ಪಂತ್ ಆಗಿರ್ಬೋದು, ಪಂತ್ ಒಂದು IPL ಟೀಮ್ ಒಂದು ಕ್ಯಾಪ್ಟನ್, ಆಮೇಲೆ ಹಾರ್ದಿಕ್ ಪಾಂಡ್ಯ ಒಂದು ಟೀಮ್ ಕ್ಯಾಪ್ಟನ್ ಮಾಡ್ತಾ ಇದಾರೆ, ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಆಗಿದ್ದಾರೆ, SSB ಜೈಸ್ವಾಲ್ ಇವರೆಲ್ಲ ಒಳ್ಳೆ ಅದ್ಭುತ ಆಲ್ರೌಂಡರ್ ಆಟಗಾರರು. ನೆಕ್ಸ್ಟ್ ಬರುವಂತ ಟೈಮ್ ಅಲ್ಲಿ ಇವರೆಲ್ಲ IPL ನ ಯಾವ್ದೋ ಒಂದು ತಂಡದ ಕ್ಯಾಪ್ಟನ್ಗಳು ಆಗಿರ್ತಾರೆ. ಮುಂದೆ ಟೀಮ್ ಇಂಡಿಯಾ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಆಗು ಮುಂದುವರಿತಾರೆ. ಈ ಒಂದು ಒಳ್ಳೆ ಇದಾಕಿದ್ದಾರೆ, ಅಡಿಪಾಯ ಹಾಕಿದ್ದಾರೆ.
ಈ ರಿಸಲ್ಟ್ ನಾವು ಮುಂದೆ ಇನ್ನೂ ನಾವು ಹೇಳ್ತೀವಲ್ಲ, ಇನ್ನು ಬರೋ ಒಂದು 10 ವರ್ಷದಲ್ಲಿ ಇನ್ನೊಂದು 2 ವರ್ಲ್ಡ್ ಕಪ್ ಗೆದ್ರು ಆಶ್ಚರ್ಯ ಪಡಂಗಿಲ್ಲ ಇನ್ನು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, 17 ವರ್ಷದ ಕನಸು ಕೊನೆಗೂ ಕೂಡ ನನಸಾಯಿತು. ಜೊತೆಗೆ ಬಹಳ ಮುಖ್ಯವಾಗಿ ಈ ಟ್ರೋಫಿ ಬೇಕಾಗಿತ್ತು. ಯಾಕೆಂದರೆ ಈ ಟ್ರೋಫಿ ಗೆದ್ದಾದ ನಂತರ ಆಟಗಾರರ ಕಣ್ಣಲ್ಲಿ ಬಂದಿರುವಂಥ ಕಣ್ಣೀರು ಇದೆಯಲ್ಲ, ನಿಜವಾಗ್ಲೂ ಕೂಡ ಆ ಒಂದು ರೋಮಾಂಚನ ನೋಡ್ತಾ ಇದ್ರೆ ಈ ಟ್ರೋಫಿ ಎಷ್ಟು ಮುಖ್ಯ ಆಗಿತ್ತು ಟೀಮ್ ಇಂಡಿಯಾಗೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರ ಕೊನೆಯ ಪಂದ್ಯ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಕೊನೆಯ ಪಂದ್ಯ ಆಗಿದೆ. ಸೊ ಮುಂದಿನ ಜರ್ನಿ ಒಳ್ಳೇದಾಗಲಿ, ಅವರ ಜರ್ನಿ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.